ಹಾರ್ಕೂಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಪರಮ ಪೂಜ್ಯ ಲಿಂಗೈಕ್ಯ ಸದ್ಗುರು ಹಾರ್ಕೂಡ ಶ್ರೀ ಚನ್ನಬಸವ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾರ್ಕೂಡ ಶ್ರೀಗಳ ಸಾನ್ನಿಧ್ಯ ಹಾಗೂ ಹರಗುರುಚರ ಮೂರ್ತಿಗಳ ಸಮ್ಮುಖದಲ್ಲಿ ಶಿವಾನುಭವ ಚಿಂತನ ಕಾರ್ಯಕ್ರಮ ನೆರವೇರಿತು. ಈ ಭಾಗದೊಳಗ ನಡೆದಾಡಿ ಮಾತನಾಡಿ ಭೂಲೋಕದ ಭಗವಂತರಾಗಿ ನಮ್ಮೆಲ್ಲರ ತನು ಮನ ಮನೆಗಳನ್ನು ಬೆಳೆದಿರುವಂತಹ ಸದ್ಗುರು ಲಿಂಗೈಕ್ಯ ಚನ್ನಬಸವ ಮಹಾಶಿವಯೋಗಿಗಳ 73ನೆಯ ಜಾತ್ರಾ ಮಹೋತ್ಸವದ ಸುಂದರ ಶುಭಗಳಿಗೆ ಶಿವಾನುಭವ ಚಿಂತನದ ಪವನ ಸಾನ್ನಿಧ್ಯವನ್ನು ಅಲಂಕರಿಸಿರುವಂತಹ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶಿವಾಚಾರ್ಯ ರತ್ನ ಧರ್ಮರತ್ನ ಸದ್ಧರ್ಮ ಶಿಖಾಮಣಿ ನಮ್ಮೆಲ್ಲರ ಬದುಕಿಗೆ ಆರಾಧ್ಯ ದೇವರಾಗಿರುವಂತಹ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅಪ್ಪಂಗಳವರ ಶ್ರೀಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಶಿರಸಾಷ್ಟಾಂಗ ನಮನಗಳನ್ನು ಅರ್ಪಣೆ ನಡೆಯಿತು. 8 ದಿನಗಳ ಪರ್ಯಂತರವಾಗಿ ಕಡುಕೋಳ ಮಡಿವಾಳೇಶ್ವರರ ಪುರಾಣವನ್ನು ನಾವೆಲ್ಲ ಕೇಳಿಕೊಂಡು ಬಂದಿರುವಂತವರಾಗಿದ್ದೇವೆ. ಹೇಗೆ ಬದುಕಿದ್ರು ಮಡಿವಾಳೇಶ್ವರರು ಅಂದ್ರೆ ಬಹಳ ಸುಂದರವಾಗಿ ಒಂದು ಮಾತು ಹೇಳುತ್ತಾರೆ. ಬಿದನೂರಿನಲ್ಲಿ ಬುಡವಾಗಿ ಹುಟ್ಟಿ ಚಿನ್ನಮಗೇರಿಯಲ್ಲಿ ಚಿಗಿತು ಅರಳಗುಂಡಗೆಯಲ್ಲಿ ಅರಳಿ ಕಡಕೋಳದಲ್ಲಿ ಕಡಿಯಾದ ಮಡಿವಾಳ ಶಿವಯೋಗಿ ಮಡಿವಾಳೇಶ ಅಂತ ಬರ್ಕೊಂಡು 8 ಮಕ್ಕಳು ಬಹಳ ಚೆನ್ನಾಗಿದ್ದಾರೆ ಸರ್. ಕಲೆಕ್ಟ್ ಮಾಡಿ ಬೇಗ. ಬಹಳ ಚೆನ್ನಾಗಿ ಮುಖದಲ್ಲಿ ನಗು ಸ್ಫೂರ್ತಿ ಇದೆ. ನಗನಗತ ಗುರುವಿನ ಸನ್ನಿಧಾನದಲ್ಲಿ ನೃತ್ಯಕ್ಕೆ ಸತ್ಯವಾದ ಹಾಡು ಈಗ ಸ್ಫೂರ್ತಿ ಆಗ್ತಾ ಇದೆ. ಜೋರಾದ ಚಪ್ಪಾಳೆ ತರಬೇಕು ಮಕ್ಕಳಿಗೆ. ಕಣ್ಣಾರೆ ನೋಡು ಕಲ್ಯಾಣ ಹಾರ್ಕೂಡ ಕಣ್ಣಾರೆ ನೋಡು ಕಲ್ಯಾಣ ಹಾರ್ಕೂಡ ಚನ್ನವೀರರ ವೈಭವ ನೋಡೊಮ್ಮೆ ಚನ್ನವೀರರ ವೈಭವ ನೋಡೊಮ್ಮೆ ಪ್ರತಿ ವರ್ಷ ಕಂಬದೆರುವಿನ ಜಾತ್ರೆಯ ನೀನೋಡು ಸಾವಿರಾರು ಭಕ್ತರು ಸೇರನು ಇರುವರು ನೀನೋಡು ಪ್ರತಿ ವರ್ಷ ಕಂಬದೆ ಗುರುವಿನ ಜಾತ್ರೆಯ ನೀನೋಡು ಸಾವಿರಾರು ಭಕ್ತರು ಸೇರನು ಇರುವರು ನೀನೋಡು ಗೂಢವಾದ ಚನ್ನಬಸವರ ಶಿಖರವ ನೀನೋಡು ಕಲ್ಯಾಣ ಮಂಟಪ ಕೈಲಾಸದಂತೆ ಕಟ್ಯಾರ ನೀನೋಡು
ಗುರುವಿನ ವಾಣಿಯ ಒಮ್ಮೆಲೆ ನೀ ಕೇಳು, ನಾಡಿನಾದ್ಯಂತ ಸಂಗೀತ ಬೆಳಗದ ಹಾಡನ್ನು ನೀ ಕೇಳು. ಶರಣರ ಪ್ರವಚನ ಪುರಾಣವನ್ನು ಭಕ್ತಿಯ ನೀ ಕೇಳು, ಅನುಭವ ಅನುಭವದಿಂದ ನೀನು ಚಿತ್ತವಿಟ್ಟು ಕೇಳು. ಗುರುವಿನ ಮಠದಲ್ಲಿ ತನುಮನದಿಂದ ಸೇವೆಯ ನೀ ಮಾಡು, ಚನ್ನ ಬಸವರ ಕರ್ತೃಗದ್ದುಗೆ ಪೂಜೆಯ ನೀ ಮಾಡು. ಗುರುವಿನ ಮಠದಲ್ಲಿ ತನುಮನದಿಂದ ಸೇವೆಯ ನೀ ಮಾಡು, ಚನ್ನ ಬಸವರ ಕರ್ತೃಗದ್ದುಗೆ ಪೂಜೆಯ ನೀ ಮಾಡು. ಗುರುವಿನ ಹೊರತು ಮತ್ಯಾರಿಲ್ಲ ಧ್ಯಾನವ ನೀ ಮಾಡು, ಚನ್ನ ವೀರರ ಪಾದದಡಿಯಲ್ಲಿ ಭಕ್ತಿಯ ನೀ ಮಾಡು. ಕಣ್ಣಿರುವವರೆಗೆ ಕಲ್ಯಾಣದ ಚನ್ನವೀರರ ವೈಭವ ನೋಡಮೆ ಎಂಬ ಸೂತ್ರವಾದ ಹಾಡಿನೊಂದಿಗೆ ನೃತ್ಯ ನಡೆಸಿದಂತ ಹಾರಕೂಡದ ಶ್ರೀ ಗುರುಲಿಂಗ ಶಿವಾಚಾರ್ಯ ವಸತಿ ಶಾಲೆಯ ಮಕ್ಕಳಿಗೆ ಅನೇಕ ಧನ್ಯವಾದಗಳು. ನೃತ್ಯವನ್ನು ಕಲಿಸಿಕೊಂಡಂತ ಶಿಕ್ಷಕರಿಗೆ ವೇದಿಕೆ ಮತ್ತು ಪೂಜೆಯಿಂದ ಆಶೀರ್ವಾದ ತಿಳಿಸಬೇಕಾಗಿ ಕೋರ್ತಾ ಇದ್ದಾರೆ. ಈಗ ನಮ್ಮೆಲ್ಲರನ್ನು ಸ್ವಾಗತಿಸಲು ಬರ್ತಾ ಇದ್ದಾರೆ ಜಾತ್ರಾ ಮಹೋತ್ಸವ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಗಣಂತಿ ಅವರು. ಸದ್ಗುರು ಹಾರಕೂಡ ಶ್ರೀ ಚನ್ನಬಸವ ಶಿವಯೋಗಿಗಳವರ 73ನೇ ಜಾತ್ರಾ ಮಹೋತ್ಸವಕ್ಕೆ ಶಿವಾನುಭವನ ಚಿಂತನ ಕಾರ್ಯಕ್ರಮಕ್ಕೆ ಪಾವನ ಸನ್ನಿಧಾನ ವಹಿಸಿರ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶಿವಾಚಾರ್ಯ ರತ್ನ ಧರ್ಮರತ್ನ ಸದ್ಧರ್ಮ ಶಿಖಾಮಣಿ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಅವರ ಪಾದ ಚರಣಕ್ಕೆ ನಮಸ್ಕರಿಸುತ್ತಾ ಅವರಿಗೆ ಪೂರ್ವಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರ್ತಕ್ಕಂಥ ಮಲ್ಲಯ್ಯನಗಿರಿ ಜಹೀರಾಬಾದ್ ದೇಗಲ್ಮಡಿ ಶ್ರೀಮಠದ ಪೂಜ್ಯರಾಗಿರ್ತಕ್ಕಂಥ ಅವರನ್ನ ಸತ್ಕರಿಸೋಣ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಜೋರಾದ ಚಪ್ಪಾಳೆಯೊಂದಿಗೆ ಹಾರಗೋಡ ಚನ್ನಬಸವೇಶ್ವರ ಮಹಾರಾಜ್ ಕಿ ಶಿವಾನುಭವ ಚಿಂತನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎರಡನೇ ಬಾರಿ ಚಿಂಚೋಳಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಯುವ ಶಾಸಕರು, ಯುವ ಮಿತ್ರರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅವಿನಾಶ್ ಜಾಧವ್ ಜಿ ಅವರಿಗೆ, ಕೇಂದ್ರ ಸಚಿವರು ಸನ್ಮಾನ್ ಶ್ರೀ ಭಗವಂತ ಖೂಬಾಜಿ ಅವರಿಗೆ, ಬರೋಬುಜ ಅಪ್ಪಾಜಿ ಅವರಿಂದ ಗೌರವದ ಆಶೀರ್ವಾದ, ಜೋರಾದ ಚಪ್ಪಾಳೆ ಅವರಿಗೆ ಪ್ರೀತಿಯ ಆಶೀರ್ವಾದ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತಾ ಶ್ರೀಗಳಿಂದ ಸನ್ಮಾನ ಕರೆದು ಈ ಭಾಗದಲ್ಲಿ ಕ್ರಾಂತಿಯ ಪುರುಷ ಒಬ್ಬರು ವೈಜನಾಥ್ ಪಾಟೀಲ್ ಅವರು ಯಾರಿಗೂ ಅದೇ ರೀತಿಯಾಗಿ ಇನ್ನೋರ್ವ ಮುಖಂಡರ ಅವರಿಗೆ ಪೂಜ್ಯರಿಂದ ಆಶೀರ್ವಾದ. ಕಲ್ಲಪ್ಪ ಹೊತ್ತಾಪುರ ಸಾಕ್ಷಿಯಾಗಿದ್ದಾರೆ, ಅವರಿಗೆ ಜೋರಾದ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ಗೌತಮ್ ಪಾಟೀಲ್ ಜಿ ಅವರು ಕೂಡ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅವರು ದಯವಿಟ್ಟು ಶ್ರೀಗಳಿಂದ ಸತ್ಕರಿಸಬೇಕಂತ ಕಾರ್ಯ ಮಾಡಿದ್ದಾರೆ. ವೈಜನಾಥ್ ಪಾಟೀಲ್ ಅವರ ಪ್ರೀತಿಯ ಸುಪುತ್ರರು ಜೊತೆಗೆ ಅದೇ ರೀತಿಯಾಗಿ
ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮಾಧ್ಯಮ ಮಿತ್ರರಿಗೂ, ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ, ಪುರಸಭೆ ಸಿಬ್ಬಂದಿ ವರ್ಗದವರಿಗೂ, ಹಾರಕೂಡು ಶ್ರೀಮಠದ ಸಮಿತಿಯ ಸದಸ್ಯರಿಗೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ ಕೋರುತ್ತಾ, ಹಾರಕೂಡು ಶ್ರೀಮಠದ ಸಾವಿರಾರು ಭಕ್ತರಿಗೂ ಕೂಡ ರಾಜಕೀಯ ಧೋರಣೆಯವರು ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೋರ್ತಾರೆ. 73 ದಶಕಗಳಿಂದ ಹೆಚ್ಚಿನ ಕಾಲ ಸಂಭ್ರಮದಿಂದ ಜಾತ್ರಾ ಮಹೋತ್ಸವ ನಡೆದುಕೊಂಡು ಬರ್ತಾ ಇದೆ. ಸ್ವರ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಸಹನಾವವತೋ ಸಹನೋ ಗುಣತ್ತೋ ಸಹ ವೀರಂ ಕರವಾವಹೇ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಷಾವಹೇ. ಓಂ ಲೋಕಾರ್ಪಣೆ ಆಗ್ತದೆ. ಈ ಗ್ರಂಥವನ್ನು ಈ ನಾಡಿನ ಹಿರಿಯ ಜನಪದ ಸಾಹಿತಿಗಳಾಗಿರ್ತಕ್ಕಂಥ ಎಸ್ ಕಾಶಿನಾಥ್ ರೆಡ್ಡಿ ಅವರ ಸಂಪಾದಕತ್ವದಲ್ಲಿ, ಅದೇ ರೀತಿಯಾಗಿ ಶ್ರೀ ಮಂಜುನಾಥ್ ಕೆ ಹಿರೇಮಠ ಹಾರ್ಕೋಡ್ ಅವರ ಸಹ ಸಂಪಾದಕತ್ವದಲ್ಲಿ ಸುಂದರವಾದ ಗ್ರಂಥ ಹೊರಬಂದಿದೆ. ಶ್ರೀ ಚನ್ನವೀರ ಚಂದನ ಗ್ರಂಥವನ್ನು ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಶ್ರೀ ಕಲ್ಲಪ್ಪ ಹೋಗ್ತಪಡೆ ಸರ್ ಅವರು ಬಿಡುಗಡೆ ಮಾಡಬೇಕಾಗಿ ಕೋರ್ತಾ ಇದ್ದೇನೆ. ವೇದಿಕೆ ಮೇಲೆ ಎಲ್ಲ ಗಣ್ಯರು ಅವರೊಂದಿಗೆ ಕೈ ಜೋಡಿಸಬೇಕಾಗಿ ಕೋರ್ತಾ ಇದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯ ಜೊತೆಗೆ ನಮ್ಮ ಪೀಠಾಧಿಪತಿಗಳು ಈಗಾಗಲೇ ಸಾಹಿತ್ಯ ಸಿಂಚನಕ್ಕೆ ಸಾಕ್ಷಿಯಾಗಿದ್ದಾರೆ. ಚನ್ನವೀರ ಚಂದನ ಗುರುವಿಗೆ ವಂದನ. ನಿಮ್ಮ ಚಪ್ಪಾಳೆ ಸ್ಪಂದನವಾಗಿರಬೇಕು, ಜೋರಾದ ಚಪ್ಪಾಳೆ. ಜೀವನದಲ್ಲಿ ಸಾಹಿತ್ಯ ಸಂಗೀತ ಎರಡು ಕಣ್ಣಿದ್ದಂಗ. ಕೃತಿ ಇಲ್ಲದೆ ಓದಾಕ ಬರಲ್ಲ, ಶ್ರುತಿ ಇಲ್ಲದೆ ಹಾಡಾಕ ಬರಲ್ಲ. ಈ ಕೃತಿ ಶ್ರುತಿಗೆ ಸಾಕ್ಷಿಯಾಗಿದ್ದಾರೆ ನಮ್ಮ ಪೀಠಾಧಿಪತಿಗಳು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ವೇದಿಕೆ ಒಂದು ಪೂಜೆಯಿಂದ ಸತ್ಕಾರವನ್ನು ಸ್ವೀಕರಿಸಬೇಕು. ಚನ್ನವೀರ ಚಂದನ, ಚಂದನ ಅಂದ್ರೆ ಶ್ರೀಗಂಧ. ಶ್ರೀಗಂಧದಂತಹ ಯಾವತ್ತು ಒಳ್ಳೆಯದನ್ನ ಕೊಡ್ತಕ್ಕಂಥ ನಮ್ಮ ಪೂಜೆನ ಕುರಿತಾಗಿ ಈ ಗ್ರಂಥ ಈ ಕಾಶಿನಾಥ್ ರೆಡ್ಡಿ ಸರ್ ಸಂಪಾದಕತ್ವದಲ್ಲಿ, ಮಂಜುನಾಥ್ ಕೆ ಹಿರೇಮಠರವರ ಸಹ ಸಂಪಾದಕದಲ್ಲಿ ಸುಂದರವಾಗಿ ಮೂಡಿ ಮಾಡಿದೆ. ಇವರುಗಳು ಸಾಹಿತಿಗಳಿಗೆ ಶ್ರೀಮಠದ ವತಿಯಿಂದ ಅನಂತ ಧನ್ಯವಾದ ಸಲ್ಲಿಸ್ತಾ, ಒಬ್ಬರು ಸಂಪಾದಕರು, ಒಬ್ಬರು ಸಹ ಸಂಪಾದಕರು ಹೇಗಿದೆ ನೋಡ್ರಿ. ಒಬ್ಬರು ಲಿಂಕ್ ಇದ್ರ ಒಬ್ಬರು ಇಂಕ್ ಇದ್ದಾಗ ಇದಕ್ಕೆಲ್ಲದ ತೀರ್ಥರಿಂದ ಪರಮ ಪೂಜ್ಯ ಹಾರ್ಕೋಡ್ ಶ್ರೀಗಳಿಗೆ ಸತ್ಕಾರ ನೆರವೇರ್ತದೆ. ದಯವಿಟ್ಟು ನಮ್ಮ ಜಾತ್ರಾ ಮಹೋತ್ಸವ ಸದ್ಭಕ್ತರಾಗಿ ಪೂಜೆಗೆ ಸತ್ಕಾರ ಮಾಡುತ್ತಾ ಕೊಡ್ತದೆ. ನಮ್ಮ ಈ ಒಂದು ಇಡೀ ನಮ್ಮ ಸ್ವಾಗತ ಸಮಿತಿಯ ಎಲ್ಲ ಜಾತ್ರಾ ಮಹೋತ್ಸವದ ಪರಮರು ಬರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಪಾಲಮವರು ಕೂಡ ಜೊತೆಗಿರಬೇಕು. ಶ್ರೀ ಜಗನ್ನಾಥ ಗುತ್ತೇದಾರರು, ಕಾಶಿನಾಥ್ ನಾಡಿಕರವರು ಮತ್ತು ಶ್ರೀಮಠದ ಎಲ್ಲ ಸದ್ಭಕ್ತರು ವೇದಿಕೆ ಬರಬೇಕು. ನೋಡಿ, ಅಪ್ಪವರು ಒಬ್ಬರೇ ಹಾಕೊಂಡಿದ್ದು ಮಾಲೆ, ಗುರುವಿನ ಜೊತೆ ಗುರು. ಜೋರಾದ ಚಪ್ಪಾಳೆ. ಡಾಕ್ಟರ್ ಬಸವಲಿಂಗ ಅವರು ಅಪ್ಪ ತಂದೆ ಎರಡೂ ಒಂದೇ. ನೋಡಿ, ನೀವು ಮುಂದೆ ನಮಗೆಲ್ಲ ಹಾರ್ಕೊಂಡು ಅಪ್ಪವರೇ ತಂದೆ. ಜೋರಾದ ಚಪ್ಪಾಳೆ. ಸತ್ಕಾರ ನೆರವೇರ್ತದೆ. ನಮ್ಮ ಹಾರುಗೂಡ ಸುಭಾಷ್ ಚಂದ್ರ ಅವರು ಪರಮ ಪೂಜೆಗೆ ಸತ್ಕಾರವನ್ನು ಮಾಡ್ತಾರೆ. ಮಹೇಶ್ ಹೊಂಡಸೂರವರು ಸಹ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಮೊನ್ನೆ ತಾನೇ ಹಾರುಗೂಡದ ಶ್ರೀಮಠಕ್ಕೆ ಹೋಗಿ ಮೊದಲು ಮಠಕ್ಕೆ ದರ್ಶನ ಕೊಟ್ಟಂತ ಒಬ್ಬ ವ್ಯಕ್ತಿಯಾಗಿ ಭಕ್ತಿಯಾಗಿ ಭಗವತ್ ಕುಮಾರು ಈಗ ಡಾಕ್ಟರ್ ಅವಿನಾಶ್ ಜಾಧವ್ ಸನ್ಮಾನಿತ ಶಾಸಕರು, ಈ ಚಿಂಚೋಳಿ ಕ್ಷೇತ್ರದ ಜನಪ್ರಿಯ ಶಾಸಕರು ಊರಿಗೆ ಸನ್ಮಾನ ಮಾಡ್ತಾರೆ. ಈಗ ಡಾಕ್ಟರ್ ಬಸವಲಿಂಗ ಅವಧೂತರು ಮಾತಾಡ್ತಾರೆ. ಅಥವಾ ಪೂಜ್ಯರು ಅದು ದೇಗಲ ಮಡಿಯನ್ನು ಮಾಡಿದ್ದಾರೆ. ನೆರವೇರ್ತಿದೆ. ಹಾಳು ಕೂಡ ಚಿಂಚೋಳಿ ಮಠ ಎಂದರೆ ಆ ಮಠದ ಅತಿ ಹತ್ತಿರದ ಭಕ್ತಿ ನಿಷ್ಠೆಯಿಂದ ಸೇವೆ ಸಲ್ಲಿಸ್ತಕ್ಕಂಥ ಯಾರಾದ್ರೂ ಭಕ್ತರಪ್ಪ ಅಂತ ನಮ್ಮ ಕಣ್ಣೆದು ಬಿಡಂದ್ರ ಅವರು ಶಿವಕುಮಾರ್ ದೇಶಮುಖ್ ಹಾಬಾಟಿ ಅವರು ಶ್ರೀಮಠಕ್ಕೆ ಸೇವಕರಾಗಿ ನಾನು ನೋಡಿದಂತೆ ಕಳೆದ 3 ದಶಕಗಳಿಂದ ಹಾಳು ಕೂಡ ಮತ್ತು ಚಿಂಚೋಳಿ ಶ್ರೀಮಠದಲ್ಲಿ ಸಣ್ಣರಲ್ಲಿ ಅತಿ ಸಣ್ಣವರಾಗಿ
ಭಕ್ತಿಪೂರ್ವಕ ಪೂಜೆಯ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವರು ಶ್ರೀ ಶಿವಕುಮಾರ್ ದೇಶಮುಖ್ ಹಾಬಲ್ಟಿ ಅವರು. ಅವರ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಇಟ್ಟುಕೊಂಡು ಭಕ್ತಿ ಸಂಪನ್ನೆಯಾಗಿ ಗಂಡನ ಎಲ್ಲ ಸತ್ಕಾರ್ಯಗಳಿಗೆ ಬೆಂಬಲ ಕೊಡ್ತಕ್ಕಂಥ ಶ್ರೀಮತಿ ಶಿವಲಿಂಗಮ್ಮ ಶಿವಕುಮಾರ್ ದೇಶಮುಖ್ ಹಾಬಲ್ ದಂಪತಿಗಳಿಗೆ ವಿಶೇಷ ಸತ್ಕಾರ ಪೂಜೆಗಳು ನೆರವೇರಿಸಿಕೊಡ್ಬೇಕಾಗಿ ಕೊಡ್ತಾರೆ. ದಯವಿಟ್ಟು ಯಾವತ್ತೂ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥದಿಂದ ಪೂಜ್ಯರ ಶ್ರೀಮಠದ ಸದ್ಭಕ್ತರ ಸೇವೆಯನ್ನು ನಮ್ಮ ಹಾಬಾಟಿಯ ಶಿವಕುಮಾರ್ ದೇವಸ್ಥಾನ ಮಾಡ್ತಾ ಇದೆ. ಪ್ರತಿ ಹುಣ್ಣಿಮೆಯನ್ನು ಚಿಂಚೋಳಿಯಲ್ಲಿ ದಾಸೋಹ ಸೇವೆಯನ್ನು ಜೊತೆಗೆ ಊಟದ ತಟ್ಟೆ ತೆಗೆಯುವುದರ ಹಿಡಿದು ಪ್ರತಿಯೊಂದು ಕಾರ್ಯವನ್ನು ಒಂದು ಕಾಯಕದಂತೆ ಮಾಡುತ್ತಿರುವ ಶ್ರೀ ಶಿವಕುಮಾರ್ ದೇಶ್ ಮಹಾಭಟ್ಟಿ ಅವರಿಗೆ ಪರಮ ಪೂಜ್ಯರು ಸತ್ಕರಿಸ್ತಾ ಆ ಒಂದು ಹಾರಕೂಡ ಚನ್ನಬಸವ ಶಿವಯೋಗಿಗಳು ಅವರಿಗೆ ಇನ್ನೂ ಹೆಚ್ಚೆಚ್ಚು ಸೇವಾ ಕೈಂಕರ್ಯ ಮಾಡ್ತಕ್ಕಂಥ ಶಕ್ತಿಯನ್ನು ಕರುಣಿಸಲಿ. ಅವರ ಭಕ್ತಿ ಸೇವೆ ಇದೇ ರೀತಿ ಮುಂದುವರಲಿ ಅನ್ನೋ ಆಶೀರ್ವಾದ ಪೂರ್ವಕವಾಗಿ ಪೂಜ್ಯರು ಶ್ರೀ ಶಿವಕುಮಾರ್ ದೇಶ್ ಮಹಾಭಟ್ಟಿ ದಂಪತಿಗಳಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅವ್ರದ್ದು ನಡೆದ ನಮ್ದು ಅವ್ರಾಗ ನೀವು ಇದ್ದೀರಿ ಅಂತ ತಿಳ್ಕೋರಿ. ಸೋಮಲಿಂಗಮ್ಮ ಎಷ್ಟು ಭಕ್ತಿ ಅರ್ಪಣೆ ಮಾಡ್ಯಾರದ ಗುರುಗಳಿಗೆ. ಇವತ್ತ ಶಿವಕುಮಾರ್ ದೇಶಮುಖ್ ನಿಜವಾಗಿ ಹಾವಳಿ ಗ್ರಾಮದವರು ಬಹಳ ಪ್ರೀತಿಯಿಂದ ಗುರುಗಳ ಆಶೀರ್ವಾದ ಪಡೆದಾರೆ. ಯಾಕೆ ಆಶೀರ್ವಾದ? ಅವರ ಸೇವೆಗೆ ಸಾಕ್ಷಿ ಆಗಿದ್ದಾರೆ. ನೀವು ದೈವ ಜೋರಾದ ಚಪ್ಪಾಳೆ ತಡಬೇಕು ಅವರಿಗೆ. ಎಸ್ ಯಾಕೆ ಅಂದ್ರೆ ಶಿವಕುಮಾರ್ ಅಂದ್ರೆ ಎಸ್, ಸೋಮಲಿಂಗ ಅಂದ್ರೆ ಎಸ್. ಇಬ್ಬರು ಗಂಡ ಹೆಂಡತಿ ಎಷ್ಟು ಚಂದ ನೋಡ್ರಿ. ಚಂದ ಇರಬೇಕು ಬದುಕಾನಂದ ಇರ್ತದ. ವೈಫ್ ಇದ್ದರೆ ಲೈಫ್ ಅಂತ ಜೀವನದಾಗ. ವೈಫ್ ಇಸ್ ಲೈಫ್, ಲೈಫ್ ಇಸ್ ವೈಫ್ ಇಸ್ ಈಕ್ವಲ್ ಟು ಲವ್ ಇಸ್ ಲೈಫ್. ಗಂಡ ನೀಟ್ ಆಗಿರಬೇಕು, ಹೆಂಡತಿ ಸ್ವೀಟ್ ಆಗಿರ್ಬೇಕು. ಇದೇ ಜೀವನ, ಮತ್ತೇನಿಲ್ಲ. ಮಗ ಮತ್ತು ಸಚಿವ ಕೂಡ MBBS MD ಮುಗಿಸಿ ಚಿಂಚೋಳಿಯಲ್ಲಿ ಆಸ್ಪತ್ರೆಯನ್ನು ತೆಗೆದು ಈ ಒಂದು ಗ್ರಾಮೀಣ ಭಾಗದ ಗಡಿ ಭಾಗದಲ್ಲಿ ವೈದ್ಯಕೀಯ ಸೇವೆಯನ್ನು ಕಾಟಪೋರ್ ಕುಟುಂಬ ಸಲ್ಲಿಸ್ತಾ ಇದೆ. ಅವರ ವೈದ್ಯಕೀಯ ಸೇವೆಯನ್ನು ಮೆಚ್ಚಿ ಇವತ್ತು ಹಾಳುಕೂಡದ ಡಾಕ್ಟರ್ ಚನ್ನಿವೀರ್ ಶಿವಾಚಾರ್ಯರು ದಂಪತಿಗಳಿಗೆ ಆಶೀರ್ವಾದ ಪೂರ್ವಕವಾಗಿ ವಿಶೇಷವಾದ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ರೋಗಿಗಳ ಸೇವೆಯೇ ದೇವರ ಸೇವೆ ಎಂಬ ನಂಬಿಕೆಯಿಂದ ಯಾರಿಗಾದರೂ ಮಧ್ಯರಾತ್ರಿಯಲ್ಲಿ ಏನಾದರೂ ಆಡತಪ್ಪಿದ್ರೆ ನೆನಪಡೆದು ಕಾಟಪುರ ಡಾಕ್ಟರ್ ಅಂತೇಳಿ ಇವತ್ತು ಚಿಂಚೋಳಿಯಲ್ಲಿ ವೈದ್ಯಕೀಯ ಸೇವೆ ಮಾಡ್ತಕ್ಕಂಥ ಕಾಟಪುರ ದಂಪತಿಗಳಿಗೆ ಪೂಜ್ಯರು ವಿಶೇಷವಾದ ಸತ್ಕಾರ ಮಾಡ್ತಾ ಇದ್ದಾರೆ. ನೋಡಿ, ಪಾಲಮೂರ್ ಸರ್ ಹೇಳಿದ ಕರೆಯದ ಡಾಕ್ಟರ್ ಕಾಟಾಪುರ್ ಯಾರಿಗೆ ಕಾಟ ಕೊಟ್ಟವರಲ್ಲ ಅಂತ ಒಳ್ಳೆ ಇಂಜೆಕ್ಷನ್ ಕೊಟ್ಟು ತಮ್ಮ ಪ್ರೀತಿ ಗಳಿಸಿದ್ದಾರೆ. ಆ ಪ್ರೀತಿಗೆ ಸಾಕ್ಷಿಯಾಗಿದ್ದಾರೆ. ಜೋರಾದ ಚಪ್ಪಾಳೆ. ಬಹಳ ಕೆಲವರು ಡಾಕ್ಟರ್ ಹೆಂಗಿರ್ತಾರೆ ಅಂದ್ರೆ ಪೇಮೆಂಟಿಗಾಗಿರ್ತಾರೆ, ಗೌರ್ಮೆಂಟಿಗಾಗಿರ್ತಾರೆ, ಪರ್ಮನೆಂಟಿಗಾಗಿದ್ದಾರೆ. ಚಿಂಚೋಳಿ ಜೋರಾದ ಚಪ್ಪಾಳೆ ತರಬೇಕು. ಕಾರ್ಯಕ್ರಮದ ಅಂತ್ಯದಲ್ಲಿ ಮಾಡಬೇಕಾಗಿ ಮತ್ತೊಮ್ಮೆ ಎಲ್ಲ ಸತ್ಪಾದಿಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸರ ಎದುರಿನ ಸರಿ ಪ್ಲೀಸ್ ಸರ. ಇಸ್ಲಾಂ ಸಮಾಜ ಬಾಂಧವರಿಗೆ ಸರ್ 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 ಈಗ ಈ ಕಾರ್ಯಕ್ರಮ ಸರ್ ಇಲ್ಲಿ ನೋಡಿ ಮಹೇಶ್ ಹೊಂಡ ಶೋರೂಮ್ನವರ ಪೂಜೆಗೆ ಸತ್ಕಾರ್ತಾರೆ ಬೇಕು. ಮುತ್ತಾರೆ 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 ಹಾರ್ ಕೂಡ ಶ್ರೀ ಚನ್ನಬಸವೇಶ್ವರರಿಗೆ ಕೇಳಿದೆ. ಶ್ರೀ ಉದಯ ಶಾಸ್ತ್ರಿ ನೇಮಳಿ ಅವರು MA ಪದವೀಧರರಾಗಿದ್ದಾರೆ. ಗದಗಿನ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿಗಳು ಸ್ಥಾಪಿಸಿದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ 12 ವರ್ಷಗಳ ಕಾಲ ಇದ್ದು ಪುರಾಣ ಪ್ರವಚನ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಕಲಬುರಗಿ, ಅಕ್ಕಲ್ಕೋಟ್, ವಿಜಯಪುರ, ರಾಮದುರ್ಗ, ಗದಗ, ದಾವಣಗೆರೆ, ಮೊಳಕಾಲ್ಮೂರು, ಅದೋನಿ, ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ವಿವಿಧ ರಾಜ್ಯಗಳಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ತಮ್ಮ ಸುತ್ತಲವಾದ ಕಂಠದಿಂದ ಪುರಾಣ ಪುಣ್ಯಕಥೆಗಳನ್ನು ಹೇಳಿದ್ದಾರೆ. ಭಕ್ತರ ಮನ ತೂರಿಕೊಂಡಿದ್ದಾರೆ. ಕೇಳಿಗರ ಆಸಕ್ತಿಯನ್ನು ಹೆಚ್ಚಿದ್ದಾರೆ. ಚನ್ನಬಸವೇಶ್ವರ ಪುರಾಣ, ದೇವಿ ಪುರಾಣ, ಸಂತ ಸಿದ್ದರಾಜ ಚರಿ ಪುರಾಣ, ಯಡಿಯೂರು ಸಿದ್ದಲಿಂಗೇಶ್ವರ ಪುರಾಣ, ಹಾನಗಲ್ ಕುಮಾರಸ್ವಾಮಿ ಪುರಾಣ, ಹಾರ್ಕೋಡ್ ಚನ್ನಬಸವ ಶಿವೇಶ್ವರ ಪುರಾಣ, ಗುಡ್ಡಪ್ಪ ದಾನಂದೇವಿ ಪುರಾಣ ಇಂಥ ಅನೇಕ ಪುರಾಣ ಹೇಳೋದ್ರ ಮೂಲಕ ಇವತ್ತು 73ನೇ ಜಾತ್ರಾ ಮಹೋತ್ಸವದಲ್ಲಿ ಚನ್ನಶ್ರೀ ಪ್ರಶಸ್ತಿಯನ್ನು 5 ಗ್ರಾಂ ಬಂಗಾರದೊಂದಿಗೆ ಪ್ರಶಸ್ತಿ ಫಲಕವನ್ನು ನೀಡಿ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಗೌರವಿಸಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸೋಣ. ಈ ದಂಪತಿಗಳು ಬಹಳ ಇದಾರ. ಪ್ರೀತಿಯ ಕರುಣೆ ತೋರೋರು
ನಮ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಜೋರಾದ ಚಪ್ಪಾಳೆ ಪೂಜೆಗೆ. ಇನ್ನೋರ್ವ ಗವಾಯಿಗಳು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಬೀದರ್ ಅವರು. ಬೀದರ್ ಅಂತ ಯಾಕೆ ಇಟ್ಕೊಂಡ್ರು ಗೊತ್ತಿಲ್ಲ, ನಮ್ಮ ಚಿಂಚೋಳಿ ತಾಲೂಕಿನ ಗರಗಪಳ್ಳಿ ಅವರೇ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಗರಗಪಳ್ಳಿ ಅವರು ಸಂಗೀತದಲ್ಲಿ ತೊಡಗಿಕೊಂಡು ಬೀದರವನ್ನು ತಮ್ಮ ಕಾರ್ಯಕ್ಷೇತ್ರವನ್ನು ಮಾಡಿದ್ದಾರೆ. ಸಂಗೀತದಲ್ಲಿ ವಿದ್ಯುತ್ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ಕಲಬುರಗಿಯ ರೇವಯ್ಯ ವಸ್ತ್ರಮತ್, ಲಾತೂರಿನ ಶಾಂತರಾಮ್, ಪೂನಾದ ಅನೋಲ ಚಟರ್ಜಿ, ಐನೊಳ್ಳಿಯ ರಾಮಯ್ಯ ಸ್ವಾಮಿ ಅವರಿಂದ ಸಂಗೀತವನ್ನು ಕಲಿತಿದ್ದಾರೆ. ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ಜಾನಪದ, ವಚನ ಗಾಯನ, ದಾಚವಾಣಿ, ಮರಾಠಿ, ಅಭಂಗ, ಗಜಲ್ ಮುಂತಾದ ಪದ್ಯಗಳನ್ನು ಸುಲಭವಾಗಿ ಹಾಡಬಲ್ಲವರಾಗಿದ್ದಾರೆ. ಕಳೆದ 18 ವರ್ಷಗಳಿಂದ ಕರ್ನಾಟಕ ಮತ್ತು ಹೊರ ರಾಜ್ಯಗಳಲ್ಲಿ ಸಂಚರಿಸಿ ಸುಮಧುರ ಕಂಠದಿಂದ ತಮ್ಮ ಸಂಗೀತ ಕೃತಿಯನ್ನು ಹಂಚಿದ್ದಾರೆ. ಅನೇಕ ಕಲಾ ಸಂಸ್ಥೆಗಳಲ್ಲಿ ಸಂಗೀತ ಪಾಠವನ್ನು ಹೇಳಿಕೊಡ್ತಾ ಇದ್ದಾರೆ. ಬಿದರ ಉತ್ಸವ, ಬಸವ ಉತ್ಸವ, ಹಂಪಿ ಉತ್ಸವ ಇಂಥ ಅನೇಕ ಒಂದು ಉತ್ಸವಗಳಲ್ಲಿ ತಮ್ಮ ಸಂಗೀತ ನೀಡುವ ಮೂಲಕ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವೆಯನ್ನು ತಬಲಾ ಮಾಂತ್ರಿಕರಾದ ಶಿವಕುಮಾರ ಸ್ವಾಮಿ ಉಡುನಳ್ಳಿ ಅವರು ಬೀದರ್ ಜಿಲ್ಲೆಯವರು. ಗದಗಿನ ಪುಣ್ಯಾಶ್ರಮದಲ್ಲಿ ಪಂಡಿತ್ ಪುರದ ಕವಿಗಳಿಂದ ತಬಲಾ ಕಲೆಯನ್ನು ಕಲಿತಿದ್ದಾರೆ. ವಿದ್ಯುತ್ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಶ್ರೀ ಮಲ್ಲಿಕಾರ್ಜುನ ಶಾಸ್ತ್ರಿ ಐನಪುರ ಜೊತೆಯಲ್ಲಿ ಅನೇಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಪುರಾಣ, ಪ್ರವಚನ, ಸಂಗೀತ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ. ಜೊತೆಗೆ ಬಸವ ಉತ್ಸವ, ಹಂಪಿ ಉತ್ಸವ, ಮೈಸೂರು ದಸರಾ ಉತ್ಸವ ಹೀಗೆ ಅನೇಕ ವೇದಿಕೆಗಳಲ್ಲಿ ತಮ್ಮ ಕಲಾ ಪ್ರತಿಭೆಯನ್ನು ಕೊಟ್ಟಿದ್ದಾರೆ. ಇವರ ಕಲೆಯನ್ನು ಗುರುತಿಸಿ ತಬಲಾ ಚಿತ್ರ, ತಬಲಾ ಮಾಂತ್ರಿಕ ಮುಂತಾದ ಪ್ರಶ್ನೆ ಪಡೆದಿದ್ದಾರೆ. ಈಗ ಶ್ರೀಮಠದ ಪ್ರತಿಷ್ಠಿತ ಪಡಿಸಿದಂಥ ಚನ್ನಶ್ರೀ ಪ್ರತಿಷ್ಠಿತ ಪಡಿಸಿದ್ದಾರೆ. 5 ಗ್ರಾಂ ಬಂಗಾರ, ಪ್ರಸಿದ್ಧಿ ಫಲಕ ಮತ್ತು ನಗದು ಕಾಣಿಕೆಯೊಂದಿಗೆ ಪೂಜೆ ಅವರನ್ನು ಸತ್ಕರಿಸ್ತಾ ಇದ್ದಾರೆ. ನೆನಪು ಬಂದ ಕೂಡಲೇ ಎಲ್ಲರಿಗೂ ನೆನಪಡುವುದು ಮಾಧ್ಯಮ ಕ್ಷೇತ್ರ. ಅವರ ಅಪ್ಪಟ ಬಸವಾಭಿಮಾನಿಗಳು. ಶ್ರೀ 1968ರಲ್ಲಿ ಹಿಂದೆ ಕಲಬುರಗಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸುವ ಮೂಲಕ ಈ ಭಾಗದ ಶೈಕ್ಷಣಿಕ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಜೈ ಭೀಮ ಗದೆ ಕನ್ನಡ ದಿನಪತ್ರಿಕೆ ಸಂಪಾದಕರಾಗಿ ಕಳೆದ 25 ವರ್ಷಗಳಿಂದ ಮಾಧ್ಯಮ ಕ್ಷೇತ್ರ ಸೇವೆ ಸಲ್ಲಿಸಿದ್ದಾರೆ. ಧ್ವನಿ ಇಲ್ಲದ ದೀನದಲಿತರ ಧ್ವನಿಯಾಗಿ ಅಕ್ಷರ ಲೋಕದಲ್ಲಿ ಮಿಂಚಿನ ಸಂಚಲನ ಉಂಟು ಮಾಡಿದ್ದಾರೆ. ಮಾಧ್ಯಮ ಕ್ಷೇತ್ರ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ತಮ್ಮ ಹರಿತವಾದ ಲೇಖನಗಳಿಂದ ಸಂಬಂಧಪಟ್ಟವರ ಕಣ್ಣನ್ನು ತರಿಸುವ ಮೂಲಕ ಒಂದು ಮಾಧ್ಯಮ ಕ್ಷೇತ್ರಕ್ಕೆ ನೆಲೆ ಬೆಲೆಯನ್ನು ತಂದುಕೊಟ್ಟರು ಯಾರಪ್ಪ ಅಂದ್ರೆ ಶ್ರೀ ಶಂಕರ್ ಕೂಡ್ಲ ಅವರು. ಹೀಗೆ ಅನೇಕ ಪತ್ರಿಕೆಗಳ ಮೂಲಕ, ಮಾಧ್ಯಮ ಮೂಲಕ ಇವತ್ತು ಕಲಬುರಗಿ ಜಿಲ್ಲೆಯ ಕಲ್ಯಾಣದಲ್ಲಿ ಅವರು ಹೆಸರನ್ನು ಮಾಡಿದ್ದಾರೆ. 2006ರಲ್ಲಿ ಇವರಿಗೆ ಕರ್ನಾಟಕ ಮೀಡಿಯಾ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇವತ್ತು ಚನ್ನವೀರ ಶಿವಾಚಾರ್ಯರು ಅವರಿಗೆ 5 ಗ್ರಾಂ ಚಿನ್ನ ಪ್ರಶಸ್ತಿ ಫಲಕದೊಂದಿಗೆ ಪೂಜ್ಯರು ಗೌರವಿಸಿದ್ದಾರೆ. ಹಾರ್ದಿಕ ಅಭಿನಂದನೆಗಳು ಸರ್. ಇರ್ತಾರೆ ರಾಳಪ್ಪ ಜಮಾದಾರಮ್ಮ ಅವರು ರಾಜನವರು ಕರ್ಕೊಂಡು ಹೋಗಬೇಕಂತ ಸರ್ ಇಲ್ಲಿ ನೋಡ್ರಿ. ಈ 4 ಮಂದಿ ಸಾಧಕರಿಗೆ ಪ್ರೀತಿಯ ನಮ್ಮ ಗುರುಗಳು ಇವತ್ತು ಚನ್ನಶ್ರೀ ಪ್ರಶಸ್ತಿ ಪುರಸ್ಕಾರ ಕೊಟ್ಟಿದ್ದಾರೆ. ಭಕ್ತಾದಿಗಳು ಜೋರಾದವರಿಗೆ, ಚಪ್ಪಾಳದವರಿಗೆ ಸ್ಫೂರ್ತಿಯ ಶುಭ ಕೋರೋಣ. ಮಠ ಲಕ್ಷ ಗಟ್ಟಲೆ ಸದ್ಭಕ್ತರನ್ನು ಹೊಂದಿದಂತ ಶತಮಾನಗಳಿಂದ ಸಮಾಜದ ಏಳಿಗೆಗಾಗಿ, ಶೈಕ್ಷಣಿಕವಾಗಿ, ಆರೋಗ್ಯದ ದೃಷ್ಟಿಯಿಂದ, ಸಾಹಿತ್ಯದ ಕ್ಷೇತ್ರದಲ್ಲಿ, ಸಂಗೀತದ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ಸಮಾಜಮುಖಿಯಾಗಿ ಸಮಾಜದ ಏಳಿಗೆಗೆ ಸದಾ ಹಾರ್ಕೂಡ ಮಠ ಭಕ್ತರ ಬೆನ್ನೆಲುಬಾಗಿ ನಿಂತು ಆಶೀರ್ವಾದವನ್ನು ಮಾಡಿ ಲಕ್ಷ ಗಟ್ಟಲೆ ಸದ್ಭಕ್ತರನ್ನು ಹೊಂದಿದಂತ ನಾವೆಲ್ಲರೂ ಪುಣ್ಯವಂತರನ್ನುವುದರಲ್ಲಿ 2 ಮಾತಿಲ್ಲ. ಭಾರತ ಋಷಿಮುನಿಗಳ ದೇಶ, ಭಾರತ ಸಾಧು ಸಂತರ ದೇಶ, ಭಾರತ ಯೋಗಿಗಳ ದೇಶ, ಭಾರತ ಮಠಮಾನ್ಯಗಳ ದೇಶ. ಇಂತಹ ದೇಶದಲ್ಲಿರುವಂತ ನಮ್ಮಲ್ಲಿರುವಂತಹ ಶ್ರೀಮಂತಿಕೆಯ ಸಂಸ್ಕೃತಿ, ಶ್ರೀಮಂತಿಕೆಯ ಪರಂಪರೆ, ಇಂತಹ ದೇಶದಲ್ಲಿ ನಾವು ಜನ್ಮ ತಾಳಿದ್ದೇವೆ ಅಂದ್ರೆ ಅದೇ ಒಂದು ಮಹಾಪುಣ್ಯ ಅನ್ನೋದ್ರಲ್ಲಿ 2 ಮಾತಿಲ್ಲ. ಭಾರತ ಒಂದಾನೊಂದು ಕಾಲದಲ್ಲಿ ವಿಶ್ವಕ್ಕೆ ಗುರುವಾಗಿತ್ತು. ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ,
ಆರೋಗ್ಯದಲ್ಲಿ ಚಿಕಿತ್ಸೆ ಕೊಡುವುದರಲ್ಲಿ ಹಾಗೂ ಅನೇಕ ಸಂಶೋಧನೆಗಳಲ್ಲಿ ಅನೇಕ ಸಮಾಜಕ್ಕೆ ನಾಗರಿಕತೆಯನ್ನು ಕೊಟ್ಟಿದ್ದಂಥದ್ದು ಯಾವುದಾದ್ರೂ ದೇಶ ಇದ್ರೆ ಅದು ನಮ್ಮ ಭಾರತ ಇದೆ. ಅದೇ ಪರಂಪರೆಯನ್ನು ನಮ್ಮ ಮಠ ಮನೆಗಳು, ನಮ್ಮ ಪೂಜ್ಯರು, ವಿಶೇಷವಾಗಿ ಕರ್ನಾಟಕದಲ್ಲಿ ಪೂಜ್ಯರ ಮಠಮಾನ್ಯಗಳ ಸೇವೆ ಅಭೂತಪೂರ್ವವಾದಂಥದ್ದು. ಬಡವರಿಗೆ ಶಿಕ್ಷಣ, ವಸತಿ, ದಾಸೋಹ. ಬಸವಣ್ಣನವರು ಈ ಸಮಾಜದಲ್ಲಿ ಕೊಟ್ಟಿದ್ದಂತಹ ದಾಸೋಹ, ಶಿಕ್ಷಣ, ವಸತಿಯನ್ನ ಸಮಾಜದ ಬಡವರಿಗೆ ಕೊಟ್ಟಿದ್ದಕ್ಕಾಗಿಯೇ ಇವತ್ತು ಕರ್ನಾಟಕದಲ್ಲಿ ಅನೇಕ ಶತಮಾನಗಳಿಂದ ಎಲ್ಲರಿಗೆ ಶಿಕ್ಷಣವನ್ನು ಸಿಕ್ಕಿದೆ. ಅದೇ ಇವತ್ತು ಸರ್ಕಾರಗಳು ಕೂಡ ಮುಂದುವರಿಸ್ತಾ ಇದ್ದಾವೆ. ಬಂಧುಗಳೇ, ಕಳೆದ 2 ವರ್ಷಗಳಿಂದ ಪೂಜ್ಯರು ನನ್ನನ್ನು ಯಾವಾಗಲೂ ಆಶೀರ್ವಾದಕ್ಕೆ ಹೋದಾಗ ಆಶೀರ್ವಾದವನ್ನ ಮಾಡ್ತಿದ್ರು. ಒಬ್ಬರೇ ನೀವು ಯಶಸ್ವಿಯಾಗಿ ಮುಂದೆ ವರಿತೀರಿ ಅಂತ. ಹಾಗೆ ಅವಧೂತ ಮಹಾರಾಜರು ಕೂಡ ನನ್ನ ಪರಿವಾರದ ಮೇಲೆ ವಿಶೇಷ ಕಾಳಜಿಯನ್ನು ಇದೆ. ಹೀಗಾಗಿ ಅವರ ಇಬ್ಬರ ಪೂಜ್ಯರ ಆಶೀರ್ವಾದವನ್ನ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ನನಗೆ ಆಶೀರ್ವಾದವನ್ನಾಗಿದೆ. ಬರುವಂತ ಮೇ 7 ತಾರೀಕದಂದು ನಿಮ್ಮೆಲ್ಲರ ಆಶೀರ್ವಾದವನ್ನ ಆಗ್ತದೆ ಅನ್ನುವಂಥದ್ದು ವಿಶ್ವಾಸವನ್ನು ಹೊಂದಿ ನನ್ನ ಮಾತಿಗೆ ನಾನು ವಿರಾಮನ ಕೊಡ್ತೇನೆ. ಮತ್ತೊಮ್ಮೆ ಜಾತ್ರಾ ಮಹೋತ್ಸವಕ್ಕೆ ಪೂಜ್ಯರು ನನ್ನನ್ನು ಆಶೀರ್ವಾದವನ್ನು ಮಾಡಿದ್ದಕ್ಕಾಗಿ ಇಬ್ಬರು ಪೂಜ್ಯರ ಪಾದಗಳಿಗೆ ಭಕ್ತಿ ಪೂರ್ವಕದ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿನ ವಿರಾಮನ ಕೊಡ್ತೀನಿ. ಎಲ್ಲರಿಗೆ ಶುಭವಾಗಲಿ. ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶ್ರೀ ಸುಭಾಷ್ ರಾಠೋಡ್ ಸರ್ ಮಾತಾಡೋದಕ್ಕಾಗಿ ಕೋರ್ತಾ ಇದ್ದೇನೆ. ನಾವೇನೋ ಜೀವನದಲ್ಲಿ ಸಾಧಿಸ್ತೀವಿ, ನಾವೇನೆಲ್ಲ ಮಾಡ್ತೀವಿ, ಗಳಿಸ್ತೀವಿ, ಕಳಿತೀವಿ, ಇದೆಲ್ಲನೂ ಕೂಡ ದೈವಾನುಗ್ರಹ, ಗುರುಗಳ ಆಶೀರ್ವಾದ. ಏನೆಲ್ಲ ಸಿಕ್ಕರೂ ಗುರುಗಳ ಆಶೀರ್ವಾದದಿಂದ ಸಿಗ್ತದೆ ಅನ್ನೋ ಭಾವ, ಪ್ರತಿಯೊಬ್ಬರ ಕಿಂಕರತ ಭಾವ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ಬೇಕು. ನಾವು ಹಾರ್ಕೂಡ ಮಠ ಅಂತಂದ್ರೆ ಇದು ಜಾತಿ ಆಧಾರಿತ ಮಠ ಅಲ್ಲ, ಇದು ನೀತಿ ಆಧಾರಿತ ಮಠ. ನಮಗೆ 12ನೇ ಶತಮಾನದ ಅನುಭವ ಮಂಟಪದ ನೆನಪಾಗ್ತದೆ. ಅಲ್ಲಿ ಅನುಭವ ಮಂಟಪದಲ್ಲಿ 770 ಅಮರಂಗಣಗಳು, ಅಲ್ಲಿ ಸಮಗಾರರಿದ್ರು, ಬೇರೆಲ್ಲ ಕಸಬು, ಇದು ಕಸಬು ಅಂತ ಹೇಳಿಲ್ಲ ನಾನು, ಕೃಷಿಕರಿದ್ರು, ವ್ಯಾಪಾರಿಗಳಿದ್ರು, ಸೂಳೆ ಸಂಕವ ಹಿಡ್ಕೊಂಡು ಬ್ರಾಹ್ಮಣ ಸಮುದಾಯದ ಎಲ್ಲ ವಚನಕಾರರು ಅದರೊಳಗಿದ್ರು. 770 ಅಮರಂಗಣಗಳು ವಿವಿಧ ಜಾತಿ, ಧರ್ಮ, ಕುಲಕ್ಕೆ ಸೇರಿದವರಾಗಿದ್ರು. ಇವತ್ತು ನಮ್ಮ ಹಾರ್ಕೋಡು ಮಠ ಕೂಡ ಇವತ್ತು ತಾವು ವೇದಿಕೆಯ ಮೇಲೆ ನೋಡಬಹುದು, ಇಂಥ ಜಾತಿಯವರು ಇಲ್ಲ ಅಂತಿಲ್ಲ. ಇವತ್ತು ಶಂಕರ್ ಕೋಡ್ಲ ಅವರು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹಿರಿಯ ಸಾಹಿತಿಗಳು, ಪತ್ರಕರ್ತರು, ಅವರನ್ನೊಳಗೊಂಡು ಎಲ್ಲ ಜಾತಿ ಜನಾಂಗದ ಅತಿಥಿಗಳು ನಮಗೆ ವೇದಿಕೆ ಮೇಲೆ ಸಿಗ್ತಾರೆ. ಮತ್ತು ಹಾರ್ಕೋಡು ಮಠದ ಜಾತ್ರೆಯಲ್ಲಿ ಇಂಥ ಜಾತಿ ಜನರು ಬರೋದಿಲ್ಲ ಅಂತಲ್ಲ. ಅದಕ್ಕೆ ಹೇಳ್ತೀನಿ, ಇದು ಜಾತಿ ಆಧಾರಿತ ಮಠ ಅಲ್ಲ, ಇದು ನಮ್ಮ ನೀತಿ ಆಧಾರಿತ ಮಠ, ನಮ್ಮ ಮಾನವೀಯತೆ ಆಧಾರಿತ ಮಠ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಮಠದ ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗಬೇಕಿದೆ, ನಮ್ಮ ಮಠದ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕಿದೆ. ಹಾರ್ಕೋಡು ಮಠ ನಮ್ಮೆಲ್ಲರ ಮಠ, ನಮ್ಮ ಮಠ. ಇದರ ವೃದ್ಧಿಗಾಗಿ, ಇದರ ಸೇವೆಗಾಗಿ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಸಿದ್ಧರಾಗಬೇಕು ಅನ್ನೋ ಮಾತನ್ನು ಹೇಳಿ, ಒಂದು ಭಗವದ್ಗೀತೆಯಲ್ಲಿ ಮಾತಿದೆ, ಕರ್ಮಣ್ಯವಾಧಿಕಾರೇಸು ಮಾ ಫಲೇಸು ಕದಾಚನ. ಯಾವತ್ತೂ ಕೂಡ ನಾವು ಕರ್ಮ ಮಾಡುವಾಗ, ಕೆಲಸ ಮಾಡುವಾಗ ಅದರ ಫಲಾಪೇಕ್ಷೆ ಮಾಡಬಾರ್ದು ಅಂತೇಳಿ, ಫಲದ ಅಪೇಕ್ಷೆ ಮಾಡಬಾರ್ದು. ನಾನು ಕೂಡ ಸುಭಾಷ್ ರಾಠೋಡ್ ಎಲ್ಲೇ ಹುಟ್ಟಿದ್ರು ಕೂಡ ಈ ನೆಲದಲ್ಲಿ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ತಾವು. ಯಾವುದೇ ಫಲದ ಅಪೇಕ್ಷೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಾವು. ಸೋಲ್ಲಿ ಗೆದಿಲಿ ಯಾವುದೇ ವಿಷಯದಿರಲಿ ತಮ್ಮ ಸೇವೆಯಲ್ಲಿ ಸದಾ ಸಿದ್ಧ ಇರ್ತೇನೆ. ಮಠದ ಒಬ್ಬ ಸಾಮಾನ್ಯ ಭಕ್ತನಾಗಿ ಮಠಕ್ಕೆ ಸದಾ ಸೇವೆಗೆ ಸಿದ್ಧ ಇರ್ತೇನೆ ಅನ್ನೋ ಮಾತನ್ನು ಹೇಳಿ ಈ ಕೆಲವು ನನ್ನ ನುಡಿಗಳನ್ನು ಪರಮ ಪೂಜ್ಯರ ಚರಣಕ್ಕೆ ಸಮರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ಶರಣ ಶರಣಾರ್ಥಿಗಳು.
ಧನ್ಯವಾದಗಳು ಸುಭದ್ರ ಸರ್ ಅವರಿಗೆ. ಈಗ ಅಧ್ಯಕ್ಷರಂತ ಮನೆ ಶಾಸಕರು ಮಾತಾಡುತ್ತಿದ್ದ ಪೂರ್ವದಲ್ಲಿ ಈಗ ಹಾರ್ಕೋಡ್ ಶ್ರೀ ಚನ್ನಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಚಂದಾಪುರದ ಮಕ್ಕಳಿಂದ ಒಂದು ನೃತ್ಯ. ನವೀರರ ವೈಭವ ನೋಡೊಮ್ಮೆ, ನವೀರರ ವೈಭವ ನೋಡೊಮ್ಮೆ. ಪ್ರತಿ ವೃಷತತ್ವದ ಗುರುವಿನ ಜಾತ್ರೆಯ ನೀ ನೋಡು, ಸಾವಿರಾರು ಭಕ್ತರು ಸೇರಲು ಎಳವರು ನೀ ನೋಡು. ಪ್ರತಿ ವೃಷತತ್ವದ ಗುರುವಿನ ಜಾತ್ರೆಯ ನೀ ನೋಡು, ಸಾವಿರಾರು ಭಕ್ತರು ಸೇರಲು ಎಳವರು ನೀ ನೋಡು. ಭವ್ಯವಾದ ಚನ್ನಬಸವರ ಶಿಖರವ ನೀ ನೋಡು, ಕಲ್ಯಾಣ ಮಂಟಪ ಕೈಲಾಸದಂತೆ ಕಟ್ಯಾರ ನೀ ನೋಡು. ಚನ್ನವೀರ ಸದ್ಗುರುವಿನ ವಾಣಿಯ ಒಮ್ಮೆಲೆ ನೀ ಕೇಳು, ನಾಡಿನಾದ್ಯಂತ ಸಂಗೀತ ಹಾಡನ್ನು ನೀ ಕೇಳು. ಚನ್ನವೀರ ಸದ್ಗುರುವಿನ ವಾಣಿಯ ಒಮ್ಮೆಲೆ ನೀ ಕೇಳು, ನಾಡಿನಾದ್ಯಂತ ಸಂಗೀತ ಬಳಗದ ಹಾಡನ್ನು ನೀ ಕೇಳು. ಶರಣರ ಪ್ರವಚನ ಪುರಾಣವನ್ನು ಮತ್ತೆ ನೀ ಕೇಳು, ಅನುಭವ ಆನಂದದಿಂದ ನೀನು ಚಿತ್ತವಿಟ್ಟು ಕೇಳು. ಗುರುವಿನ ಮಠದಲ್ಲಿ ತನುಮನದಿಂದ ಸೇವೆಯ ನೀ ಮಾಡು, ಚನ್ನಬಸವ ಪೂಜೆಯ ನೀ ಮಾಡು. ಗುರುವಿನ ಮಠದಲ್ಲಿ ತನುಮನದಿಂದ ಸೇವೆಯ ನೀ ಮಾಡು, ಚನ್ನಬಸವನ ತತ್ವದರ್ಶಿಗೆ ಪೂಜೆಯ ನೀ ಮಾಡು.
ಗುರುವಿನ ಹೊರತು ಮತ್ಯಾರಿಲ್ಲ ಧ್ಯಾನವ ನೀ ಮಾಡು ಚನ್ನವೀರರ ಪಾದದಡಿಯಲ್ಲಿ ಭಕ್ತಿಯ ನೀ ಮಾಡು ಧನ್ಯವಾದಗಳು ಹಾಡ್ಕೊಡ್ತಾರೆ ಮಕ್ಕಳಿಗೆ. ಈಗ ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಳ್ಳುವ ಮಾನ್ಯ ಶಾಸಕರಾದ ಅವಿನಾಶ್ ಜಾಧವ್ ಅವರು ಮಾತಾಡೋದಕ್ಕೆ ಕೊಡ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಹಾಡ್ಕೋಡು ಶ್ರೀ ಭಜನಾ ಮಂಡಳಿ ಅಧ್ಯಕ್ಷರ ವೇದಿಕೆ ಬಂದು ಪೂಜೆಯಿಂದ ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಗುಡ್ ಟೀಚರ್, ಮದರ್ ಫಸ್ಟ್ ಟೀಚರ್. ಶ್ರೀಮಠದ ಸಂಪತ್ರ ಅಂತ ಶ್ರೀ ನವಲಿಕ್ ಪಾಟೀಲ್ ಅವರಿಗೆ ಪೂಜರು ಸತ್ಕರಿಸ್ತಾರೆ. ಈಗ ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವ ಕ್ಷೇತ್ರದ ಶಾಸಕರಾಗಿರುವ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಮಾತಾಡಬೇಕಾಗಿ ಕೋರ್ತೇನೆ. ಪ್ರತಿ ವರ್ಷ ಚಿಂಚೋಳಿ ಬಂದಾಗ ಹಾರ್ಕುಡ್ ಶ್ರೀಗಳ ಜಾತ್ರೆ ಮಹೋತ್ಸವದಲ್ಲಿ ತುಂಬಾ ಸಂತೋಷ ಅನ್ಸುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಇಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ನಾವು ಸಣ್ಣವರಿರ್ಬೇಕಿದ್ರೆ ಬರೀ ದೀಪಾವಳಿ, ಹೋಲಿ, ಸಂಕ್ರಾಂತಿ, ಬೇರೆ ಬೇರೆ ಫೆಸ್ಟಿವಲ್ಸ್ ಎಲ್ಲ ನೋಡ್ತಾ ಇದ್ವಿ. ಆದ್ರೆ ಚಿಂಚೋಳಿಯಲ್ಲಿ ಬಂದ ಮೇಲೆ ನಾನು ಕೂಡ ಹಾರ್ಕುಡ್ ಶ್ರೀಗಳ ಆಶೀರ್ವಾದ ತಗೊಂಡ ಮೇಲೆ ನಮ್ಗೆ ಗೊತ್ತಾಯ್ತು ಚಿಂಚೋಳಿಯಲ್ಲೂ ಕೂಡ ಇನ್ನೊಂದು ಹಬ್ಬ ಇದೆ, ಅದು ಹಾರ್ಕುಡ್ ಶ್ರೀಗಳ ಜಾತ್ರಾ ಮಹೋತ್ಸವ ಅಂತ. ಯಾಕಂದ್ರೆ ಇಲ್ಲಿ ಇದು ಹಬ್ಬದ ವಾತಾವರಣ ಹೆಂಗಿದೆ ಅಂದ್ರೆ ಎಲ್ಲ ಸಮುದಾಯದವರು, ಎಲ್ಲ ಸಮಾಜದವರು ಎಲ್ಲ ಒಗ್ಗಟ್ಟಾಗಿ ಒಂದಾಗಿ, ಇದು ಹಾರ್ಕುಡ್ ಹಬ್ಬ ಜಾತ್ರೆ ಅಲ್ಲ, ಇದು ನಮ್ ಜಾತ್ರೆ, ನಮ್ ಪೂಜೆರು ಹಾರ್ಕುಡ್ ಹಬ್ಬ ಜಾತ್ರೆ ಅಂತ ಎಲ್ಲ ಜೊತೆಗೆ ಕೆಲಸ ಮಾಡ್ತಾರೆ. ಅದಕ್ಕೆ ಇದು ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಇದು ನಿಮ್ಗೆ ಗೊತ್ತಿದೆ, ಜೀವನದಲ್ಲಿ ಬಹಳಷ್ಟು ತೊಂದರೆಗಳಿರುತ್ತೆ. ಜೀವನ ತುಂಬಾ ಲೈಫ್ ಇಸ್ ವೆರಿ ಶಾರ್ಟ್ ಟು ಹ್ಯಾವ್ ಎನಿಮೀಸ್. ಅದಕ್ಕೆ ಕಮ್ಮಿ ಲೈಫಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ, ಗುರುಗಳ ಆಶೀರ್ವಾದ ತಗೊಂಡು ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ ಖಂಡಿತವಾಗೂ ಮನಸ್ಸಕ್ಕೂ ನೆಮ್ಮದಿ ಇರುತ್ತೆ. ಅದಕ್ಕೆ ನಾವೊಂದು ಎಕ್ಸಾಂಪಲ್, ಇಲ್ಲಿಂದ ಒಂದು ಎಕ್ಸಾಂಪಲ್ ತಗೊಂಡು ಹೋಗ್ಬೇಕು. ಈ ಜಾತ್ರೆ ಹೆಂಗಾಗತ್ತೆ ಅಂದ್ರೆ ಎಲ್ಲ ಸಮುದಾಯವರು ಸೇರಿ ಜಾತ್ರೆ ಒಳ್ಳೇದಾಗ್ಲಿ ಅಂತ ಒಂದು ಭಾವನೆಯಿಂದ ಮಾಡಿ ಇಂಥ ಯಶಸ್ವಿ ಜಾತ್ರೆ ಆಗತ್ತೆ. ಅದೇ ರೀತಿ ನಾವು ಜೀವನದಲ್ಲಿ ಕೂಡ ಎಲ್ಲ ಭೇದ ಭಾವ ಬಿಟ್ಟು ಒಂದು ಮನುಷ್ಯತೆ ರೀತಿಯಲ್ಲಿ ಎಲ್ಲ ಜೊತೆ ಕೂಡಿ ಎಲ್ಲ ಒಳ್ಳೇದಾಗತ್ತೆ ಅಂತ ಭಾವನೆಯಿಂದ ಹೋದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಅದಕ್ಕೆ ಪರಮ ಪೂಜ್ಯರ ಆಶೀರ್ವಾದ ತುಂಬಾ ಅವಶ್ಯಕತೆ ಇದೆ. ನಮ್ಮ ದೇಶ ಸುಭಾಷ್ಜಿ ಅವ್ರು ಹೇಳ್ದಂಗೆ ನಮ್ಮ ದೇಶ ಮೊದಲು ಇದೆಲ್ಲ ಒಂದು ಸೈನ್ಸ್ ಮಷೀನ್ ಗಿಶೀನ್ಸ್ ಏನಿರ್ಲಿಲ್ಲ. ಒಂದು ಡಾಕ್ಟರ್ ಆಗಿ ಒಂದು ಸೂಚನೆ ಹಾಕಕ್ಕೆ ಬ್ಲೇಡ್ ಗೀಡ್ ಏನಿರ್ಲಿಲ್ಲ. ಅವಾಗ ಸುಶ್ರುತ ಡಾಕ್ಟರ್, ಸುಶ್ರುತ ಫಾದರ್ ಆಫ್ ಸರ್ಜರಿ ಅಂತೀವಿ ನಾವು. ಅವರು ಆ ಕಾಲದಲ್ಲಿ ಒಂದು ಧಾರ್ಮಿಕತೆಯಿಂದ ಒಂದು ಮೆಡಿಸನ್ ಅಲ್ಲಿ ಸೃಷ್ಟಿ ಮಾಡಿದ್ರು ಅವರು. ಅಂತ ಒಂದು ಪುಣ್ಯದ ಕ್ಷೇತ್ರ ಇದು. ಅದಕ್ಕೆ ಇದು ಧಾರ್ಮಿಕತೆ ಹಂಗೆ ಮುಂದೆ ನಡೀತಾ ಇರಬೇಕು, ಎಲ್ಲ ಒಂದಾಗಿ ನಡೀತಾ ಇರಬೇಕು. ಮತ್ತೆ ಒಂದು ಒಳ್ಳೆ ಭಾವನೆಯಿಂದ ನಾವು ಎಲ್ಲ ಜೊತೆಗೆ ನಗ್ನಗ್ತಾ ಇರ್ಬೇಕಂತ ಹೇಳ್ತಾ, ಇದೊಂದು ಸಂದರ್ಭದಲ್ಲಿ ನನಗೂ ಕೂಡ ಕರೆಸಿಬಿಟ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಪರಮ ಪೂಜೆಗೆ ಇನ್ನೊಂದ್ಸರಿ ಕೋಟಿ ಧನ್ಯವಾದ ಹೇಳ್ತಾ, ಮತ್ತೆ ವೇದಿಕೆ ಎಲ್ಲ ಹಿರಿಯರಿಗೆ ಇನ್ನೊಂದ್ಸರಿ ಕೋಟಿ ಧನ್ಯವಾದ ಹೇಳ್ತಾ ನಾನು ಹೇಳಿ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಮಾನ್ಯ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರಿಗೆ. ಈಗ ಸನ್ಮಾನಿತ ಪರವಾಗಿ ಶ್ರೀ ಶಂಕರ್ ಕೋಳತ್ರವರು ಒಂದೆರಡು ಮಾತಾಡಬೇಕಾಗಿ ಕೊಡ್ತಾರೆ. ಕಲಬುರಗಿಯಿಂದ ಆಗಿರ್ತಂತ ಶ್ರೀ BS ಮಾಲಿಪಾಟೀಲ್ ಅಧ್ಯಕ್ಷರು ಹಣದಂತ ನೌಕರ ಸಂಘ ಕಲಬುರಗಿ ದಯವಿಟ್ಟು ವೇದಿಕೆ ಬಂದ ಪೂಜೆ. ನಾನು ಶರಣ ಬಸವ ಪುರಾಣ ಮತ್ತು ಇಂಥ ಕಾರ್ಯಕ್ರಮಗಳಲ್ಲಿ ಯಾವಾಗಲೂ ನಮ್ಮ ಉರ್ಲಿಂಗಿ ಪೆದ್ದೆ ಮಠದಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೆ. ನನ್ನ ಸಣ್ಣತನದಿಂದಲೂ ಬಸವಣ್ಣನ ಅನುಯಾಯಿಗಳಾಗಿ ನಾನು ಕೆಲಸ ಮಾಡಿದ್ದೇನೆ. ನನ್ನ ಕೆಲಸಕ್ಕೆ ಸ್ವಾಮೀಜಿಯವರು ತಮ್ಮ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ನನಗೆ ತಕ್ಷಣ ನಿನಗೆ
ನಾವು ಪ್ರಶಸ್ತಿ ಕೊಡುತ್ತೇವೆ ಅಂತ ಹೇಳಿದ್ರು ನನಗೆ ತುಂಬಾ ಸಂತೋಷ ಆಯಿತು. ನಾನು ಗುಲ್ಬರ್ಗ ಯೂನಿವರ್ಸಿಟಿಯಿಂದ ಕೇಳಿದ್ರು ಸಹ ನಾನು ಒಪ್ಪಿಲ್ಲ, ನನಗೆ ಡಾಕ್ಟರೇಟ್ ಕೊಡ್ತೀವಿ ಅಂದ್ರೆ ನನಗೆ ಬೇಕಾಗಿಲ್ಲ ಅಂತೆ. ಆದ್ರೆ ಇವತ್ತು ಸ್ವಾಮಿಗಳು ನನಗೆ ಪ್ರಶಸ್ತಿ ಕೊಟ್ಟಿರುವುದು ಎಲ್ಲ ಸರ್ಕಾರಕ್ಕಿಂತಲೂ ಮಧ್ಯಮ ಪ್ರಶಸ್ತಿಗಿಂತಲೂ ನನಗೆ ಹೆಚ್ಚಿನ ಒಂದು ಪ್ರಶಸ್ತಿ ಸಿಕ್ಕಂಗಾಗಿದೆ. ನಾನು ಯಾವಾಗಲೂ ಯಾವುದೇ ರೀತಿಯಲ್ಲಿ ಪ್ರಶಸ್ತಿಗೆ ಹೋಗೋದಿಲ್ಲ. ನಾನು ಗುರುಗಳ ಆಶೀರ್ವಾದ ಪಡಿಬೇಕು. ನಾನು ಒಬ್ಬ ಬಸವಣ್ಣನ ಅನುಯಾಯಿ, ಉರ್ಲಿಂಗಿ ಪೆತ್ತಿ ಮಠದ ಒಂದು ಅನುಯಾಯಿ. ಆ ಉರ್ಲಿಂಗಿ ಪೆತ್ತಿ ಆಶೀರ್ವಾದ ನನಗೆ ಇದೆ. ಮತ್ತೆ ನಮ್ಮ ನಂಜುಂಡ ಸ್ವಾಮಿಗಳು, ಜಗದ್ಗುರುಗಳಾದ ನಂಜುಂಡ ಸ್ವಾಮಿಗಳು ಸಹ ಆಶೀರ್ವಾದ ಇದೆ. ನಮ್ಮ ಮಠದಲ್ಲಿ ಪ್ರತಿ ವರ್ಷ ಲಿಂಗ ದೀಕ್ಷೆಗಳನ್ನು ಮಾಡುತ್ತೇವೆ. ಪ್ರತಿ ವರ್ಷ ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುತ್ತೇವೆ. ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಮಠದಲ್ಲಿ ಶಿಕ್ಷಣ ಕೊಡ್ತಾ ಇದ್ದೇವೆ. ಅಂತ ಒಂದು ಶಿಕ್ಷಣ ಕೊಡ್ತಕ್ಕಂಥ ಮಠದಂತೆ ನಮ್ಮ ಆರ್ಕೋಡು ಸ್ವಾಮೀಜಿಗಳು ಸಹ ವಿದ್ಯಾರ್ಥಿಗಳ ಶಿಕ್ಷಣ ಕೊಟ್ಟು, ಶಿಕ್ಷಣ ದಾನವನ್ನು ಕೊಟ್ಟು, ವಿದ್ಯಾದಾನವನ್ನು ಮಾಡಿ ತಮ್ಮೆಲ್ಲರಿಗೂ ಪುನೀತರಾಗಿ ಮಾಡತಕ್ಕಂಥ ಈ ಸ್ವಾಮೀಜಿಗಳ ಪಾದ ಚರಣಕ್ಕೆ ನನಗೆ ಶರಣಾರ್ಥಿ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಎಲ್ಲ ಜಾತ್ರಾ ಮಹೋತ್ಸವಕ್ಕೆ ಪ್ರೇರಣ ಶಕ್ತಿಯಾಗಿರುವ ನಮ್ಮೆಲ್ಲರ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಜನವೀರ ಶಿವಾಚಾರ್ಯರ ಆಶೀರ್ವಾದ ನೀಡಬೇಕಾಗಿ ಕೋರ್ತಾನೆ. ಶ್ರೀಮದ್ ಹಾರಕೂಡ ಪಟ್ಟಾಚಾರ ಘನಮಠ ರಂಭಾಪುರಿ ಪೀಠ ಸೂತ್ರ ಸ್ವಾಮಿನ್ ಸದ್ಗುರು ಚನ್ನಬಸವ ಶಿವಯೋಗೀಂದ್ರ ಪ್ರಭಾ ಭಾಸ್ಕರ ಪ್ರೇಮಂ ಬೆತ್ತು ಪೊಗಳಿದ ನಿಮ್ಮ ಮಹಿಮಾ ಲೀಲಾ ವಿನೋದಂಗಳಂ ನೀಮಾಡೆನ್ನ ಕೃಪಾಳು ಬೇಗ ಕೃಪೆಯಂ ಸದ್ಭಕ್ತಿ ಸನ್ಮುಕ್ತಿಯಂ ಸದ್ಯೋ ಜಾತಂ ಕೋದ್ಭೂತಂ ಸದ್ಯೋ ವೈಭವದಾಯಕಂ ಸಿದ್ಧಿದಂ ಸಿದ್ಧವೃಂದಸ್ಯ ವಂದೇ ಶ್ರೀ ರೇಣುಕಂ ಗುರುಂ ಕಾಯದೊಳು ಗುರುಲಿಂಗ ಜಂಗಮ ದಾಯತ್ವ ನದೇಲ್ಕಿ ಸುಲಭೋ ಪಾಯದಿಂದ ದೆರೆಟ್ಟು ವಾಹಸ್ಥಳಕ್ಕೆ ಗುರು ಹಾಗಿ ದಾಯಗೋರಿ ಸಮಸ್ತ ಭಕ್ತರಿ ಕಾಯವನ್ನು ಪಾವನ ಮಾಡಿದ ರಾಯ ಪೂರ್ವಾಚಾರ್ಯ ಸಂಘದ ಬಸವ ಶರಣಾರ್ಥಿ ಪರಮ ಪೂಜ್ಯ ಮಹಾಯೋಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಮಹಾತ್ಮ ಮಹಾಯೋಗಿ ಹಾರಕೂಡದ ಲಿಂಗೈಕ್ಯ ಶ್ರೀ ಸದ್ಗುರು ಚನ್ನಬಸವ ಶಿವಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳವರ 73ನೆಯ ಜಾತ್ರಾ ಮಹೋತ್ಸವದ ಇಂದಿನ ಪವಿತ್ರ ಪರ್ವಕಾಲಕ್ಕೆ ಆಗಮಿಸಿ ಈ ಭಾಗದಲ್ಲಿ ಮತ್ತು ಹೈದರಾಬಾದ್ ಭಾಗದಲ್ಲಿ ಪ್ರವಚನದ ಮುಖಾಂತರವಾಗಿ ತಮ್ಮ ಆಧ್ಯಾತ್ಮದ ದಿವ್ಯ ಸಾಧನೆಯ ಮುಖಾಂತರವಾಗಿ ದವಾ ಮತ್ತು ದುವಾ ಎರಡನ್ನೂ ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ಎಲ್ಲ ಭಕ್ತರ ಮನಕ್ಕೆ ಮುಟ್ಟುವ ಹಾಗೆ ಕ್ರಿಯಾಶೀಲ ಸ್ವಾಮೀಜಿಗಳಾಗಿ ಕಾರ್ಯವನ್ನು ಮಾಡುತ್ತಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಅವಧೂತರವರ ದಿವ್ಯ ಪಾದಕ್ಕೆ ವಂದಿಸಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಅವಿನಾಶ್ ಜಾಧವರವರೇ, ಸನ್ಮಾನ್ಯ ಶ್ರೀ ಸುಭಾಷ್ ರಾಠೋಡ್ರವರೇ ಮತ್ತು ವಿಶೇಷವಾಗಿ ಇಂದು ಚನ್ನವೀರ ಚಂದನ ಎನ್ನುವಂತಹ ಗ್ರಂಥದ ಸಂಪಾದಕರಾಗಿ ಕಾರ್ಯವನ್ನು ಮಾಡಿರುವಂತಹ ಶ್ರೀ ಎಚ್ ಕಾಶಿನಾಥ್ ರೆಡ್ಡಿಯವರೇ, ಶ್ರೀ ಮಲ್ಲಿನಾಥ್ ಕೆ ಹಿರೇಮಠರವರೇ, ಇಂದು ವಿಶೇಷವಾಗಿ ಚನ್ನಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂತಹ ನಮ್ಮ ಭಾಗದ ಶ್ರೇಷ್ಠ ಪ್ರವಚನಕಾರರು, ಕೀರ್ತನಕಾರರ ಸಾಲಿನಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಹೆಸರು ಮಾಡಿರುವಂತಹ ಸನ್ಮಾನ್ಯ ಶ್ರೀ ಉದಯ ಶಾಸ್ತ್ರೀಜಿಯವರೇ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಬಿದರ್ವರೇ, ಶ್ರೀ ಶಿವಕುಮಾರ ಸ್ವಾಮಿ ಉಡುಮನಹಳ್ಳಿಯವರೇ ಮತ್ತು ವಿಶೇಷವಾಗಿ ಯಶಸ್ವಿ ಟಿವಿ ಮುಖಾಂತರವಾಗಿ ಸಮಾಜದಲ್ಲಿ ಸಾಮಾಜಿಕ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆ ಮತ್ತು ವಿಶೇಷವಾಗಿ ಜ್ಞಾನದ ಅಭಿವೃದ್ಧಿಯ ಬಗ್ಗೆ ಮತ್ತು ಬಸವ ತತ್ವದ ಬಗ್ಗೆ ಚಿಂತನೆಯನ್ನು ಮಾಡುತ್ತಿರುವಂತಹ ಸನ್ಮಾನ್ಯ ಶ್ರೀ ಶಂಕರ್ ಕೋಡ್ಲಾರವರೇ, ಇಂದು ವಿಶೇಷವಾಗಿ ಸತ್ಕಾರವನ್ನು ಹೊಂದಿರುವಂತಹ
ನಮ್ಮ ಹಾರ್ಕೋಡ್ ಮಠದ ಪರಮ ಸದ್ಭಕ್ತರಾಗಿರ್ತಕ್ಕಂಥ ಶ್ರೀಮತಿ ಸಹೋದರಿ ಸೋಮಲಿಂಗಮ್ಮ ಶಿವಕುಮಾರ್ ದೇಶಮುಖ್ ಹಾವಾಲ್ಟಿ ಅವರೇ ಮತ್ತು ವಿಶೇಷವಾಗಿ ಈ ಭಾಗದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಹಿರಿಯ ವೈದ್ಯರಾಗಿರುವಂತಹ ಶ್ರೀಮತಿ ಗೀತಾ ಡಾಕ್ಟರ್ ಕಿಶನ್ ರಾವ್ ಕಾಟಾಕೂರ್ ಚಿಂಚೋಳಿ ಅವರೇ, ಎಲ್ಲ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿ ಮತ್ತು ಹಾರ್ಕೋಡ್ ಮಠಕ್ಕೆ ವಿಶೇಷವಾಗಿ ಸ್ಥಳದ ದಾನಿಗಳಾಗಿ ಮತ್ತು ಕಟ್ಟಡಕ್ಕೆ ಸಹಾಯವನ್ನು ಮಾಡಿರುವಂತಹ ಮತ್ತು ದೇವಾಲಯವನ್ನು ಸುಂದರವಾಗಿ ನಿರ್ಮಾಣ ಮಾಡಿರುವಂತಹ ಆ ಎಲ್ಲ ಕಾರ್ಯಕ್ಕೆ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿರುವಂತಹ ಕಲ್ಲಪ್ಪ ಹೊಟ್ಟಾಪುರಿ ಅವರೇ, ಸನ್ಮಾನ್ಯರಾಗಿರ್ತಕ್ಕಂಥ ಡಾಕ್ಟರ್ ವಿಕ್ರಮ್ ಪಾಟೀಲ್ ಅವರೇ, ತರುಣ ಸಂಘದವರೇ, ಎಲ್ಲ ಅನುಭಾವಿಗಳೇ, ಹಿರಿಯರೇ, ಬೀದರ್ ಕಲಬುರಗಿ ಅನೇಕ ಭಾಗಗಳಿಂದ ಆಗಮಿಸಿರುವಂತಹ ಎಲ್ಲ ಸದ್ಭಕ್ತಾದಿಗಳೇ, ಅನುಭಾವಿಗಳೇ, ಹಿರಿಯರೇ, ಮಾತೆಯರೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣಾರ್ಥಿಗಳು. ಇಂದಿನ 73ನೇ ಜಾತ್ರಾ ಮಹೋತ್ಸವ ಈ ಪವಿತ್ರ ಪರ್ವಕಾಲಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಈ ನಾಡಿನಲ್ಲಿ ಕರ್ನಾಟಕದಲ್ಲಿ ಸಾವಿರಾರು ಜನ ಸಂತರನ್ನು, ಮಹಾತ್ಮರನ್ನು, ಅನುಭಾವಿಗಳನ್ನು, ಸತ್ಪುರುಷರನ್ನು ನೋಡ್ತಾ ಇದ್ದೀರಿ, ನೋಡ್ತಾ ಬಂದಿದ್ದೀರಿ. ಅವರ ಅಧ್ಯಾತ್ಮದ ದಿವ್ಯ ಶಕ್ತಿ ಪ್ರಭೆ ಎಲ್ಲರ ಹೃದಯದಲ್ಲಿ ಚಿರಸ್ಥಾಯಿಯಾಗಿದೆ. ಆದರೆ ವಿಶೇಷವಾಗಿ ಅನುಭಾವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ, ಗುರುಗಳಲ್ಲಿ 3 ರೀತಿಯಾಗಿರುವಂತಹ ಗುರುಗಳಿರ್ತಾ ಇದ್ದಾರೆ. ಯಾರು ಆ 3 ರೀತಿಯಾಗಿರುವಂತಹ ಗುರುಗಳಂದ್ರೆ ಸಿದ್ಧ ಗುರು, ಸಾಧಕ ಗುರು ಮತ್ತು ಅವತಾರಿಕ ಗುರು. 3 ಪ್ರಕಾರದ ಗುರುಗಳು. ಸಿದ್ಧ ಗುರುಗಳಂದ್ರೆ ಯಾವುದೋ ಸಾಧನೆ ಸಿದ್ಧಿಯನ್ನು ಮಾಡಿ ಗುರುಗಳಾಗಿ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಆದರೆ ಆ ತಪಸ್ಸು ಲಿಮಿಟ್ ಇರ್ತದೆ, ಕೆಲವೇ ವರ್ಷಗಳವರೆಗೆ ಇರ್ತಾ ಇದೆ. ಅವರಿಗೆ ಸಿದ್ಧ ಗುರುಗಳಂತ ಕರಿತಾ ಇರ್ತಾರೆ. ಸಾಧಕ ಗುರು ಅಂದ್ರೆ ಸಾಧನೆಯನ್ನು ಮಾಡಿ ಅಭ್ಯಾಸವನ್ನು ಕಲಿತು ಜ್ಞಾನಿಗಳಾಗಿ ಆಶೀರ್ವಚನ ಮಾಡ್ತಾ ಇದ್ದಾರಲ್ಲ, ಅವರು ಸಾಧಕ ಗುರುಗಳು. ಸಿದ್ಧ ಗುರುಗಳು, ಸಾಧಕ ಗುರುಗಳು. ಆದರೆ ಇನ್ನೂ ಒಂದು ಪ್ರಕಾರದ ವಿಶೇಷವಾದಂತಹ ಗುರುಗಳಿರ್ತಾ ಇದ್ದಾರೆ. ಸಾಕ್ಷಾತ್ ಭಗವಂತನೇ ಭೂಮಿಗೆ ಬಂದು ಅವತಾರವನ್ನು ತಾಳಿಯನ್ನು ಆಶೀರ್ವಾದ ಮಾಡ್ತಾ ಇದ್ದಾರಲ್ಲ, ಅವರೇ ಅವತಾರಿಕ ಗುರು, ಸದ್ಗುರು ಚನ್ನಬಸವ ಶ್ರೀಗಳು ಎನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾ ಇದ್ದಾರೆ. ಅಂತಹ ಪವಿತ್ರ ಮಹಾಸ್ವಾಮೀಜಿಯವರ, ಮಹಾಯೋಗಿಗಳ ಜಾತ್ರಾ ಮಹೋತ್ಸವವನ್ನು ತಮ್ಮ ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ಬಹುದೂರದಿಂದ ತಾವೆಲ್ಲರೂ ಕೂಡ ಪ್ರೀತಿಯಿಂದ, ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ವೈಚಾರಿಕರ ಪ್ರಶ್ನೆ ಮಾಡಬಹುದು, ಶಿವಯೋಗಿಗಳ ಜಾತ್ರಾ ಮಹೋತ್ಸವಕ್ಕೆ ಹಣವನ್ನು ಖರ್ಚು ಮಾಡಿ, ಭಾಳ ಬಡವರು ಇರ್ತಾ ಇದ್ರೆ ಹಣವನ್ನು ಖರ್ಚು ಮಾಡಿ ಜಾತ್ರೆಗೆ ಯಾಕೆ ಹೋಗಬೇಕು, ಶಿವಾನುಭವವನ್ನು ಯಾಕೆ ಕೇಳಬೇಕಂತ ಪ್ರಶ್ನೆ ಮಾಡಬಹುದು. ಆದರೆ ಒಂದು ಅನುಭಾವಿಗಳು ಮಾತನ್ನು ಹೇಳ್ತಾ ಇದ್ದಾರೆ, ಶಿವಾನುಭವದಲ್ಲಿ ಎಂತಹ ಒಂದು ಶಕ್ತಿ ಇದೆ ಅಂದ್ರೆ ಕನ್ನಡದ ಕವಿಗಳು ಬಹಳ ಚೆನ್ನಾಗಿ ಬರಿತಾ ಇದ್ದಾರೆ. ಅನುಭವಿಯಾದ ಗುರುವಿನಿಂದ ಅನುಭಾವಿಯಾದ ಶಿಷ್ಯರಿಗೆ ದೊರಕತಕ್ಕಂಥ ವಿಶಿಷ್ಟವಾದಂಥ ಜ್ಞಾನವೇ ಶಿವಾನುಭವ. ಒಂದು ಸಲ ಮಹಾತ್ಮರ ಹಿತವಚನ ಕೇಳಿದ್ರು, ಅವರ ಆಶೀರ್ವಚನವನ್ನು ಕೇಳಿದ್ರು. ಮನಸ್ಸಿನಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ ಏನಾಗ್ತಾ ಇದೆ ಅನ್ನುವಂಥ ಮಾತನ್ನು ಅನುಭವಗಳು ಕೇಳ್ತಾ ಇದ್ದಾರೆ. ಎಂಥ ಶಕ್ತಿ ಬರ್ತಾ ಇದೆ ಅಂದ್ರೆ, ನೀವು ಒಂದು ಕೋಣೆಯಲ್ಲಿ ಸಾವಿರಾರು ವರ್ಷಗಳಿಂದ ಕತ್ತಲೆ ಇರ್ತದೆ. ಸಾವಿರಾರು ವರ್ಷಗಳಿಂದ ಕತ್ತಲೆಯಿಂದ ತುಂಬಿರ್ತಕ್ಕಂಥ ಕೋಣೆಯಲ್ಲಿ ಒಂದೇ ಒಂದು ಚಿಕ್ಕ ದೀಪ ಹಚ್ಚಿದಾಗ ಆ ಕತ್ತಲೆಯಲ್ಲಿ ಹೇಗೆ ಮಯ ಆಗ್ತಾ ಇದೆಯಲ್ಲ, ಅದೇ ರೀತಿಯಲ್ಲಿ ಬದುಕಿನಲ್ಲಿ ಮಹಾತ್ಮರ, ಅನುಭಾವಿಗಳ, ಸಂತರ ವಾಣಿಯನ್ನು, ಭಕ್ತಿಯನ್ನು ಒಂದು ಸಲ ಕೇಳಿದ್ರೆ ನಿನ್ನ ಜೀವನದಲ್ಲಿ ಕರ್ಮದ ಕತ್ತಲೆಯೆಲ್ಲ ನಿವಾರಣೆ ಆಗ್ತಾ ಇದೆ, ಕರ್ಮದ ಕತ್ತಲೆಯಲ್ಲಿ ನಿವಾರಣೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾ ಇದ್ದಾರೆ. ಅಂತಹ ದಿವ್ಯ ಶಕ್ತಿ, ದಿವ್ಯ ಪ್ರಭೆ ಮಹಾತ್ಮರ ಹಿತವಚನದಲ್ಲಿ, ಆಶೀರ್ವಚನದಲ್ಲಿ ಇರ್ತಾ ಇದೆ. ಒಬ್ಬ ಅನುಭಾವಿ ಅಖಂಡೇಶ್ವರರು ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳ ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪಶ್ಚಿಮದ ಗಿರಿಯಲ್ಲಿ ಬಹಳ ಅದ್ಭುತವಾಗಿರುವಂಥ ವಚನ ಇದು. ಪಶ್ಚಿಮದ ಗಿರಿಯಲ್ಲಿ ಚಿತ್ಸೂರ್ಯ ಹೃದಯವಾದುದು ಕಂಡೆ, ಸುತ್ತುಮುತ್ತಿದ ಕತ್ತಲೆಲ್ಲ ಅತ್ತಿತ್ತ ಹರಿದು ಹೋದುದು ಕಂಡೆ, ಮುಚ್ಚಿದ ಕಮಲಗಳೆಲ್ಲ ಬಿಚ್ಚಿ ಅರಳಾಗೆ ಹೊಚ್ಚ ಹೊಸಗಂಧ ದೆಸೆಗೆ ಎಸೆದದು ಕಂಡೆ,
ಇಂತಿದರ ಕೌಶಲವ ಕಂಡು ಬೆರಗಾದನಯ್ಯ ಖಂಡೇಶ್ವರ, ಬೆರಗಾದನಯ್ಯ ಖಂಡೇಶ್ವರ. ಈ ವಚನದ ಅರ್ಥ ಏನಂದ್ರ, ಪಶ್ಚಿಮದಾಗಿರಿ ನೀವೆಲ್ಲ ಹಿಮಾಲಯ ಪರ್ವತವನ್ನು ನೋಡ್ತಾ ಇದ್ದೀರಿ, ಸುಂದರವಾಗಿರುವಂತಹ ಪರ್ವತವನ್ನು ನೋಡ್ತಾ ಇದ್ದೀರಿ. ಪರ್ವತದ ಮಧ್ಯದಲ್ಲಿ ಬಹಳ ಸುಂದರವಾದಂಥ ಸರೋವರ, ಅಲ್ಲಿ ಕಮಲಗಳು ಇರ್ತಾ ಇದ್ದಾವ, ಕಮಲಗಳು ಅರಳ್ತಾ ಇದ್ದಾವ. ಮೊಗ್ಗು ಇರ್ತದ ಕಮಲ ಮೊಗ್ಗು ಇದ್ದಾಗ ಆ ಕಮಲದ ಮೇಲೆ ಬೆಳಗಿನ ಜಾವದಲ್ಲಿ ಸೂರ್ಯೋದಯವಾದಾಗ ಕತ್ತಲೆಲ್ಲ ಹೋಗಿ ಮೊಗ್ಗಿರ್ತಕ್ಕಂಥ ಕಮಲದ ಹೂ ಸೂರ್ಯನ ಒಂದು ಶಕ್ತಿಯಿಂದ ಕಿರಣದಿಂದ ಆ ಕಮಲದ ಹೂ ಹೆಂಗೆ ಅರಳುತ್ತದ ಅದೇ ರೀತಿಯಾಗಿ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ನಮ್ಮೆಲ್ಲರಲ್ಲಿಯೂ ಕೂಡ ಒಂದು ಸರೋವರವಿದೆ, ನಮ್ಮೆಲ್ಲರ ಮನಸ್ಸಿನಲ್ಲಿ ಸರೋವರದ ಬೃಹತ್ ಪ್ರಮಾಣದ ಒಂದು ಸಮುದ್ರದ ನಿಮ್ಮೆಲ್ಲರ ಮನಸ್ಸಿನಲ್ಲಿ ತಲೆಯಲ್ಲಿ ಯಾವುದಂದ್ರೆ ಮನಸ್ಸು ಎನ್ನುವಂಥದ್ದು ಕೂಡ ಒಂದು ಸಮುದ್ರ ಇದ್ದಂಗ. ಮನಸ್ಸು ಎನ್ನುವಂಥ ಸಮುದ್ರದಲ್ಲಿ ಜ್ಞಾನ ಎನ್ನುವಂಥ ಕಮಲದ ಮೊಗ್ಗುಗಳು ಕುಂತಾವ. ಜ್ಞಾನ ಎನ್ನುವಂಥ ಕಮಲದ ಮೊಗ್ಗಿಗ ಒಂದು ಬೆಳಕು ಬೇಕು, ಒಂದು ಕಿರಣ ಬೇಕು. ಯಾವ ಕಿರಣ ಅಂದ್ರೆ ಮಹಾತ್ಮರ ಆಶೀರ್ವಾದದ ಚಿತ್ತೂರಿನ ಕಿರಣ ಬಿದ್ದಾಗ ನಿಮ್ಮ ಕಮಲದವು ಅರಳುತ್ತಾ ಇದೆ ಎನ್ನುವಂಥ ಮಾತನ್ನು ಅನುಭವಗಳು ಹೇಳ್ತಾ ಇದ್ದಾರೆ. ಅಲ್ಲಿ ಎಲ್ಲ ಕತ್ತಲೆಲ್ಲ ದೂರಾಗಿ ಹೋಗಿ ನಿನ್ನ ಮನಸ್ಸಿನಲ್ಲಿ ಪ್ರಸನ್ನತೆ, ಪ್ರಶಾಂತತೆ, ಎಲ್ಲ ಶಾಂತಿ, ನೆಮ್ಮದಿ, ಸೌಖ್ಯ ಎಲ್ಲವೂ ಕೂಡ ನಿನಗೆ ಬರ್ತಾ ಇದೆ ಎನ್ನುವಂಥ ಮಾತನ್ನು ದೇವರಿಗೆ ಷಣ್ಮುಖ ಶಿವಯೋಗಿಗಳು ಹೇಳುವ ಹಾಗೆ, ಜೀವನದಲ್ಲಿ ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಗಿಂತ ಬಂಧುಗಳುಂಟೇ ಸರ್ವಜ್ಞ. ಹಂಗ ಜಗತ್ತಿನಲ್ಲಿ ಏನೇ ತಪ್ಪುಗಳನ್ನ ಮಾಡಿದಾಗ ತಾಯಿ ಹಂಗ ಅಪ್ಪಿಕೊಂಡು ಹೊಟ್ಟಾಗ ಹಾಕೊಳ್ತಾ ಇದ್ದಾಳಲ್ಲ, ಜಗತ್ತಿನಲ್ಲಿ ಭಕ್ತ ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ ಆ ತಪ್ಪನ್ನ ಮನ್ನಿಸಿ ಆಶೀರ್ವಾದ ಮಾಡ್ತಕ್ಕಂಥ ಶಕ್ತಿ ಮಹಾಶಿವಯೋಗಿ ಯಾರಾದರೂ ಇದ್ರೆ ಅವರು ಹಾರ್ಕೋಡದ ಚನ್ನಬಸವ ಶಿವಯೋಗಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಹಾರ್ಕೋಡ ಶಿವಯೋಗಿಗಳು ಈ ಭಾಗದಲ್ಲಿ ಸಾವಿರಾರು ಜನರಿಗೆ ಉದ್ಧಾರ ಮಾಡ್ಯಾರ. ನಾವು ಪುರಾಣದ ಕಥೆಯನ್ನು ಹೇಳ್ತಾ ಇಲ್ಲ, ನಡೆದು ಹೋದಂತಹ ಘಟನೆಯನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮ ಸೋಮಲಿಂಗಮ್ಮ ಮತ್ತು ಶಿವಕುಮಾರ್ ದೇಶಮುಖರಿಗೆ ಸನ್ಮಾನ ಆಯಿತು ಮತ್ತು ಅವರಿಗೆ ಆಶೀರ್ವಾದ. ಕೇವಲ ಸನ್ಮಾನ ಸಾಂಕೇತಿಕವಾದ ಸನ್ಮಾನ, ಅವರು ಯಾವುದೇ ಸನ್ಮಾನ ಇವತ್ತಿಗೆ ಅವರು 400 ಎಕರೆ ಜಮೀನದ, ಅದರ ಒಂದು ಮಾಚಿನ ಬಂಗಾರ ಕೈಯಾಗ ಹಾಕಲ್ಲ. ಸರಳ ಜೀವನ, ಸದಾಚಾರದ ಜೀವನ. ಅವರು ಆಭರಣ ಹಾಕೊಂಡಾರ. ಶಿವಕುಮಾರ್ ದೇಶಮುಖರು ಕೊರಳಾಗ ಭಾಳ ಆಭರಣದ ಅಜ್ಜಿ ಪಂಚಿಸ್ತರಿ ಬಂಗಾರದವ್ರು ಕೊಳ್ಳಾಗ. ಯಾವುದಂದ್ರೆ ಎಂಥ ಆಭರಣ ಹಾಕೊಂಡಾರ ಲಕ್ಷ ಹೊಟ್ಟು ಕೇಳ್ರಿ ನಮ್ಮ ಭಕ್ತರು ಎಂಥವ್ರು ಇದ್ದಾರಂದ್ರೆ, ಅವರ ಕೊರಳಲ್ಲಿ 25 ತೊಲಿ ಚಿನ್ನದ ಹಾರ ಇದೆ, ಆದ್ರೆ ಬಂಗಾರದ ಹಾರ ಅಲ್ಲ, ಸದಾಚಾರದ ಹಾರನ್ನು ಹಾಕೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಶಿವಕುಮಾರ್ ದೇಶಮುಖ್. ಅಂಥ ಯೋಗ್ಯ ವ್ಯಕ್ತಿಗಳಿಗೆ ಇವತ್ತಿನ ದಿವಸ ಸನ್ಮಾನ ಸತ್ಕಾರ ಆಗ್ಯದ. ಯಾಕಾಗ್ಯದಂದ್ರೆ ಹಿನ್ನೆಲೆ ಹೇಳ್ತಾ ಇದ್ದೀನಿ. ಎಂಥ ವ್ಯಕ್ತಿಗಳವರಂದ್ರೆ ಸೇಡಂ ತಾಲೂಕಿನಲ್ಲಿ ನಡೆದ ಘಟನೆ, ಪುರಾಣದ ಘಟನೆಯಲ್ಲಿದು. ಪುರಾಣದಾಗ ಬರ್ತಿದ್ದಾರೆ, ಯಾವ ಪುರಾಣದಲ್ಲಿ ಇಲ್ಲಿದು. ನಮ್ಮ ಹಾಬಾಳ ದೇಶಮುಖರವರು ಭಾಳ ಒಳ್ಳೆಯ ವ್ಯಕ್ತಿಗಳು, ಸಾಕಾರ ಮೂರ್ತಿಗಳು, ಸದಾಚಾರ್ಯ ವ್ಯಕ್ತಿಗಳು. ಅವರ ಜೀವನದಲ್ಲಿ ಅಮೃತ ರೆಡ್ಡಿ ಅಂತ ಒಂದು ಮಗು ಹುಡ್ತಾ ಇದೆ, ಮೊದಲನೇ ಮಗು. ಆ ಮಗು 5 ವರ್ಷದಾದಾಗ ಯಾವುದೋ ವಿಚಿತ್ರವಾಗಿರ್ತಕ್ಕಂಥ ಕಾಯಿಲೆ ಬಂದು ಅಮೃತ ರೆಡ್ಡಿ ನಿಧನ ಆಗ್ತಾ ಇದ್ದಾನೆ, ಸತ್ತು ಹೋಗ್ತಾ ಇದ್ದಾನೆ. ಭಾಳ ಹಾರ್ಕೋಡ ಮಠದ ಮೇಲೆ ಭಕ್ತಿ ಇಟ್ಟಿರ್ತಕ್ಕಂಥ ಬಸವರಾಜಪ್ಪನವರಿಗೆ ಭಾಳ ದುಃಖ ತಪ್ತರಾಗಿ, ಭಾಳ ಚಿಂತಾಕ್ರಾಂತರಾಗಿ ಅವರ ಪತ್ನಿ ದೇವೇಂದ್ರಮ್ಮನವರು ಮನೆಯವರೆಲ್ಲರೂ ಕೂಡಿಕೊಂಡು ಹಾರ್ಕೋಡ ಮಠಕ್ಕೆ ಹೋಗ್ತಾರೆ. ನಡೆದ ಘಟನೆ ಇದು. ಹಾರ್ಕೋಡ ಮಠಕ್ಕೆ ಹೋಗಿ ಅಪ್ಪವರೇ ಇದ್ದು ಒಬ್ಬ ಮಗ ಲಿಂಗೈಕ್ಯ ಆಗ್ಯಾನ, ನಮ್ಮದು 300 ಎಕರೆ ಜಮೀನದ, ಈ 300 ಎಕರೆ ಜಮೀನು ಮಠದ ಕೆಳಗೆ ತಗೋದು, ನಮಗೆ ಮಠದ ಯಾವುದೇ ನಮ್ಮದು ಜಮೀನು ಬೇಕಾಗಿಲ್ಲ, 300 ಎಕರೆ ಜಮೀನು ತೆಗೆದುಕೊಳ್ರಿ, ಮತ್ತು ನಾವು ನಿಮ್ಮ ಹಿಂದೆ ಇಲ್ಲೇ ಮಠದಾಗ ಇರ್ತೇವೆ, ನಿಮ್ಮ ಹಿಂದೆ ಬರ್ತೇವೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ, ದುಃಖ ತಪ್ತರಾಗಿ ಹೇಳ್ತಾ ಇದ್ದಾರೆ. ಆಗ ಹಾರ್ಕೋಡದ ಚನ್ನಬಸವ ಶಿವಯೋಗಿಗಳು, ಇಲ್ಲಪ್ಪ ಸ್ವಲ್ಪ ಶಾಂತ ರೀತಿಯಿಂದ ಸ್ವಲ್ಪ ಧೈರ್ಯ ಮಾಡಿ ತಿಳ್ಕೊಂಡು ಹೇಳಿದಾಗ 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 3 ತಿಂಗಳು ಅವ್ರು ಹಿಂದಿರ್ತಾರೆ. 3 ತಿಂಗಳು 300 ಎಕರೆ ಜಮೀನ. ಯಪ್ಪ ನೀವು ಮಠಕ್ಕೆ ತೆಗೆದುಕೊಂಡು ಅಂದ್ರೆ ಮತ್ತೆ ಯಾರು ಸ್ವಾಮಿಗಳಂದ್ರೆ ಆಯ್ತಪ್ಪ ನಾಳೆ ನಡೀರಿ ಸ್ಟೇಷನ್ ಅಂತೀನಿ. 300 ಎಕರೆ ಜಮೀನು ಮಠಕ್ಕೆ ಬರ್ತದಂದ್ರೆ ಯಾರು ಬೇಡ ಅಂತ, ನಡಿಯಪ್ಪ ನಾಳೆಗೆ ಹೋಗಾಡಿ, ಸೋಮವಾರ ದಿನ ಚಲೋ ದಿನ ಇರ್ತದೆ ಮಾಡೋದಂತೆ. ಆದರೆ ಹಾರ್ಕೋಳ ಶಿವಯೋಗಿಗಳು ಎಂಥ ಮಾತನ್ನು ಹೇಳಿದ್ರಂದ್ರೆ, ಬಸವರಾಜಪ್ಪ ಅದು ನಿನ್ನ ಜಮೀನೆಲ್ಲ ನನಗೆ ಮುಡ್ತು,
ನಿನ್ನ ಜಮೀನು ನನಗೆ ಬಿಡ್ತು, ನಂದೇ ಅಂತ ತಿಳ್ಕೊಂಡು ನೀ ಅದ್ರ ಸಂಸಾರ ಮಾಡು, ಸೇವೆ ಮಾಡು, ಕಾಯಕ ಮಾಡು, ದಾಸೋಹ ಮಾಡು ತಿಳ್ಕೊಂಡು ಆಶೀರ್ವಾದ ಮಾಡು. ನಂದೇ ತಿಳಿದು ಇನ್ನಲ್ಲಿರಲಿ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಪೂಜ್ಯರು 3 ತಿಂಗಳಾದ ನಂತರ 5 ಹಣ್ಣುಗಳು ಕೊಡ್ತಾರೆ ಅವ್ರಿಗೆ. 5 ಹಣ್ಣುಗಳು. ಹಾರ್ಕೋಡು ಶಿವಯೋಗಿಗಳು ಬಸವರಾಜಪ್ಪ ದೇಶಮುಖರವ್ರಿಗೆ 5 ಹಣ್ಣುಗಳು ಕೊಡ್ತಾ ಇದ್ದಾರೆ. ಆ 5 ಹಣ್ಣುಗಳು ಅಂದ್ರೆ 5 ಮಕ್ಕಳು ಆಗ್ತಾವ್ರಿಗೆ ಮುಂದೆ. 5 ಮಕ್ಕಳು ಯಾರು ಅಂದ್ರೆ ಶರಣಗೋಪಾಲ್ ರೆಡ್ಡಿ ದೇಶಮುಖ್, ಇವರು ಶಿವಕುಮಾರ್ ದೇಶಮುಖ್, ಮಲ್ಲಿನಾಥ್ ಮರಂಕಲ್, ಡಾಕ್ಟರ್ ವಿಜಯಲಕ್ಷ್ಮಿ ಮತ್ತು ಶಶಿಕಲಾ ಚಿತ್ರರೆಡ್ಡಿ. ಇವು 5 ಜನ ಮುತ್ತುಗಳು. ಅವ್ರು ಹೆಂಗಿದ್ದಾರೆ ಅಂದ್ರೆ 5 ಹಣ್ಣುಗಳು ಆಶೀರ್ವಾದ ಹೆಂಗೆ ಮಾಡ್ಯಾರಲ್ಲ, ಈ ಜಗತ್ತಿನಲ್ಲಿ ಯಾವುದೇ ಚಟಕ್ಕೆ ಅಧೀನಾಗಲಾರದೆ ದೇವರ ಆಶೀರ್ವಾದ, ಹಾರ್ಕೋಡು ಶಿವಯೋಗಿ ಆಶೀರ್ವಾದವೇ ನಮಗೆ ಆಭರಣ ಅಂತ ತಿಳ್ಕೊಂಡು ಬರ್ತಕ್ಕಂಥ ವ್ಯಕ್ತಿಗಳು ನಮ್ಮ ದೇಶಮುಖ ಮನೆತನದ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅಷ್ಟು ಭಕ್ತಿ ಅವ್ರು ಇಟ್ಟಾರಂದ್ರೆ ಅವ್ರ ಬಗ್ಗೆ, ಹಾರ್ಕೋಡು ಮುತ್ತವ್ರ ಬಗ್ಗೆ ಮತ್ತು ದೇಶಮುಖ ಅವ್ರದ್ದು ಬರೆದ್ರೆ ಒಂದು ಬುಕ್ ಆಗ್ತದೆ. ಇರ್ತದೊಂದು ಬುಕ್. ಒಂದು ಸಣ್ಣ ಒಂದು ನಡೆದ ಘಟನೆ ಹೇಳ್ತಾ ಇದ್ದೀವಿ. ಗುರುವಿನ ಆಶೀರ್ವಾದ ಹೆಂಗೆ ಇರ್ತದೆ. ಸೊಬಿನಗ ಅಕ್ಕೋರಿಗೆ 3 ಹೆಣ್ಣುಮಕ್ಕಳು, ಮೇನಕಾ, ರಶ್ಮಿ, ತೇಜಸ್ವಿನಿ ಅಂತ 3 ಹೆಣ್ಮಕ್ಳು ಆದಾಗ ನಮ್ಮ ಶಿವಕುಮಾರ್ ದೇಶಮುಖರಿಗೆ ಏನ್ರಿ ದೇಶಮುಖರು 3 ಹೆಣ್ಣಾದವು. ಅವ್ರು ಯಾರೋ ಒಬ್ಬರು ಸ್ವಾಮಿ ಬಂದ್ರಂತ ಅವ್ರ ಸಮೀಪಕ್ಕೆ. ಸ್ವಾಮಿ ಬಂದು ಜೀಪಿನಾಗ ನಡೆದಿರಂತ. ಅವ್ರು ಯಾರೋ ಬೀಗರ ಮನೆಗೆ ಹೋದಾಗ ಸ್ವಾಮಿನ ಕುಂತಿರಂತೆ. ಏನ್ರಿ ನೀವು 3 ಹೆಣ್ಣಾಗ್ಯಾವಂತ, ನಮ್ಗೆ ನಡ್ಕೋರಿ, ನಮ್ಗೆ ನಡ್ಕೋರಿ ಮತ್ತು ಪಡ್ಕೋರಿ ಅಂದ್ರಂತ. ಯಾರು ಸ್ವಾಮಿ ಶಿವಕುಮಾರ್ ದೇಶಮುಖರು ಒಂದೇ ಹೇಳಿದ್ರು, ಯಪ್ಪ ನಾವು ನಿಮ್ಗೆ ನಡ್ಕೊಬೋದನ್ನು ಬೇಡ, ನಿಮ್ಮನ್ನು ನಾವು ಪಡ್ಕೊಬೋದನ್ನು ಬೇಡ, ನಮಗೆ ಕೊಡೋ ಸಮರ್ಥ ಗುರು ಇದ್ದಾನಂತ ತಿಳ್ಕೊಂಡು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಅವ್ರು ಮಾತಾಡಿದ್ರು. ಮುಂದೆ 4ನೇ ಮಗ ಅಭಿಷೇಕ್ ರೆಡ್ಡಿ ಅನ್ನುವಂಥ ಮಗ ಹಾರ್ಕೋಡು ಮುತ್ತವ್ರ ಆಶೀರ್ವಾದದಿಂದ ಗಂಡು ಮಗುವಿನ ಜನನ ಆಗ್ತದೆ. ಹಾರ್ಕೋಡಾಗೆ ಅವ್ರು ತೊಟ್ಲ ಹಾಕ್ತಾರೆ. ಅವರ ಜೀವನದಲ್ಲಿ ನಡೆದಂಥ ಘಟನೆಯನ್ನು ಹೇಳ್ತಾ ಇದ್ದೀನಿ. 2 ವರ್ಷದ ಚಿಕ್ಕ ಬಾಲಕ ಅಭಿಷೇಕ್ ರೆಡ್ಡಿ ನಡೆದ ಘಟನೆ ಇದು. ಇವರು ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸೋಮಲಿಂಗ ಮಕ್ಕವರು ದೇವರ ಮುತ್ತೇವರು ಪೂಜೆ ಮಾಡ್ತಾರೆ. ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಘಟನೆ ಆಯ್ತು. ಭಾಳ ಲಕ್ಷ್ಯ ಕೊಡ್ತೇವೆ ನೀವು. ಏನು ಘಟನೆ ಅಂದ್ರೆ ಭಾಳ ತದೇಕ ಚಿತ್ತದಿಂದ ಪೂಜೆ ಮಾಡ್ತಾರೆ. ಯಾವ ದೇವರಿಗೆ ಪೂಜೆ ಮಾಡಲ್ಲ, ಹಾರ್ಕೋಡು ಮುತ್ತೇವ್ರದ್ದು ಒಂದೇ ದೇವರೊಬ್ಬ ನಾಮಹರವಂತ ಎಲ್ಲ ದೇವರು ಇದರಾಗ ಹರ ಅಂತ ತಿಳ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಲಕ್ಷ್ಯ ಕೊಟ್ಟು ಕೇಳ್ರಿ ಏನಾಗ್ತದೆ ಅಂದ್ರೆ, ನಿನ್ನ ಮಗನಿಗೆ ನೋಡು ಅಂತ ಆಕಾಶವಾಣಿ ಆಗ್ತದೆ ದೇವ್ರ ಮನೆ. ನಿನ್ನ ಮಗನ ಕಡೆ ಲಕ್ಷ್ಯ ಕೊಡು, ಮಗನಿಗೆ ನೋಡು ಅಂತ ಹೇಳಿದಾಗ ಆಗ ವಿಚಾರ ಬರ್ತದೆ. 2 ವರ್ಷದ ಮಗು ಅಭಿಷೇಕ್ ರೆಡ್ಡಿ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಹೋಗ್ತಾ ಇದ್ದಾರೆ. ದೊಡ್ಡಾಗ ಹೋಗಿದಾಗ ಒಂದು ಬೃಹದಾಕಾರವಾಗಿರ್ತಕ್ಕಂಥ ನಾಗರ ಹಾವು ಸರ್ಪ್ ಎತ್ಕೊಂಡು ನಿಂತಿರ್ತದೆ. ಇನ್ನೇನು ಸ್ವಲ್ಪ ಸಮಯ ಆದ್ರೆ ಹುಡುಗನ ಸಮೀಪಕ್ಕೆ ಹೋಗ್ತದೆ. ಆವಾಗ ಮುತ್ತೇವರು ವಾಣಿ ಆಯಿತು. ಹೋದಾಗ ನೇರವಾಗಿ ಹುಡುಗನನ್ನು ಎತ್ಕೊಂಡು ಜಗಲಿ ಮ್ಯಾಗ ತಂದು ಮುತ್ತೇವ್ರ ಫೋಟೋಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸರ್ಪದಿಂದ ಕಚ್ಚುವುದರಿಂದ ದೂರ ಆಗ್ತದೆ, ಏನೂ ಆಗೋದಿಲ್ಲ. ಆ ಹುಡುಗರಿಗೆ ಯಾವುದೇ ಭಯ ಆಗೋದಿಲ್ಲ, ಏನೂ ಆಗೋದಿಲ್ಲ. ಅಂದ್ರೆ ಗುರುವಿನ ನಾಮಸ್ಮರಣೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಆ ದಿಶೆಯಲ್ಲಿ ಅಂಥವರು ಇವತ್ತು ಬಹಳ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇನ್ನೂ ಒಂದು ಮಾತನ್ನು ಹೇಳಬೇಕಾದ್ರೆ, 27 ವರ್ಷಗಳ ಪೂರ್ವದಲ್ಲಿ ಇಲ್ಲಿ ಹುಣ್ಣಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದನು. 1996 1996 ಪಟ್ಟಾಧಿಕಾರ ಆದ್ಮೇಲೆ ಹುಣ್ಣಿಗೆ ಬಂದಾಗ ಎಲ್ಲ ಭಕ್ತಾದರು ಚಿಂಚೋಳಿಯವ್ರ ಅಪ್ಪವರೇ ಅಮಾಸಿಗೆ ಹಾರ್ಕೊಡ್ದಾಗ ಇರ್ತೀವಿ, ಹುಣ್ಣಿಗೆ ಇಲ್ಲಿ ಬರಲೇಬೇಕಂತ ಒಂದು 5 ಜನ ಭಕ್ತರು ನಮ್ಮ ಸುಂಕಾಂತ್ ಬಸವರಾಜಪ್ಪ ಅವರು, ಶ್ಯಾಮರಾವ್ ಅವರು, ಚನ್ನಬಸಪ್ಪ ನಾವದ್ಗಿ ಎಲ್ಲರೂ ಕೂಡ್ಕೊಂಡು ಸಾಷ್ಟಾಂಗ ಹಾಕಿದಾಗ ಆಯ್ತಪ್ಪ ಬರ್ತೀನಂತ ಒಪ್ಕೊಂಡು ಮೊದಲನೇ ಹುಣ್ಣಿಗೆ ರಕ್ಷಾಬಂಧನ ಇರ್ತದೆ. ರಕ್ಷಾಬಂಧನಕ್ಕೆ ಏನಂತಾರೆ ಯಾವ್ದದು ರಾಖಿ ಹುಣ್ಣಿಮೆಗೆ ಬಂದು ಹಾಬಳಕ್ಕೆ ಹೋದೆವು. ಅವಾಗ ನಮಗೆ ವಿಚಾರ ಬಂತು, ನಾವು ಹುಣ್ಣಿಗೆಲ್ಲ ಬರ್ತೇವೆ, ಹಾರ್ಕೊಂಡಾಗ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ, ಚಿಂಚೋಳಿಗೆ ಹೆಂಗೆ ಮಾಡಬೇಕು, ದರ್ಶನ ಕೊಡ್ತೇವೆ, ಪ್ರಸಾದ ವ್ಯವಸ್ಥೆ ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಶಿವಕುಮಾರ್ ದೇಶಮುಖ್ ಅವರು ಅದೇ ಹುಣ್ಣಿ ದಿವಸ ಸಂಜೆಗೆ ಆ ಊರವರು ಸುಭಾಷ್ ಚಂದ್ರ ನಿರ್ಡಿಯವರು ಆ ಗ್ರಾಮದ ಎಲ್ಲ ಭಕ್ತಾದಿಗಳು ಬಂದು 12 ಜನ ಪ್ರತಿ ಹುಣ್ಣಿಮೆಗೆ ನಾವು ಸೇವಾ ಮಾಡ್ತೀವಿ ತಿಳ್ಕೊಂಡು ಕಾಪಿಯಲ್ಲಿ ಬರೆದು ಸಿಗ್ನೇಚರ್ ಮಾಡಿ ಪಾದಕ್ಕೆ ನಮಸ್ಕಾರ ಮಾಡಿದಂಥ ಕೀರ್ತಿ ಆವಾಳ್ ಟಿ ಅವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇತ್ತು. ಬರೀ ಸಿಗ್ನೇಚರ್ ಅಷ್ಟೇ ಅವ್ರು ಮಾಡಿಲ್ಲ. ಈಗ 27 ವರ್ಷ ಪ್ರತಿ ಹುಣ್ಣಿಮೆಗೆ ಏನೇ ಕಾರ್ಯಕ್ರಮ ಇದ್ರೂ ಕೂಡ ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ಅವರು ಹುಣ್ಣಿಮೆಗೆ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಅವರಿಗೆ ಎಲ್ಲ ಕಡೆ ಬರಗಾಲ ಬಿತ್ತಂದ್ರೂ ಹಾಬಳ್ಟಿಗೆ ಬರಗಾಲ ಬೀಳಲ್ಲ. ಯಾವಾಗಲೂ ಸದಾಕಾಲ ಮಳೆ ಬರ್ತದೆ ಅವ್ರಿಗೆ. ಅವರ ಜೊತೆಯಲ್ಲಿ ಚಿಂಚೋಳಿಯವರು, ಶೇಡಮ್ದವರು, ಮೀನು ಹಾಬಳದವರು, ಬೊಮ್ಮನಹಳ್ಳಿಯವರು, ಕೊಂಕನಹಳ್ಳಿಯವರು, ಬೀರ್ನಹಳ್ಳಿಯವರು ಅನೇಕ ಜನರೆಲ್ಲ ಸಹಕಾರ ಮಾಡಿಕೊಂಡು
ಪ್ರತಿ ವರ್ಷ ಪ್ರತಿ ಹುಣ್ಣಿಮೆಗೆ ಒಂದು ದಾಸೋಹದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಷ್ಟು ಜನ 75 ಜನ 80 ಜನ ಏನು ಸೇವಾ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಹಾರಕೂಡು ಮಠದಿಂದ ದಾಸೋಹ ಸೇವಾ ರತ್ನ ಎನ್ನುವಂಥ ಪ್ರಶಸ್ತಿನೂ ಕೂಡ ಕೊಟ್ಟಿವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಗುರುವಿನಲ್ಲಿ ಇರ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ ಕೂಡ ವಿಶ್ವಾಸದಿಂದ ಪ್ರೀತಿ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕೆಂದ್ರೆ ಇನ್ನು ಒಂದೇ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹಾರಕೂಡು ಮುತ್ತಿಯವರು ಪುರಾಣದಾಗ ಎಷ್ಟು ವಿಷಯ ಅದ ಅದರ 100 ಪಟ್ಟು ವಿಷಯ ಬೇರೆ ಕಡೆ ಅದ, ಇನ್ನು ಸಂಗ್ರಹ ಆಗದು. ನಡೆದ ಘಟನೆಯನ್ನು ಹೇಳ್ತಾ ಇದ್ದೀನಿ. ಆಳಂದ ತಾಲೂಕಿನಲ್ಲಿ ಅಂಬುಲ್ಗ ಎನ್ನುವಂಥ ಒಂದು ಊರು ಬರ್ತು. ಅಂಬುಲ್ಗ ಎನ್ನುವಂಥ ಗ್ರಾಮದಲ್ಲಿ ಅಲ್ಲಿ ಕವಿತಾ ಚಂದ್ರಕಾಂತ್ ದುರ್ಗೆ ಎನ್ನುವಂಥ ದಂಪತಿಗಳಲ್ಲ ಈಗಲಿದ್ದ. ಅವರಿಗೆ 25 ವರ್ಷ ಆದ್ರೆ ಮಕ್ಕಳಾಗಿದ್ದಿಲ್ಲ. 25 ವರ್ಷ. ಅಂಥ ಸಂದರ್ಭದಲ್ಲಿ ಏನಾಯ್ತಂದ್ರೆ ಆ ಅಂಬುಲ್ಗ ಗ್ರಾಮದಲ್ಲಿ ಕಲ್ಮೇಶ್ವರ ಅಂತ ಹೇಳಿ ಒಂದು ಗುಡಿ ಅದ, ಕಲ್ಮೇಶ್ವರ ದೇವಾಲಯ ಅದ. ಆ ದೇವಾಲಯದಲ್ಲಿ ಹಾರಕೂಡು ಮುತ್ತಿಯವರು ಪುರಾಣ ಹಚ್ಚಿದಾಗ ಅಲ್ಲಿ ತೊಟ್ಲು ಇರ್ತದಲ್ಲ, ಆ ತೊಟ್ಲು ಹರಾಜು ಮಾಡ್ತಾರೆ ನೋಡಿ ಪುರಾಣಿಕರು. ತೊಟ್ಲು ಹರಾಜು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಚಂದ್ರಕಾಂತ್ ದುರ್ಗೆ ನನಗೆ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಆ ತೊಟ್ಟಿಲನ್ನು ಖರೀದಿ ಮಾಡ್ತಾರೆ. ತೊಟ್ಟಿಲು ಖರೀದಿ ಮಾಡಿದಾಗ ಹರಾಜಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪುರಾಣ ಮಂಗಲಕ್ಕೆ ನಾವು ಹೋಗಿದ್ದೆವು. ಹೋಗುವಂಥ ಸಂದರ್ಭದಲ್ಲಿ ಆ ತೊಟ್ಟಿಲು ಚಂದ್ರಕಾಂತ್ ದುರ್ಗೆ ತೆಗೆದುಕೊಂಡ. ಅವಾಗ ಕೇಳ್ತಾನೆ ಚಂದ್ರಕಾಂತ್ ದುರ್ಗೆ, ಅಪ್ಪ ಅವ್ರೇ ನಮಗೆ 25 ವರ್ಷ ಆಯಿತು ಮಕ್ಕಳಾಗಿಲ್ಲ, ಹೆಂಗೆ ಮತ್ತು ಈ ತೊಟ್ಟಿಲು ತೆಗೆದುಕೊಂಡು ಹೋಗೋಣ ಹೆಂಗಂದಾಗ ಹಾರಕೂಡು ಮುತ್ತುವರ ಮ್ಯಾಗ ಭಾರ ಹಾಕಿ ಚನ್ನಬಸವ ಶಿವಯೋಗಿ ಮೇಲೆ ಭಾರ ಹಾಕಿ ನಡೆದ ಘಟನೆ ಹೇಳ್ತಾ ಇದ್ದೀನಿ. ಏನಪ್ಪ ಈ ತೊಟ್ಟಿಲ ಇನ್ನ ನೀ ಮನೆಗೆ ಹೋಗ್ಬೇಡ. ಅವ್ರಿಗೆ ಹೇಳ್ತೇವೆ ಅದು ಮಾತು, ಈ ತೊಟ್ಟಿಲ ಮನೆಗೆ ಹೋಗ್ಬೇಡ, ಈ ಸುಂದರವಾಗಿರುವಂಥ ತೊಟ್ಟಿಲ ಇಲ್ಲೇ ಕಲ್ಮೇಶ್ವರ ಗುಡಿದಾಗೆ ಕಟ್ಟು. ಯಾವಾಗ ನನಗೆ ಸಂತಾನ ಭಾಗ್ಯ ಆಗ್ತದ ಅವಾಗೇ ಅದನ್ನ ತೊಟ್ಟಿಲು ಒಯ್ಬೇಕಂತ ತಿಳ್ಕೊಂಡು ಅಲ್ಲೇ ಗುಡಿಯಾಗೆ ಕಟ್ಬಿಡು. ಗುಡಿಯಾಗೆ ಹೊಡಿತದೆ. 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು. ಯಪ್ಪ ನನಗೆ ಆಗ್ತದೆ ಆದಾಗ ತೊಟ್ಲು ಅಲ್ಲೇ ಇರ್ಬೇಕು, ಕಲ್ಮೇಶ್ವರ ಗುಡಿಯಾಗೆ ಇರ್ಬೇಕು. ಕೊನೆಯದಾಗಿ ಅವರಿಗೆ 6 ವರ್ಷದ ನಂತರ ಎಲ್ಲ ದವಾಖಾನೆ ಮುಗಿದೇವರು. 6 ವರ್ಷದ ನಂತರ ಅವರಿಗೆ ಚನ್ನಬಸವ ಶಿವಯೋಗಿಯ ಕೃಪೆಯಿಂದ ಒಂದು ಹೆಣ್ಣು ಮಗು ಜನಿಸಿದ ಭವಾನಿ ಅಂತ ಅದೇ ಗುಡಿಯಾಗಿ ಹೆಸರಿಟ್ಟು ಆ ತೊಟ್ಲನ್ನು ಕೊಟ್ಟು ಕಳಿಸಿದೆವು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅದೇ ತೊಟ್ಲು ಅವ್ರ ಮನೆಗೆ ಕೊಟ್ಟು ಕಳಿಸೀವಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ದವಾತದಿಂದ ಅಂದ್ರೆ ಚಿಕಿತ್ಸೆಯಿಂದ ಆಗದೇ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಯಾರಲ್ಲಿ ಅದ ಅಂದ್ರೆ ಅದು ಹಾರಕೂಡದ ಚನ್ನಬಸವ ಶಿವಯೋಗಿಗಳಲ್ಲಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತಾವೆಲ್ಲರೂ ಕೂಡ ಭಕ್ತಾದಿಗಳು ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಅನೇಕ ಅನುಭವಿಗಳಲ್ಲಿ ಆಗಮಿಸಿದ್ದಾರೆ. ಮತ್ತು ಶ್ರೀ ಚನ್ನಶ್ರೀ ಪ್ರಶಸ್ತಿಯನ್ನು ಡಾಕ್ಟರ್ ಗೀತಾ, ಡಾಕ್ಟರ್ ಕಿಶನ್ ರಾವ್ ಕಾಟಾಪುರ್ ಸರ್ ಅವರಿಗೆ ಈ ವರ್ಷ ಪ್ರಶಸ್ತಿ ಕೊಟ್ಟಿವಿ. ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ವಿಶೇಷತೆ ಏನಂದ್ರೆ ಸಾಮಾನ್ಯವಾಗಿ MBBS ಮುಗಿದಾಗ ಡಾಕ್ಟರ್ ಆದಾಗ ಹೆಚ್ಚಾಗಿ ಏನು ವಿಚಾರ ಮಾಡ್ತಾರಂದ್ರೆ ಎಲ್ಲಿಗೆ ಹೋಗ್ಬೇಕಂತಾರೆ, ಬೆಂಗಳೂರಿಗೆ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ವಿಚಾರ ಅಮೇರಿಕಕ್ಕೆ ಹೋಗ್ಬೇಕು. ಯಾಕಂದ್ರೆ 10 ಲಕ್ಷ ಕೊಡ್ತಾರೆ, 25 ಲಕ್ಷ ಕೊಡ್ತಾರೆ. ಆದ್ರೆ ಭಾಳ ನಮ್ಗೆ ವಿಶ್ವಾಸದ ನಮ್ಮ ಕಿಶನ್ ರಾವ್ ಕಾಟಾಪುರ್ ಸರ್ ಅವರು ಮತ್ತು ಅವ್ರ ತಂದೆ ಟೀಚರ್ ಇದ್ದರು ಹನುಮಂತರಾವ್, ಅವ್ರನ್ನೂ ಕೂಡ RMP ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಮತ್ತು ಈಗ ಇವ್ರ ಮಗ ಅಜಯ್ ಅಂತಿದ್ದಾರೆ, ಅವ್ರನ್ನೂ ಕೂಡ ಡಾಕ್ಟರ್ ಇದ್ದಾರೆ. ನೋಡ್ರಿ, ನೀವೆಲ್ಲ ನೆಂಟಸ್ಥಾನ ಮಾಡೋ ಮುಂದೆ ಕಂಡೀಷನ್ ಮಾಡ್ತೀರಿ. ಏನಂದ್ರೆ ಏನು ಕಂಡೀಷನ್ ಮಾಡ್ತೀರಿ? 25 ತೊಲೆ 51 ತೊಲೆ ಕೊಡ್ರಿ. 25 ತೊಲೆ ಕೊಡ್ತಾವ್ರಿ ಡಾಕ್ಟರ್ ಅನ್ನೋದು. ಇಲ್ಲ 51 ತೊಲೆ 51 ಕೊಡ್ಬೇಕಂತ. ಅದ್ರ ಕಾಟಾಪುರ್ ಸರ್ ಒಂದು ಕಂಡೀಷನ್ ಹಾಕಿದ್ರು, ಬಂಗಾರದ ಕಂಡೀಷನ್ ಹಾಕಿಲ್ಲ. ಅವ್ರ ಮಗ ಏನು ಅಜಯ್ ಇದ್ದಲ್ಲ, ಅವ್ರಿಗೆ ಲಗ್ನ ಮಾಡ್ಬೇಕಾದ್ರೆ ನೀವು ಚಿಂಚೋಳಿಗೆ ಎದ್ದು ಡಾಕ್ಟರ್ ಸೇವಾ ಮಾಡ್ತಿರೋದು ನೀವು ನೆಂಟತನ ಮಾಡ್ಕೋತೀವಿ ಅನ್ನುವಂಥ ಕಂಡೀಷನ್ ಅವ್ರು ಹಾಕಿದ್ರು. ಎಂಥ ಮಾತಿದ್ರು. ಗ್ರಾಮೀಣ ಭಾಗದಲ್ಲಿ ಇದೇ ನಿಜವಾದ ಸೇವೆ, ಜನತೆಯ ಸೇವೆಯೇ ಜನಾರ್ದನನ ಸೇವೆ ಎನ್ನುವ ಹಾಗೆ ನಮ್ಮ ಭಾಗದಲ್ಲಿ ಜನತೆಯ ಸೇವೆಯನ್ನು ಪ್ರೀತಿ ವಿಶ್ವಾಸದಿಂದ ಮಾಡ್ತಕ್ಕಂಥ ಕಾಟಾಪುರ್ ಸರ್ ಅವರಿಗೆ ಇವತ್ತು ನಮ್ಮೆಲ್ಲ ಯಾತ್ರಾ ಸಮಿತಿ ಎಲ್ಲ ಯುವಕರು ಅನುಭವಗಳು ಕೂಡ್ಕೊಂಡು ಅವ್ರಿಗೆ ನಿರ್ಣಯ ಮಾಡಿದ್ರು ಈ ವರ್ಷ ಅವರಿಗೆ ಸನ್ಮಾನ ಮಾಡೋಣ ಅಂತ ತಿಳ್ಕೊಂಡು. ಈ ಸತ್ಕಾರ ಸಾಮಾನ್ಯವಾಗಿರ್ತಕ್ಕಂಥ ಸತ್ಕಾರ ಅಲ್ಲ. ಕಿಶನ್ ರಾವ್ ಕಾಟಾಪುರ್ ಸರ್ ಅವರಿಗೆ ಕೇವಲ 1 ವರ್ಷ ಅಲ್ಲ, 100 ವರ್ಷಗಳ ಪರ್ಯಂತರವಾಗಿ ಹಾರಕೂಡು ಶಿವರಿಗೆ ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ವಿಶೇಷವಾಗಿ ಚನ್ನಶ್ರೀ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ
ಶಂಕರ್ ಕೋಡ್ಲಾರ್ ಅವರು ಬಸವ ತತ್ವಾನುಯಾಯಿಗಳಾಗಿ ಬಸವ ತತ್ವದ ಮೇಲೆ ಬುದ್ಧ, ಬಸವ ಅಂಬೇಡ್ಕರ್ ಮೇಲೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಇಟ್ಟುಕೊಂಡು ಈ ಭಾಗದಲ್ಲಿ ಅತ್ಯಂತ ಕ್ರಿಯಾಶೀಲ ಸಮೂಹ ಮಾಧ್ಯಮದ ಒಂದು ಯೋಗ್ಯ ವ್ಯಕ್ತಿಗಳಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಸತ್ಕಾರ ಆಗಿದೆ. ಮತ್ತು ಉದಯ್ ಶಾಸ್ತ್ರಿಜಿಯವರು ಭೀಮಳ್ಳಿ ನಮ್ಮ ಭಾಗದವರು ಅವರಲ್ಲಿ ಪುರಾಣ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ಹೆದರಿಕೆ ಆಯ್ತು. ಯಾಕಂದ್ರೆ ಇಲ್ಲಿ ಚಿಂಚೋಳಿಯಾಗ ಎಷ್ಟು ವರ್ಷ ಆಯ್ತು ಪುರಾಣ ಚಾಲ ಅಂದ್ರೆ 60 ವರ್ಷದಿಂದ ಪುರಾಣ ನಡೆದು 60 ವರ್ಷದಿಂದ ಎಲ್ಲ ಮಹಾನ್ ಶಾಸ್ತ್ರಿಗಳು ಬಂದಾರ. ಆದರೂ ಕೂಡ ನಮ್ಮ ಉದಯ ಶಾಸ್ತ್ರೀಜಿಯವರು ಬಹಳ ಅತ್ಯಂತ ಕ್ರಿಯಾಶೀಲ ಶಾಸ್ತ್ರಿಗಳಾಗಿ ಬಹಳ ಸುಂದರವಾಗಿ ಎಲ್ಲ ಹೆಣ್ಣು ಮಕ್ಕಳ ಮನ ಮುಟ್ಟುವಂತೆ ಇವತ್ತು ಪ್ರವಚನ ಮಾಡಿದಂತಹ ಕೀರ್ತಿ ನಮ್ಮ ಉದಯ ಶಾಸ್ತ್ರೀಜಿಯವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಬೀದರ್ ಅವರು ಬಹಳ ಸುಶ್ರಾವ್ಯವಾಗಿ ಸಂಗೀತವನ್ನು ನಡೆಸಿಕೊಟ್ರು. ಮತ್ತು ಶಿವಕುಮಾರ ಸ್ವಾಮಿ ಉಡುಮನಳ್ಳಿಯವರು ಕೂಡ ಚಿಕ್ಕ ವಯಸ್ಸಿನಲ್ಲಿ ಸುಂದರವಾಗಿ ತಬಲಾವಾದನವನ್ನು ಮಾಡ್ತಾ ಇದ್ದಾರೆ. ಹಾರ್ಕೋಡು ಮಠಕ್ಕೆ ಆಗಾಗ ಅನೇಕ ಸಲ ಬರ್ತಾರೆ. ಪ್ರತಿ ವರ್ಷ ನಮ್ಮ ದಾಸೋಹ ರಥದ ಪೂಜಾ ಕಾರ್ಯಕ್ರಮಕ್ಕೆ ತಪ್ಪಲಾರದೆ ಬರ್ತಾರೆ ನಮ್ಮ ಉಡುಮನಳ್ಳಿಯವರು. ಇನ್ನೂ ಅನೇಕ ಅನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಕಲ್ಲಪ್ಪ ಹೊಕ್ತಾಪುರಿಯವರು ಮತ್ತು ವಿಶೇಷವಾಗಿ ಭಜನಾ ಸ್ಪರ್ಧೆ ನಮ್ಮ ಭಾಗದಲ್ಲಿ ಎಲ್ಲ ಕಾರ್ಯಕ್ರಮ ಹಾರ್ಕೊಂಡು ಮಾಡಿದಾಗ ಅಥವಾ ಈ ವರ್ಷ ಭಜನಾ ಸ್ಪರ್ಧೆ ಕಾರ್ಯಕ್ರಮವನ್ನು ನಮ್ಮ ಶಂಕರ್ ಅಲ್ಲಾಪುರ್ ಅವರ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ಭಜನಾ ಸ್ಪರ್ಧೆ ಕಾರ್ಯಕ್ರಮ ನಡೀತು. ಅವರಿಗೂ ಕೂಡ ಆಶೀರ್ವಾದ ಇರಲಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಯಾರ ಸೇವೆಯನ್ನು ಸಲ್ಲಿಸಿರಿ ಅವರೆಲ್ಲರೂ ಕೂಡ ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಬಾಬು ಹುನ್ನಾ ನಾಯಕರವರು ಯಾಕಂದ್ರೆ ಬಹಳ ಪ್ರೀತಿಯಿಂದ ಹಾರ್ಕೋಡ್ ಮಠದ ಅತ್ಯಂತ ಶ್ರದ್ಧಾಭಕ್ತರಾಗಿ ಹಾರ್ಕೋಡ್ ಮಠದ ಎಲ್ಲಿ ಕಾರ್ಯಕ್ರಮ ಮತ್ತು ನಮ್ಮ ಎಲ್ಲಿ ಬರ್ತಡೇ ಅದ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರುವಂಥ ನಮ್ಮ ಭಕ್ತರಾರಂದ್ರೆ ನಮ್ಮ ಬಾಬು ನಾಯಕ್ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ಅನುಭವಿಗಳು ಒಳ್ಳೆ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಒಂದು 2 ದಿನ ಹಿಂದೆ ಮಳೆ ಬಂತು. ನಾಗರಾಜ್ ಕಲಬುರ್ಗಿ ಅವರು ಮುಗುಲಿಗೆ ನೋಡ್ತೀವಿ ನಮ್ಮ ಶಿಷ್ಯ, ಯಪ್ಪ ಏನ್ರಿ ಮಳೆ ಬಂದದ 15 ನಿಮಿಷ ಆಯ್ತು 20 ನಿಮಿಷ ಆಯ್ತು ಹಾಗೆ ಅದು ಏನ್ಯಾಕೆ ಮಳೆ ಬರ್ಲಾಕ ನೀವೇನು ಎಲ್ಲ ಕರಡು ಸಂಘದವ್ರು ನಮ್ಮ ಎಲ್ಲ ಭಕ್ತರೇನು ನೀವು ಜಾತ್ರೆ ಮಾಡ್ತೀರಿ, ಜಾತ್ರೆ ದಿವಸ ಮಾತ್ರ ಮಳೆ ಒಂದು 50 ಕಿಲೋಮೀಟರ್ ದೂರ ಹೋಗ್ತದೆ ತಮ್ಮ ಏನು ಚಿಂತೆ ಮಾಡಬೇಡಿ ತಿಳ್ಕೊಂಡು. ಇದು ನೋಡಿ ಒಂದು ಪ್ರಶಾಂತವಾದಂಥ ವಾತಾವರಣ, ಇದು ಚನ್ನಬಸವ ಶಿವಯೋಗಿ ಆಶೀರ್ವಾದ. ಮತ್ತು ಮಳೆ ಹೋಗ್ಯಾದಂದ್ರೆ ಮತ್ತೆ ಆ ಕಡೆ ಹೋಗ್ತದೆ ತಿಳ್ಕೊಂಡಿರಿ ನೀವು. ಮಳೆ ಆ ಕಡೆ ಹೋಗಲ್ಲ. ನಮ್ಮ ಜಿಲ್ಲಾನೇ ಮತ್ತು ವಿಚಾರ ಬೇಡ ಬೆಳಂಗಿದವರು 50 ಕಿಲೋಮೀಟರ್ ದೂರ ಹೋಗ್ತಂತೆಪ್ಪ ನಮ್ಮ ಜೂನ್ದಾಗ ಬಿತ್ತಳಿಕೆ ಅದಾರೆ ಅಂತ ಹೇಳ್ತಾರೆ. ಏನು ಚಿಂತೆ ಮಾಡಬೇಡ, ಜೂನ್ 15 ತಾರೀಕು ಒಳಗೆ ನಿಮ್ದೆಲ್ಲ ಬಿತ್ತಳಿಕೆ ಆಗ್ತದೆ. 15 ತಾರೀಕು ಒಳಗೆ ಆಗಲಿ ಅಂತ ಚನ್ನಬಸವ ಶಿವಯೋಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ನೋಡಿ ನಾವು ಕರ್ನಾಟಕದಾಗ ನಿನ್ನ ನ್ಯೂಸ್ದಾಗ ಬಂತು, ಬೆಂಗಳೂರದಾಗ 7,000 ಬೋರಲ್ 6,000 ಬೋರಲ್ಲೆಲ್ಲ ಬತ್ತು ಈಗ ಒಣಗೋಗ್ಯಾವ, ಈಗ 6,000 ಆದ್ರೆ ಎಲ್ಲ ಕಡೆ ಬರಗಾಲ ಬಿದ್ರೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಬರಗಾಲ ಇಲ್ಲ. ಯಾಕೆ ಬರಗಾಲ ಇಲ್ಲ ಅಂದ್ರೆ ಅದು ಚನ್ನಬಸವ ಶಿವಯೋಗಿ ಆಶೀರ್ವಾದದಿಂದಲೇ ಬರಗಾಲ ಇಲ್ಲ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಎಲ್ಲ ರೈತರು ಆನಂದದಿಂದಿರ್ರಿ, ಭಕ್ತಿಯಿಂದಿರ್ರಿ, ಪ್ರೀತಿಯಿಂದಿರ್ರಿ. ಏನೇ ಮನೆಯಾಗ ಗಂಡ ಹೆಂಡತಿ ಜಗಳ ಬಂದ್ರೂ ಗಂಡ ಹೆಂಡತಿ ಜಗಳ ಗಂಧ ತೀಡಿದಾಗ ಅಂತ ಹೇಳ್ತಾರಲ್ಲ, ಹಂಗಿರ್ಲಿ. ಸಜಿತನ ಎಲ್ಲ ಮುಗಿಸಿ ಬಹಳ ಶಾಂತ ಚಿತ್ತದಿಂದ ದೇವರ ಆಶೀರ್ವಾದ ಪಡೀರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಭಾಳ ಜನ ಪೇಪರ್ದಾಗ ನೋಡಿದ್ರು ಎಲ್ಲ ಕಡೆ ಭಾಳ ಜನ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರು. ಆದರೆ ಬೀದರ್ ಜಿಲ್ಲಾದಾಗ ಒಂದು 12 ಜನ ಆತ್ಮಹತ್ಯೆ ಮಾಡ್ಕೊಂಡ್ರಂತ. ನೀವೆಲ್ಲರೂ ರೈತರು ಆತ್ಮಹತ್ಯೆ ಮಾಡ್ಕೋಬೇಡ್ರಿ, ಸದಾಕಾಲ ಶಿವಯೋಗಿ ಆಶೀರ್ವಾದ ನಿಮ್ಮ ಬೆನ್ನ ಹಿಂದೆ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆಗಮಿಸಿದಂಥ ಎಲ್ಲ ಭಕ್ತರಿಗೂ ಕೂಡ ಶ್ರೀಗಳ ಆಶೀರ್ವಾದ ಸದಾಕಾಲ ಇರಲಿ. ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಬಸವಲಿಂಗ ಅವಧೂತರವರು ಬಹಳ ಪ್ರೀತಿಯಿಂದ ಅವರಿಗೆ ದೂರವಾಣಿಯ ಮುಖಾಂತರವಾಗಿ ಫೋನಿನಲ್ಲಿ ಹೇಳಿದಾಗ ಬಹಳ ಪ್ರೀತಿ ವಿಶ್ವಾಸದಿಂದ ಒಪ್ಪಿಕೊಂಡು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತು ದೇಗಲಗುಡಿಯ ಕಾರ್ಯಕ್ರಮಕ್ಕೂ ಕೂಡ ನಮಗೆ ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಬಹಳ ಉತ್ತಮ ವಾಗ್ಮಿಗಳಾಗಿ, ಪ್ರವಚನಕಾರರಾಗಿ, ತಪಸ್ವಿಗಳಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಬಸವೇಶ್ವರರ ಜಗದ್ಗುರು ಪಂಚಾಚಾರ್ಯ ಕೃಪೆ ಸದಾಕಾಲ ಇರಲಿ ಅಂತ ಶುಭ ಹಾರೈಸಿ 2 ಮಾತುಗಳನ್ನು ಉಂಟಾಗಿ.
ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ಚನ್ನಬಸವ ಶ್ರೀ ಶಿವನವತಾರ ಚನ್ನಬಸವ ಶ್ರೀ ಶಿವನವತಾರ. ನೀವೇನು ಜಾತ್ರೆಗೆ ಬಂದಿರಲ್ಲ, ನೀವೆಲ್ಲರಿಗೂ ಶರಣು ಶರಣಾರ್ಥಿ ಹೇಳಿ ನಾ ಏನಷ್ಟೇನು ಹೇಳಬೇಕಂತೇಳಿ ಬಂದಿಲ್ಲ, ಜಾತ್ರೆ ನೋಡ್ಬೇಕಂತ ಬಂದೀನಿ. ನೋಡ್ತಿಕ್ಕಿ ನಾ ದಂಗಾದ ಇಷ್ಟು ಹೆಣ್ಣು ಹೋಗ್ಲಿಕ್ಕೆ ಕುಂತಾರಪ್ಪ ಅಂತಂಥೇಳಿ ಭಾಳ ಮಸ್ತದ ಜಾತ್ರೆ ನೋಡಂಗದ. ಭಾಳ ಖುಷಿ ಆಯ್ತು ಜಾತ್ರೆ ನೋಡಿ. ಆದ್ರೆ ಕಲ್ಯಾಣ ನಾಡಿನ ಶರಣರು ಹೆಂಗಿದ್ರು ಅಂಥೇಳಿ ಸಿದ್ದರಾಮ ಅವರು ಹೇಳ್ತಾರೆ. ಸೊಲ್ಲಾಪುರ ಸಿದ್ದರಾಮೇಶ್ವರ ಒಂದು ಮಾತು ಹೇಳ್ತಾರೆ. ಅದು ಹೆಂಗೆ ಹೇಳ್ತಾರೆ ಅಂತಂದ್ರೆ ನಾನು ನಿಮ್ಗೆ ಒಂದು ಇದ್ರ ಮುಖಾಂತರ ಹೇಳ್ತೀನಿ. ಸಪ್ರೇಟ್ ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವೋ, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೇನೋ ಗುರುವೇ ಯೋಗಿನಾಥ. ಭಕುತನಾದೇನೋ ಗುರುವೇ ಯೋಗಿನಾಥ. ವಸುದಿ ಇಲ್ಲದ ಮುನ್ನ ದೆಸೆ ಉಂಟು ನಿರ್ಮಿಸಿದೆ, ಸಸಿರವಿಗಳೆಂಬುವರ ನಾಮವಿಲ್ಲ. ವಶವಲ್ಲದಾತನ ದೆಸೆಗೆಟ್ಟ ಲಿಂಗವನು, ಹೆಸರಿಟ್ಟ ಗುರು ಬಸವ ಯೋಗಿನಾಥ. ಹೆಸರಿಟ್ಟ ಗುರು ಬಸವ ಯೋಗಿನಾಥ. ವಸುದೆ ಹುಟ್ಟದ ಮುನ್ನ ಬಸವಣ್ಣ ಹುಟ್ಟಿದನು, ಶಶಿಧರನು ಶಿವಮೂರ್ತಿ ವರದನಯ್ಯ. ಅಶಮನಾಕ್ಷವತಾರ ಮೂರ್ತಿಯ ತಾಳಿದ ಬಸವಣ್ಣ ಬಸವಯ್ಯ ಯೋಗಿನಾಥ. ಬಸವಣ್ಣ ಬಸವಯ್ಯ ಯೋಗಿನಾಥ. ತ್ರೈಭವನ ತ್ರೈಲೋಕ ತ್ರೈ ಜಗವು ತ್ರೈ ತತ್ವ ತ್ರೈ ರೂಪ ತ್ರೈ ಭಾವ ತ್ರೈ ಶಕ್ತಿಯು. ತ್ರೈ ಗೃಹ ತ್ರೈ ಲಿಂಗ ಮಾಡಿ ನಿಂದನೋ ಎನ್ನ, ತ್ರೈ ಮೂರ್ತಿ ಬಸವನೈ ಯೋಗಿನಾಥ. ತ್ರೈ ಮೂರ್ತಿ ಬಸವನೈ ಯೋಗಿನಾಥ.
ಸೀಮೆ ಗ್ರಾಮವೆಂಟನು ನೋಡಿ ಅತ್ತ ನೋಡಿ ಸೀಮೆ ಸಾಯುಜ್ಯದಲ್ಲಿ ಸಂಗಮವು ಆದಡೆ ಆ ಬಸವ ಪುತ್ರನೈ ಯೋಗಿನಾಥ ಆ ಬಸವ ಪುತ್ರನೈ ಯೋಗಿನಾಥ ಬಸವನೇ ಜಗದಾದಿ ತತ್ವಾತೀತನೋ ಬಸವನೇ ಪರಬ್ರಹ್ಮ ಸ್ವರೂಪನೋ ಬಸವನ ನಾದಿಲಿಂಗ ಬಸವನ ನಾದಿಚರ ಬಸವನಿಂದಧಿಕ ಉಂಟೆ ಯೋಗಿನಾಥ ಬಸವನಿಂದಧಿಕ ಉಂಟೆ ಯೋಗಿನಾಥ ಬಸವನೇ ಸತ್ಯಂಗ ಬಸವನೇ ನಿತ್ಯಂಗ ಬಸವನೇ ಪರಮ ಶ್ರೀ ಸ್ವರೂಪನೋ ಬಸವನ ನಾದಿಲಿಂಗ ಬಸವನ ನಾದಿಚರ ಬಸವನಿಂದಧಿಕ ಉಂಟೆ ಯೋಗಿನಾಥ ಬಸವನಿಂದಧಿಕ ಉಂಟೆ ಯೋಗಿನಾಥ ಆದಿಗುರು ಬಸವಣ್ಣ ಅನಾದಿಗುರು ಬಸವಣ್ಣ ವೇದಕ್ಕೆ ವೇದ್ಯನೋ ಬಸವಣ್ಣನೋ ಇಂತಪ್ಪ ಬಸವನ ಅನಂತ ಶ್ರೀಪಾದಕ್ಕೆ ಹಿಂತೆರಗಿ ಸುಖೀಪೆ ಯೋಗಿನಾಥ ಹಿಂತೆರಗಿ ಸುಖೀಪೆ ಯೋಗಿನಾಥ ಆದಿಗುರು ಬಸವಣ್ಣ ಅನಾದಿಗುರು ಬಸವಣ್ಣ ವೇದಕ್ಕೆ ವೇದ್ಯನೋ ಬಸವಣ್ಣ ನಾಗಬಿಂದುಗಳತೀತ ಬಸವಯ್ಯನೋ ಎನ್ನ ಆರಾಧ್ಯ ಗುರು ಬಸವ ಯೋಗಿನಾಥ ಆರಾಧ್ಯ ಗುರು ಬಸವ ಯೋಗಿನಾಥ ಇವತ್ತು ಈ ಜಾತ್ರೆ ಎಲ್ಲ ನೋಡಿದ್ರೆ ಭಾಳ ಸುಂದರ ಜಾತ್ರೆ 73ನೇ ಜಾತ್ರೆ ಶ್ರೀ ಚನ್ನಬಸವ ಶಿವಯೋಗಿಗಳ ಜಾತ್ರೆ ನೋಡಿದ್ರೆ ಭಾಳ ಚಂದ ಅನಿಸದ. ಅದೇ ರೀತಿ ಸೂತ್ರಿ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರ್ತಕ್ಕಂಥ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಇಷ್ಟೆಲ್ಲ ಗುರುಗಳ ಪವಾಡ ಏನೇನು ಮಾಡ್ಯಾರ ಇಷ್ಟು ತನ ನೀವೆಲ್ಲ ಕೇಳಿದ್ರಿ. ಆದ್ರೆ ಈ ಕೃತಿ ಏನು ಭಾಳ ಚಲೋ ಬರೆದಿದ್ದಾರೆ, ಚನ್ನವೀರ ಚಂದನ್ ಅಂಥೇಳಿ ಭಾಳ ಸೂಪರ್ ಪುಸ್ತಕದ ನಾನು ಸ್ವಲ್ಪ ಓದಿದ್ದೀನಿ, ಮಸ್ತ್ ಅನಿಸದ. ಇಂಥ ಕೃತಿಗಳು ಇನ್ನು ಮಟ್ಟದಿಂದ ಹೊರಗೆ ಬರಲಿ, ಹೆಚ್ಚು ಕೆಲಸಗಳಾಗಲಿ ಅನ್ನೋದು ನನ್ನೊಂದು ಉದ್ದೇಶ, ಮತ್ತೇನಿಲ್ಲ. ನಾ ಇದ್ರೊಳಗೆ ಕುಂತು ನಾನು ನಿಮ್ಗೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಪ್ಲೀಸ್ ನೀವು ಸ್ಟ್ಯಾಂಡ್
ನಾ ಇಷ್ಟು ಗದ್ಲಿದಾಗ ಅಂದ್ರೆ ಹೀಗೆ ಮಾತಾಡೋದು ಫಸ್ಟ್ ಟೈಮ್. ಗಂಡ ಹೇಳ್ತಿದ್ರು ಇಬ್ರು, ಭಾಳ ಚಲೋ ಇದ್ದರು. ಗಂಡು ನೋಡ್ರಿ ಹೆಂಡತಿ ಖುಷಿ ಆಗ್ತಿತ್ತು, ಹೆಂಡತಿ ನೋಡ್ರಿ ಗಂಡು ಖುಷಿ ಆಗ್ತಿತ್ತು. ಇಬ್ಬರ ನಡವಳಿಕ ಒಂದು ಮಗು ಹುಟ್ಟಿದ್ದಷ್ಟೇ. ಸ್ವಲ್ಪ ದಿವಸ ಆದ ತಕ್ಷಣ ತಂದೆ ತೀರ್ಕೊಂಡ. ಬಡು ಪರಿಸ್ಥಿತಿ, ಊಟಕ್ಕೆ ಎಷ್ಟು ಕಠಿಣ ಇತ್ತು, ಭಾಳ ಕಠಿಣ ಇತ್ತು. ತಾಯಿ ವಿಚಾರ ಮಾಡ್ತಾಳ, ಊರು ಗೌಡ್ರ ಬಳಿ ಕೆಲಸ ಮಾಡಿ ಮಗ ಹೆಂಗಾರ ಮಾಡಿ ಜೀವನ ಮಾಡಿಸ್ಬೇಕಂತ. ತಾಯಿ ಭಾಳ ಕಷ್ಟ ಬಿಡುತ್ತು. ದುಡ್ದು 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 ಇದ್ದು ಒಬ್ಬ ಮಗನಿಗೆ ಚಲೋ ಮಾಡಿ ದೊಡ್ಡ ಮಾಡಿ ವಿದ್ಯಾಭ್ಯಾಸ ಕೊಟ್ಟಿದ್ದು. ಮಗ ದೊಡ್ಡ ಇಂಜಿನಿಯರ್ ಅದ. ತಾಯಿ ಮಂದಿ ಹೊಲದಾಗ ಕೂಲಿ ಕೆಲಸ ಮಾಡಿ ಪುಂಡಿ ಪಲ್ಯಕ್ಕೆ ತಗೊಂಡು ಬಂದು, ಅದು ಒಂದು ತೋಡೆ ಇದ್ದಿನ ಗೌಡರು ಹೊಲದಾಗಿಂದ ತೊಗರೆ ಬೆಳೆ ತಗೊಂಡು ಬಂದು ಥಾಳಿ ಇಟ್ಟು ಅಡಿಗೆ ಮಾಡಿ ಆ ಪುಂಡೆ ಪಲ್ಯ ಹಳಸಿದ ರೊಟ್ಟಿ ಏನು 2-3 ದಿವಸ ಇರ್ತಿತ್ತಲ್ಲ ಅದು ತಗೊಂಡು ಬಂದು ಊಟ ಮಾಡಿ ಗೌಡರು ಹೊಲದಾಗ ಕೆಲಸ ಮಾಡಿ ಆ ಕಾಲಕ್ಕೆ 10 ರೂಪಾಯಿ ಎಲ್ಲ ತಗೊಂಡು ಬಂದು ಮಗನಿಗೆ ಬಹಳ ವಿದ್ಯಾಭ್ಯಾಸ ಮಾಡಿಸಿದ್ರು. ಆ ಕಾಲಕ್ಕೆ ಒಬ್ಬಕಿ ತಾಯಿ. ಮಗ ದೊಡ್ಡವಾದನು, ಇಂಜಿನಿಯರ್ ಓದನು. ಹಿಂಗೆ ಹೋಗಿದ್ದೇನಂದ್ರೆ ಭಾಳ ಚಲೋ ಓದಿದ್ದೆನು. ಆಮೇಲೆ ತಾಯಿ ಏನು ಮಾಡಿದಳು ಅಂದ್ರೆ ಹುಲ್ಲು ಗುಡಿಸಿಲೊಳಗೆ ಇರ್ತಿದ್ದಳು. ಮಗ ಇಷ್ಟೆಲ್ಲ ಓದೇನಂತ ಹೇಳಿ ಗೌಡ್ರಿಗೆ ಕೈ ಜೋಡಿಸ್ತಾಳ. ಗೌಡ್ರೆ ಏನಿಲ್ಲ, ನಿಮ್ಮ ಹೊಲದಾಗ ಒಂದು ಸಾಗುವನಿ ಗಿಡದಲ್ಲ, ಅದಿಷ್ಟು ಕೊಟ್ಟರು ಭಾಳ ಚಲೋ ಇತ್ತು ಅಂತ ಕೇಳ್ತಾಳಕಿ ಹೆಣ್ಮಗು. ಆ ಗೌಡ್ರು ಏನು ಹೇಳ್ತಾರೆ, ಪುಣ್ಯದವರು, ಬಾಯಮ್ಮ ನಿನಗೆ ಯಾರು ಬೇಡ ಅಂತಾರ, ನೀ ನಮ್ಮ ಮನೆಗೆ ಹೆಣ್ಮಗಳು ಇದ್ದಂಗಿದ್ದೀನಿ, ಬಾ ಅಮ್ಮ ಅಂಥೇಳಿ ನಿನಗೆ ಯಾವ ಗಿಡ ಬೇಕು ಆ ಗಿಡ ಕಡ್ಕೊಂಡು ಹೋಗಂತಾರೆ. ಆ ಗಿಡ ಕಡಿದು ಬಾಯಮ್ಮ ಉಪ್ಪರ ಕೈ ಕೆಳಗೆ ಕೂಲಿ ಕೆಲಸ ಮಾಡ್ರಿ ಬೇರೆಯವರಿಗಾದ್ರೂ ಕೂಲಿ ಕೊಡ್ಬೇಕಂತ ತಾನೇ ಸ್ವಂತ ಕೆಲಸ ಮಾಡಿ ಆ ಹೆಣ್ಮಗಳು ಏನು ಮಾಡಿದಳು ಅಂದ್ರೆ ಕೆಂಪು ಕಲ್ಲು ಹುತ್ತಿ ಮನೆ ಕಟ್ಟಿದಳು. ಮಗನ ಬಂದು ಚಂದ ಇರಬೇಕು, ಲಗ್ನ ಮಾಡಬೇಕು ಮಗುಂದು ಅಂಥೇಳಿ 2 ರೂಮ್ ಕಟ್ಟಿದಳು. ಅದ್ರ ಮೇಲೆ ಒಂದು 4 ಪರ್ದ ಹಾಕ್ಬೇಕಂಥೇಳಿ ಗೌಡ್ರು ಹೊಲದಾಗಿನ ಕಟ್ಟಿಗೆ ಕೊಯ್ಸ್ಕೊಂಡು ಬಂದು ಟೊಂಕಿ ಸೀರೆ ಕಟ್ಕೊಂಡು ಬಂಡಿ ಮೇಲೆ ಹಾಕ್ಕೊಂಡು ಬಂದು ಬಡಿಗೆರ ಹತ್ರ ಕರ್ಕೊಂಡು ಹೋಗಿ ಆ ಕಟ್ಟಿಗೆ ಕೊಯ್ಸಿ ಬಡಿಗೆರೋನಿಗೆ ಒಂದು ಮಾತು ಹೇಳ್ತಾಳೆ, ನೋಡಪ್ಪ ನಾ ಭಾಳ ಬಡವ್ರು ಹೆಣ್ಮಗಳು ಇದ್ದೀನಿ, ನನ್ನ ಹತ್ರ ರೊಕ್ಕ ಇಲ್ಲ, ಈ ಮಳಿ ತೊಗೊಳಕ್ಕೆ ಒಂದು 100 ರೂಪಾಯಿ ಅವ, ಇದ್ರಲಿಂದ ನಾ ಮಳಿ ತೊಗೊಂಡು ಬರ್ತೀನಿ, ಯಾಗಾರ ನಿನ್ನ ಮಕ್ಕಳು ದಂಧೆ ಇತ್ತಂದ್ರೆ ನಾ ಬಂದು ನೀನು ಹೊಲ್ದಾಗಲ್ಲ ನಿನ್ನ ಮನೆಗಾದ್ರೂ ಭೀ 8 ದಿನ ದುಡಿತೀನಿ, ನೋಡು ಬಡಿಗೆರಪ್ಪ ನೀ ಏನಾರ ಮಾಡು, ನಿನಗೆ ಭಾಳ ಪುಣ್ಯ ಬರ್ತದ. ನಾನು ಮನೆ ಮೇಲೆ ಸ್ವಲ್ಪ ಪತ್ರ ಏನು ಹಾಕ್ಕೊಳತ್ತೀನಲ್ಲ, ಜರ ಕಟ್ಗಿದ ಪರಾಟ ಹೊಡ್ಕೊಡು, ಯಾಕಂದ್ರೆ ನನ್ನ ಮಗ ಭಾಳ ದೊಡ್ಡ ಊರಾಗ ಓದ್ಯಾನ, ಸೀಟ್ಯಾಗ ಓದ್ಯಾನ, ಅವ ಬಂದ್ರು ಅವನಿಗೆ ನೆಳ್ಳಿ ಇರಬೇಕು ಅಲ್ಲ, ಅದ್ರ ಕಡೆ ನೀ ಪುಣ್ಯ ಮಾಡ್ಕೋ. ಸಣ್ಣೊಂದಿರ್ಲಕ್ಕ ಅವ್ರ ಅಪ್ಪ ಸತ್ತೋಗ್ಯಾನ, ನಾನೇ ತಾಯಿ ನಾನೇ ತಂದಿ, ಅವನಿಗೆ ನಾನೇ ಬಂದು ಅವನಿಗೆ ನಾನೇ ಬೆಳಗ, ಅವನಿಗೆ ಬಿಟ್ಟು ಮತ್ತೆ ಯಾರು ಇಲ್ಲಪ್ಪ, ನೀ ಹೆಂಗಾರ ಮಾಡು, ನೋಡು ಏನಾರ ಮಾಡಿ ಬಡಿಗೆರಪ್ಪ, ನೀ ಸ್ವಲ್ಪ ನೀ ಇದು ಮಾಡಿ ಒಂದು 4 ಮಳಿ ಹೊಡ್ಕೊಡಂದ್ರ ಖುಷಿಲಿಂದ ಬಡಿಗೆರವ ಏನು ಮಾಡಿದನಂದ್ರ ಗೌಡರು ಹೊಲದಾಗ ಬಾಯಮ್ಮ ತಂದಿರ್ತಕ್ಕಂಥ ಪುಂಡಿ ಪಲ್ಯ ತಂದು ಬಡಿಗೆರವನಿಗೆ ಉಣಿಸಿ ಮಳೆಗೆಯನ್ನು ಚಲೋ ಛತ್ತು ಹೊಡೆದು ಮಳಿ ಮಾಡಿ ಅದ್ರ ಮೇಲೆ ಟೀನ್ ಹಾಕಿದ್ದಳು. ಊರಾಗಕ್ಕಿ ಒಂದು ಆಕಳು ಕರು ತಂದು ಅದಕ್ಕೆ ದೊಡ್ಡದು ಮಾಡಿ, ನನ್ನ ಮಗ ಸಿಟಿದಾಗ ಓದಿ ಬಂದ ಮೇಲೆ ಅವನಿಗೆ ಹಾಲು ಬೇಕಲ್ಲ, ಅವನಿಗೆ ಹಾಲು ಇಲ್ಲದ್ರು ನನ್ನ ಮಗ ಪೈಲನ ಸಣ್ಣದಿರ್ಲಕ್ಕ ಗೌಡ್ರ ಮನೆಗಿನ ಹಾಲು ತಂದು ಕುಡಿಸ್ತಿದ್ದ. ಈಗ ಅವ ದೊಡ್ಡವಾಗೇನ, ಗೌಡ್ರ ಮನೆಗಿನ ಹಾಲು ತಗೊಂಡು ಬಂದು ಕುಡಿಸ್ರು ಹೆಂಗೆ ಕಿಮ್ಮತ್ತಿರ್ತದ. ನಾನೇ ಒಂದು ಆಕಳು ಕಟ್ಟರೈತಂತ ಬಾಯಮ್ಮ ಒಂದು ಆಕಳು ಕಟ್ಟಿದ್ದಳು. ಕಟ್ಟ ಮೇಲೆ ಬಾಯಮ್ಮನ ಮನಸ್ಸು ಹೆಂಗಾಗಿತ್ತಂದ್ರೆ ಭಾಳ ಖುಷಿ ಆಯಿತು. ಗಲ್ಯಾಗಿದ್ದಿನ ಗೆಳತಿಯರಿಗೆ ಹೇಳಿದ್ರು, ನೋಡ್ರಿ ಎಲ್ಲರೂ ಸತ್ಯವ ಲಿಂಗವ ಎಲ್ಲರೂ ನೋಡ್ರಿ, ನನ್ನ ಮಗನ ಲಗ್ನಕ್ಕೆ ಬಂದಾಗ ನೀವು ಏಕದಮ್ ಲಡ್ಡು ಜಾಸ್ತಿ ಉಳ್ಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಊಟ ಮಾಡ್ರಿ. ನೆಂಟರು ಎಲ್ಲ ಬಂದು ಊಟ ಮಾಡಿ ಹೋದ್ಮೇಲೆ ನಾವು ವಾರಿಗೆರೆಲ್ಲ ಏನಿರ್ತೀವಲ್ಲ, ಕಳ್ಳ್ಯಕ್ಕೆ ಹೋದವ್ರು ಏನಿರ್ತೀವಲ್ಲ, ಕೆಲಸ ಮಾಡ್ಲಕ್ಕೆ ಹೋದವ್ರು ಏನಿರ್ತೀವಲ್ಲ,
ಅವರೆಲ್ಲ ಕಲ್ತು ನಾವು ಏನು ಮಾಡಮಂತಂದ್ರೆ ಲಾಸ್ಟಕ್ಕೆ ಊಟ ಮಾಡ್ಯಾರಿ. ಒಂದು ವೇಳೆ ನೆಂಟರು ಎಲ್ಲ ಊಟ ಮಾಡಿ ಹೋದಾಗ ಒಂದು ಸ್ವಲ್ಪ ಏನಾರ ಹೆಚ್ಚ ಕಡಿಮೆ ಬಿತ್ತಂದ್ರೆ ಭಾಳ ಪ್ರಾಬ್ಲಮ್ ಆಗ್ತದ, ಇಜ್ಜತ್ ಹೋಗ್ತದ. ನೀವು ಹಂಗೆ ಮಾಡ್ಲಕ್ಕೆ ಹೋಗ್ಬೇಡ್ರಿ ಅಂತ ಬಾಯಮ್ಮ ಎಲ್ಲರಿಗೆ ಕೈ ಜೋಡಿಸ್ಮೇಲೆ ಗಲ್ಯಾಗಿದ್ದೀನಿ ಹೆಣ್ಮಕ್ಳು ಅಂದರು, ಯಾಕೆ ಹಿಂಗಂತಿ ಬಾಯಮ್ಮ, ನೀ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ, ನಾ ಇದ್ದೀನಿ ನೀನು ಹಿಂದೆ ಅಂತ ಹೇಳಿ ಗೆಳತರೆಲ್ಲ ಟೊಂಕಿಗೆ ಬಟ್ಟಿ ಕಟ್ಟಿ ಸೀರೆ ಹಿಂಗೆ ಕಟ್ಕೊಂಡು ಹೊಸ್ಸು ಮಂದಿ ಬಾಯಮ್ಮನ ಮಾತು ಕೇಳಿ ಮಗನ ಲಗ್ನ ಇಷ್ಟು ಭರಾಟಿ ಮಾಡಿದ್ರು. ಭಾಳ ದೊಡ್ಡ ಭರಾಟಿ ಲಗ್ನ ಮಾಡಿದ್ರು. ಊರಾಗ ಗೌಡ್ರು ಹೆಂಗೆ ಲಗ್ನ ಮಾಡಿದ್ರು, ಬಾಯಮ್ಮ ಕೂಲಿ ಕೆಲಸ ಮಾಡಿ ಅಷ್ಟು ದೊಡ್ಡದು ಲಗ್ನ ಮಾಡಿದ್ರು. ಮಾಡಿದ್ಮೇಲೆ ಏನಾಯಿತು ಅಂದ್ರೆ ಆಕಿ ಕೆಲ್ಸಕ್ಕೆ ಹೋಗ್ತಿಳು, ಒಂದಿನ ಭೀ ಮನೆಗೆ ಕೂಡ್ಸಿದ್ದಿಲ್ಲ. ಆಕಿ ಭಾಳ ಚಲೋ ಕೆಲಸ ಮಾಡ್ತಿಳು. ಆಕಿನ ಕೆಲಸ ನೋಡಿ ಗಲ್ಲಾಗಿದ್ದಿನ ಜನ, ಊರಾಗಿದ್ದಿನ ಜನ ಹಾಯ್ ಹಾಯ್ ಅಂತಿತ್ತು, ಅಷ್ಟು ಚಲೋ ಇದ್ದಳು ಆಕಿ ಬಾಯಮ್ಮ. ಒಂದು ದಿವಸ ಅಚಾನಕ್ ಏನಾಯಿತು ಅಂದ್ರೆ ಸೊಸಿ ಮನೆಗೆ ಬಂದು, ಸೊಸಿ ಮನೆಗೆ ಬಂದ ಮೇಲೆ ಮುದುಕಿ 4-5 ದಿನ ನಿದ್ದೆ ಮಾಡಿದ್ದಿಲ್ಲ. ಲಗ್ನ ಗುರುದಳಿದೊಳಗೆ, ಈಗ ಜಾತ್ರೆ ಗುರುದಳಿದಾಗ ನಾವು ಹೆಂಗಿಲ್ಲಿ ಬಂದು ಕುಂತಿದ್ದೀವಲ್ಲ ಹಂಗೆ ಅವ್ರು ಆ ಲಗ್ನ ಗುರುದಳಿದಾಗ ಬಾಯಮ್ಮ ಸ್ವಲ್ಪ ನಿದ್ದೆ ಮಾಡಿದ್ದಿಲ್ಲ ಬಿಚಾರಿ. ಆಕಿ ಸ್ವಲ್ಪ ಏನಾಗಿತ್ತಂದ್ರೆ ತಣ್ಣ ನೀರು ಕುಡ್ದು ಹರಿವೆಗೆ ನೀರು ಕುಡ್ದು ಸರ್ದಿ ಆಗಿತ್ತು ಬಾಯಮ್ಮಗೆ. ಸ್ವಲ್ಪ ಕೆಮ್ಮಲಕ್ಕೆ ಶುರು ಮಾಡಿದಳು ಬಾಯಮ್ಮ, ಸ್ವಲ್ಪ ಕಫ ಬಂದಿತ್ತು. ಸೊಸಿ ಓದ್ಕೊಂಡಕ್ಕಿದ್ದಳು, ಮಗನಿಗೆ ಜಾಬ್ ಅದಂತೇಳಿ ಸೊಸಿ ತಂದಿದ್ದಳು. ಸೊಸಿ ನೀರು ಕುಡಿದ್ರು ಗಂಟ್ಲ ಕಾಣಂಗೆ ಸೊಸಿ ಇದ್ದಳು, ಅಷ್ಟು ಚಲೋ ಸೊಸಿ. ತಂದ ಮೇಲೆ ಅಕ್ಕಿ ಮನೆಗೆ ಬಂದಳು. 4ನೇ ದಿನಕ್ಕೆ ಚಾಲು ಮಾಡಿದಳು, ನಿಮ್ಮವ್ವರ ಇರಬೇಕು ನಾನಾರ ಇರಬೇಕು, ನಿಮ್ಮವ್ವರ ಇರಬೇಕು ನಾನಾರ ಇರಬೇಕು. 2 ಮಾತು ನಡೆದಿದ್ದು. ಮಗನಿಗೆ ಬಂದು ಏನೋ ರಾತ್ರಿಗೆ ನಿನ್ನ ಹೆಂಡತಿ ಏನೋ ಮಾತಾಡ್ತಿಲ್ಲ ಮಗ, ಈಕಿ ಏನು ಮಾಡಿದಳು 2 ರೂಮ್ ಕಟ್ಟಿ ಬಾಯಮ್ಮ ಏನು ಮಾಡಿದ್ದಳು ಅಂದ್ರೆ ಒಂದು ಅಕ್ಕಿ ಹೊರಗೆ ಏನು ತೀಣ ಹಾಕಿದಳಲ್ಲ ಆಕಳು ಅಲ್ಲಿ ಕಟ್ಟಿಳು, ಅದ್ರ ಬಾಜು ಹೊರಸು ಹಾಕೊಂಡಿದ್ದಳು. ನನ್ನ ಮಗ ದೇವರೇ ಭಗವಂತ ಏನಾರ ಇದ್ರು ನೀ ದೇವರೇ ನನ್ನ ಮಗ ಚಂದ ಬದುಕಲಿ, 4,000 ರೂಪಾಯಿ ಏನು ತಂದು ನನಗೆ ಕೊಡೋದು ದೊಡ್ಡದಲ್ಲ, 4 ಮಂದಿ ನನ್ನಕ್ಲೆ ಹೆಸರು ಕಮಸಲಿ ಅಂತೇಳಿ ಬಾಯಮ್ಮ ಏನು ಮಾಡಿದಳು ಅಂದ್ರೆ ಹೊರಸು ಮೇಲೆ ಮಕ್ಕೋತಿದ್ದಳು. ಆಕಳಲ್ಲಿ ಗೋಮೂತ್ರ ಬೀಳ್ತಿತ್ತು, ಅಲ್ಲೇ ಸಗಣಿ ಬೀಳ್ತಿತ್ತು, ಬಾಯಮ್ಮ ಕಫ ಇತ್ತು, ಅದರಿಂದ ಆರೋಗ್ಯ ಸುಧಾರಿಸ್ಲತ್ತಿತ್ತು. ಅಷ್ಟು ಚಲೋ ಬಾಯಮ್ಮ ಇದ್ದಳು. 4 ಮಂದಿ ಬಾಯಮ್ಮ ಇದ್ದಾಗ ನಾವು ಬಾಯಿದೊಳಗೆ ಇದ್ದಿರ್ತಕ್ಕಂಥ ಬಾಯಮ್ಮಗ ಲಾಸ್ಟ್ ಇದ್ದಿನ ಮಗನಿಗೆ ಸೊಸಿ ಲಾಸ್ಟ್ ರಾತ್ರಿ ಏನಂತೇಳು ಅಂದ್ರೆ ನಿಮ್ಮವ್ವರ ಇರ್ಬೇಕಲ್ಲ ನಾರ ಇರಬೇಕು, ನೀ ಏನು ಹೇಳ್ಕೊತಿ ಹೇಳ್ಕೊ, ಹೆಚ್ಚು ಮಾತಾಡಕ್ಕೆ ಹೋಗ್ಬೇಡ, ನಾನು ನಮ್ಮ ತೋರ್ ಮನೆಗೆ ಹೋಗ್ತೀನಿ ಅಂತ ಹುಡುಕಿ. ಇಷ್ಟೆಲ್ಲ ಆದ್ಮೇಲೆ ಲಾಸ್ಟಕ್ಕೆ ಮಗಳು ತಾಯಿ ಕೇಳ್ತಾಳ, ಏನಲ್ಲತ್ತಾಳ ಮಗ, ಏನಲ್ಲತ್ತಾಳ ನನ್ನ ಸೊಸಿ ಏನಲ್ಲತ್ತಾಳ, ಇಲ್ಲವ ನೀ ಭಾಳ ಚಲೋ ಇದ್ದಿಲ್ಲತ್ತಾಳ, ನೀ ಭಾಳ ಚಂದ ಇದ್ದಿಲ್ಲತ್ತಾಳ, ನಿನ್ನ ಹಂಗೆ ಯಾರು ಇಲ್ಲ ಅಂತಲತ್ತಾರ, ನಮಗ ರೂಮಿನಾಗ ಮಂಗಸಿ ನೀವು ಹೊರ ಮಕ್ಕೊಂಡಿದೆ ಅಂತಾಳೆ, ನನ್ನ ಹೆಣತಿ ಕಣ್ಣೀರು ಸುರಿಲತ್ತಾಳ ಅಂತಂದು ಹುಡುಕಿ. ಇದು ಮಗ ಅಂದರು. ಅಂದಮೇಲೆ ಈಕಿ ಏನು ಮಾಡಿದಳು, ಅಯ್ಯೋ ನನ್ನ ಸೊಸಿ ಬಹು ಚಂದಳ, ಭಾಳ ಚಂದಳ, ಸ್ಮಾರ್ಟ್ ಅಳ. ಆಕಿನ ಕಡೆಯಿಂದ ಏನು ಮಾಡಿದಳು ಬಾಯಮ್ಮ, ಊರಾಗೆಲ್ಲ ಆಕಳುಗಳೆಲ್ಲ ಸಗಣಿ ಇಟ್ಟಿನಿ, ಹೆಂಡಿ ತಗೊಂಡು ಬಂದು ಗಾಡಿಗೆ ಹೊಡೆದು ಆ ಸಗಣಿ ತಂದು ಒಲೆಗಿಟ್ಟು ಚಲೋ ಗರಾಮ ನೀರು ಕಾಸಿ ನನ್ನ ಸೊಸಿ ಸ್ನಾನ ಮಾಡಲಿ ಅಂಥೇಳಿ ನೀರು ಕಾಸ್ತಿತ್ತು. ಮುದುಕಿ ಹೊರಗೆ ಕೊಟ್ಟಿಗೆಯಾಗ ನೀರು ಕಾಸ್ತಿತ್ತು. ತಂದು ಈಕಿ ಹೀರೋನಿ ಎದ್ದ ತಕ್ಷಣ ನೀರು ತಗೊಂಡು ಬರ್ತಿದ್ರು. ಸಾರಿ ಹಿಂಗೆ ಅನ್ನಬಾರ್ದು, ಖರೆ ಹಿಂಗಾಗಿ ಎದ್ದಿದ್ರು. ಎದ್ದಕ್ಕೆ ನೀರು ತಗೊಂಡು ಒಂದಿಕ್ಕಿ ಹತ್ತಿ ಅದಕ್ಕೆ ಸೊಸಿಗೆ ಸ್ನಾನ ಮಾಡಿಸ್ತಿದ್ದಳು. ಆಕಿ ಸ್ನಾನ ಮಾಡಿ ಬರೋದ್ರೊಳಗೆ ಬಾಯಮ್ಮ ಏನು ಹಿಂದಕಿನ ಏನು ಕುಳ್ಳಿಟ್ಟು ಏನು ಆಕಿ ಬ್ಯಾಳಿ ಮಾಡಿಂದೇನು ರೊಟ್ಟಿ ಇತ್ತಲ್ಲ, ಫಟಾಫಟ್ ಒಂದು ಕಡೆ ಬ್ಯಾಳಿ ಇಟ್ಟಳು, ಈ ಕಡೆ ಸೊಸಿ ಊಟ ಮಾಡ್ಬೇಕಂತೇಳಿ ಚಲೋ ರೊಟ್ಟಿ ಮಾಡಿದ್ದಳು. ಕಮ್ಮುಗುಂಡು ಸೊಸಿ ಸೊಕ್ಕ ಹೋಗಿದ್ದಳು, ಹಾಲು ಉಕ್ಕಿದಂಗೆ ಉಕ್ಕಿತ್ತಕ್ಕಿನ ಮನಸ್ಸು. ಹಂಗಾಗಿ ಆಕಿ ಏನು ಮಾಡಿದಳು ಅಂದ್ರೆ ಲಾಸ್ಟ್ಗೆ ಏನಾರ ಅಂದು ಫೈನಲ್ ಇವತ್ತು ಹುಣ್ಣಿ ಹೆಂಗದ ಹಂಗದ, ಇವತ್ತು ನೀವು ನಿಮ್ಮ ಅವ್ವರ ಇರಬೇಕು ಇಲ್ಲ ನಾನಾರ ಇರ್ಬೇಕಂದು ಥೋಡೆ ಅತ್ತಿ ಕಿವ್ಯಾಗ ಬಿತ್ತು. ಆಗಲಿ ಮಗ ಏನು ಟೆನ್ಷನ್ ಮಾಡ್ಕೋಬೇಡ, ನೀವು ಚಂದಿರು ಅಂದು ಅಂದಕ್ಕಿ ಏನು ಮಾಡಿದಳು ಹೆಣ್ಮಗಳು ಒಲಿ ಕೆಳಗ ಹಿಂದಕ್ಕಿ ಅಲ್ಲಿ ಇಲ್ಲಿ ಗೌಡ್ರು ಹೊಲ್ದಾಗ ಕೆಲಸ ಮಾಡಿ ಕುಳ್ಳ್ಯಾಗ 1 ತೊಲಿ ಬಂಗಾರ ಇಟ್ಟು ಅದು ಮುಚ್ಚಿ ಒಲಿ ಕೆಳಗಿಟ್ಟು ಅದ್ರ ಮೇಲೆ ಕಲ್ಲಿಟ್ಟು ಒಲಿ ಹಚ್ಚಿದೊಳಕ್ಕೆ ಅಟ್ಟು ಶಾಣೆದೊಳತ್ತಿ. ಲಾಸ್ಟಕ್ಕೆ ಆ ಒಲಿ ಕಲ್ಲಿ ಕಿತ್ತಿ ಮತ್ತು ಒಲಿ ಹಚ್ಚಿ ಅದು 1 ತೊಲಿ ಬಂಗಾರ ಏನಿತ್ತಲ್ಲ
ತನ್ನ ಸೀರೆ ಸರಿಗಿನ ಕಟ್ಕೋತಾಳ, ಸೊಸೆಗೆಲ್ಲ ಅಕ್ಕಿ ಬ್ಯಾಳಿ ಎಲ್ಲ ಸುಧಾರಿಸ್ಕೊಡ್ತಾಳ. ನನ್ನ ಸೊಸೆ ಚಂದಳ, ಊರಾಗ ಮಂದಿ ಚಂದಿಲ್ಲ ಅಂತ ಹಿಟ್ಟು ಗಿಟ್ಟೆಲ್ಲ ಬೀಸಿ ಬ್ಯಾಳಿ ಗಿಳಿ ಎಲ್ಲ ಹಸುನ ಮಾಡಿ ಕೊಟ್ಟು ಎಲ್ಲ ಡಬ್ಬಿಗಳು ತುಂಬಿ, ಮಗ ಇನ್ನೇನು ಇರೋದೇನು ಬೇಡ, ಸೊಸಿ ಒಂದು ಬೇಳೆ ಬೇಡ ಅಂದ ಮನ್ಯಾಗ ನಾ ಇರೋದೇನು, ನೀ ಇಬ್ಬರ ಗಂಡ ಹೇಳ್ತೀವಿ ಸುಕೂಲಿಂದಿರೋ, ಭಾಳ ಸುಕೂಲಿಂದಿರಂತ ತಾಯಿ ಏನು ಮಾಡಿದ್ರು, ಮಗ ನನಗೊಂದು ದೂರ ಊರಾಗ ಒಯ್ದು ಬಿಟ್ಟು ಬಾರೋ, ಇಲ್ಲಿರೋದ್ರಾಗ ಏನು ಚಂದಿಲ್ಲ, ನೀವಿಬ್ಬರು ಗಂಡ ಹೇಳ್ತೀವಿ ಚಂದಿರ್ರಿ ಅಂಥೇಳಿ 2 ರೊಟ್ಟಿ ಕಟ್ಕೊಂಡು ತನ್ನ ಕುಂಚಿಗೊಳಗೆ ಹಾಕೊಂಡು ಹೆಗಲಿಗೆ ಹಾಕೊಂಡು ಮಗನಿಗೆ ಕರ್ಕೊಂಡು ಅರಣ್ಯದಾಗ ಹೋದು. ಭಾಳ ದೊಡ್ಡ ಅರಣ್ಯ, ಅದ್ರ ಕಾಡಿನಾಗ ಒಯ್ದು ಬಿಡ ಹೊತ್ತಿನಾಗ ಮಗನಿಗೆ ಏನು ಮಾಡ್ತಾಳ, ಲಾಸ್ಟ್ ನಾನು ಕೈ ತುತ್ತು ರೊಟ್ಟಿ ಊಟ ಮಾಡು ಅಂತಲಕ್ಕೆ, ನಾನು ಕೈ ತುತ್ತು ರೊಟ್ಟಿ ಊಟ ಮಾಡು, ನೀನು ಕಾಸಿ ಎಂಬುದು ಎಲ್ಲಿ ಸಿಗಾಗಿಲ್ಲ, ಇದನ್ನ ಫೈನಲ್ ಕಾಸಿರೋ ನನ್ನ ಕೈಲಿಂದ ಊಟ ಮಾಡು ಅಂತಲಕ್ಕೆ. ಆ ಕೈಲಿನ ಮಗನಿಗೆ ಏನು ಮಾಡಿರ್ತಾಳ, ಅದು ತನ್ನಿಂದ ರೊಟ್ಟಿ ಇಷ್ಟು ಪಲ್ಯ 2 ಕೊಟ್ಟು ಮಗನಿಗೆ ಊಟ ಮಾಡಿಸ್ತಾಳೆ. ಯಾವ ನೀ ಊಟ ಮಾಡಂದ್ರು, ಇಲ್ಲ ಮಗ ನನಗೆ ಅಲ್ಲಿ ಮುಂದೆ ಇನ್ನೊಂದು ಊರಿಗೆ ಹೋಗ್ತೀನಲ್ಲ ಅಲ್ಲಿ ಊಟ ಮಾಡ್ತೀನಿ, ಈಗ ಸದ್ದ ಅರ್ಧ ರೊಟ್ಟಿ ನಾ ಊಟ ಮಾಡ್ತೀನಿ, 1 ರೊಟ್ಟಿ ಊಟ ಮಾಡಂತ ಮಗನಿಗೆ 1 ರೊಟ್ಟಿ ಊಟ ಮಾಡಿಸಿ ಲಾಸ್ಟ್ ಏನು ಹೇಳ್ತಾಳಂದ್ರ, ಸೊಸಿ ಭಾಳ ಕೆಂಚುಗಳ, ಹೊರಗೆ ಬಿಡ್ಲಕ್ಕೆ ಹೋಗ್ಬೇಡ, ಎಲ್ಲಿಯಾರ ಊರಿಗೆ ಹೋದ್ರ ಬಾಯಮ್ಮ ಹೆಂಗಳ ಅಂತ 4 ಮಂದಿ ಬಾಯಾಗಿದ್ದಿದ್ದೀನಿ. ಈಗ ಏನು ಮಾಡು ಅಂದ್ರ, ಎಲ್ಲರ ಒಂದು ಪ್ರೋಗ್ರಾಮ್ಗೆ ಹೋದಾಗ ಆ ತೊಲಿ ಬಂಗಾರ ಏನದ ನೋಡು, ನನ್ನ ಸೊಸಿ ಕೊಡು ಮಗ ಅಂಥೇಳಿ ಮಗನ ಕೈದಾಗ ಕೊಟ್ಟು, ನೀ ಹೋಗ ಮಗ ಕತ್ಲಾಗ, ನೀ ಇದಾದ್ರೆ ನೀ ಮನೆಗೆ ರಾತ್ರಿ ಆಕಿ ಮಗಳು ಒಬ್ಬಕ್ಕಿರ್ತಾಳೆ, ಸೊಸಿ ಒಬ್ಬಕ್ಕಿರ್ತಾಳೆ, ನೀ ಮನೆಗೆ ಹೋಗು, ನಾ ಇಲ್ಲಿ ಕಾಡಿನಾಗ ಇರ್ತೀನಿ ಅಂಥೇಳಿ ಕುಂಚಿ ಹಚ್ಕೊಂಡು ಮುದುಕಿ ಕಾಡಿನೊಳಗೆ ಮಲ್ಕೊಂಡಿರ್ತಾಳ. ಮಗ ಆದವ ಹೆಣತಿ ಕಡೆ ಬರ್ತಾನೆ, ಬಂದು ಬೆಳಗ್ಗೆ ತಕ್ಷಣಕ್ಕೆ ನೀರು ಕಾಸ್ಕೊಂಡು ಗೊತ್ತಿಲ್ಲ, ಸ್ನಾನ ಮಾಡಿ ಗೊತ್ತಿಲ್ಲ, ಒಲಿ ಮೇಲೆ ರೊಟ್ಟಿ ಮಾಡಿ ಗೊತ್ತಿಲ್ಲ, ಬ್ಯಾಳಿ ಮಾಡಿ ಗೊತ್ತಿಲ್ಲ. ಇವ ಮಗ ಮುಂಜಾನೆದು ಏನಂದಾಳು ನಿಮ್ಮವ್ವ ಅಂದ್ರೆ, ಏನಿಲ್ಲ ನೀ ಎಲ್ಲರ ಫಂಕ್ಷನ್ಗೆ ಹೋದಾಗ 1 ತೊಲಿ ಬಂಗಾರ ಇಟ್ಕೊನೆ ಅಂತಂತ ಹೇಳಿ ಹಿಂಗೆ ಕೊಟ್ಟಾರೆ, ಅದ್ರ ಕಡೆ ನಮ್ಮವ್ವ ಕೊಟ್ಟಾಳೆ ಕೈದು ನೀ ಹಾಕೋದ್ರು ಅಂತ. ಆ ಬಂಗಾರಕ್ಕೆ ನೋಡಿಕೆ ಏನಂದ್ರು, ಮುಂಜಾನೆದ್ದು ಅಲ್ಲಿಂದರ ನೀರು ಕಾಸೋದಾಗಲ್ಲ, ನಿನಗರ ಅಡುಗೆ ಮಾಡಿ ಹಾಕೋದಾಗಲ್ಲ, ಹೆಂಗಾರ ಮಾಡಿ ನಿಮ್ಮವ್ವ ಮತ್ತೆ ವಾಪಸ್ ಕರ್ಕೊಂಡು ಬಂದಳು. ಇದು ಹುಚ್ಚುಗಾಡು ಓಡ್ತಾ ನಮ್ಮವ್ವ ಅಂತ ಹುಡುಕ್ಯಾಡ್ಕೋತ ಮತ್ತೆ ಕಾಡಿಗೆ ಹೋಯ್ತು. ಕಾಡಿಗೆ ಹೋಗೋಟಿಗೆ ತಾಯಿಯಲ್ಲಿ ಹಾವು ಕಚ್ಚಿ ಹೆಣ ಆಗಿ ಬಿದ್ದಿದ್ದರು. ಅದಕ್ಕಲತಿನಿ ಆಶೆ ಎಂಬುದು ಅರಸಂಗಲ್ಲದೆ ಅಜಾತರಿಗುಂಟೇಯ, ರೋಷ ಎಂಬುದು ಯಮಧೂತರಿಗಲ್ಲದೆ ಶಿವಭಕ್ತರಿಗುಂಟೇಯ, ಈ ಸಕ್ಕಿ ಆಶೆ ನಿಮಗೇಕೆ, ಮಾರೆಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ ಹೆಂಗ ಶಿವಶರಣರು ಹೇಳ್ಯಾರೋ ಹಂಗೆ ನಾವು ಮಾಡ್ಕೋಬೇಕು. ಮನೆ ದೊಡ್ಡದಿರೋದು ಮುಖ್ಯ ಅಲ್ಲ ತಮ್ಮ, ಮಠ ದೊಡ್ಡದಿರೋದು ಮುಖ್ಯ ಅಲ್ಲ, ಸಾಲಿ ದೊಡ್ಡದಿರೋದು ಮುಖ್ಯ ಅಲ್ಲ, ಊರು ದೊಡ್ಡದಿರೋದು ಮುಖ್ಯ ಅಲ್ಲ, ತಹಸೀಲ್ದಾರ್ ಆಗೋದು ದೊಡ್ಡ ಮುಖ್ಯ ಅಲ್ಲ, SP ಆಗೋದು ದೊಡ್ಡ ಮುಖ್ಯ ಅಲ್ಲ, MLA ಆಗೋದು ದೊಡ್ಡ ಮುಖ್ಯ ಅಲ್ಲ, ಹಡದ ತಾಯಿ ಏನಿರ್ತಾಳ ನೋಡು ಅದು ದೊಡ್ಡ ಕಾಶಿನೋ ತಮ್ಮ. ಅದಕ್ಕಿಂತ ದೊಡ್ಡ ಕಾಶಿ ಜಗತ್ತಿನಾಗ ಎಲ್ಲದ ನಾನು ಹೇಳಿ ನೋಡೋಣ. ಎಲ್ಲರೂ ಹುಟ್ಟಿನಿದೆ ಭೂಮಿ ಮೇಲೆ, ಎಲ್ಲರೂ ಹೋಗೋದಿದೆ ಭೂಮಿ ಮೇಲೆ, ಎಲ್ಲರೂ ಬೆಳೆದಿಂದ ಇಲ್ಲೇ, ಎಲ್ಲರೂ ಒಂದಿನ ಮಣ್ಣ ಮುಚ್ಚಿ ಹೋಗೋದಿಲ್ಲೇ. ಬಂದಿದ್ದು ನಾವು 2 ದಾರಿ, ಒಂದು ತಾಯಿ ಗರ್ಭದಾಗಿಂದ ಹೊರಗೆ ಬಂದೆವು, ಇನ್ನೊಂದು ಭೂಮಿ ಒಳಗೆ ಮಲ್ಕೊಂಬೋದು. ಇವು 2 ಭೂತಾಯಿ, 1 ತಾಯಿ. ಇವು 2 ತಾಯಿಗೆ ಸ್ವಲ್ಪ ನೀ ಯಾಗಾರಕ್ಕೆ ಮನಸ್ಸು ಮಾಡಿ ನೋಡು, ಪ್ರೇಮಲಿಂದ ಕರೆದು ನೋಡು. ಈಗ ನೋಡ್ರಿ ಅಪ್ಪರು ಎಷ್ಟು ಚಲೋ ಮಾಡ್ಯಾರ, ಎಷ್ಟು ಮಕ್ಕಳಿಗೆ ಒಬ್ಬೊಬ್ಬರಿಗೆ ಕರೆದು ನೋಡಿದ್ರೆ ಅದು ಏನು ಪವಾಡೋದು ಕೇಳಿದ್ರೆ ಕಣ್ಣಲ್ಲ ಕಣ್ಣಾಗ ನೀರು ಸುರಿತದ. ಅವ್ರು ಎಷ್ಟು ಭಾವ ತುಂಬಿ ಮಾತಾಡ್ಯಾರ. ಇದೆಲ್ಲ ನೋಡಿದ್ರೆ ನನಗೆ ಭಾಳ ಖುಷಿ ಅನಿಸ್ತು. ಅಪ್ಪರೇ ನಾನು ನಿಮ್ಮ ಮುಂದೆ ಸಣ್ಣ ಹುಡುಗ, ಭಾಳ ಸಣ್ಣ ಹುಡುಗ, ಭಾಳ ಅಂದ್ರೆ ಭಾಳ ಸಣ್ಣ ಹುಡುಗ. ನಾವು ಒಂದು ಹುಲ್ಲು ಕಡ್ಡಿ ಅಂತ ಮನುಷ್ಯಗೆ ನನಗೆ ಇಲ್ಲಿ ತನಕ ಕರೆಸಿರಲ್ಲ. ನೀವು ಯಾರ್ಯಾರು ಕಮಿಟಿದವ್ರು ಕರೆಸಿರೋ, ಯಾರ್ಯಾರು ದೊಡ್ಡವ್ರು ಕರೆಸಿರೋ, ಸಣ್ಣವ್ರು ಕರೆಸಿರೋ ನನಗಂತೂ ಗೊತ್ತಿಲ್ಲ. ನಾ ಭಾಳ ಸಣ್ಣ ಮನುಷ್ಯ. ನಾವು ಊರೂರಿಗೆ ಮೈಕ್ ಹಾಕೊಂಡು ಹೋಗಿ ಭಿಕ್ಷೆ ಬೇಡ್ಕೊಂಡು ಬಂದು ನಾ ಮಠ ಕಟ್ಟಿರ್ತಕ್ಕಂಥ ಮನುಷ್ಯ. ನಾ ಏನು ದೊಡ್ಡ ಮನುಷ್ಯ ಅಲ್ಲ. ಸತ್ತು ಹೆಣದಲ್ಲಿ ಬಟ್ಟೆ ತೆಗೆದು ಲಂಗಟಿ ಕಟ್ಕೊಂಡು ನಾ ಮಠ ಕಟ್ಟಿ ಪ್ರತಿನಿತ್ಯ ಇಲ್ಲಾಂದ್ರೂ ಒಂದು 1500 ಜನರಿಗೆ ಊಟ ಮಾಡಿ ಹೋಗ್ತಾರೆ. ನಮ್ಮಲ್ಲಿ ದಾಸೋಹ ಮಾಡ್ತಾರೆ. ಪ್ರತಿ ತಿಂಗಳಿಗೆ ನಮ್ಮಲ್ಲಿ ಹುಣ್ಣಿಮೆ ಕಾರ್ಯಕ್ರಮ. ನೀವೆಲ್ಲ ಹೆಂಗೆ ಬಂದಿರ್ತೀರಲ್ಲ, ನಾ ಯಾರಿಗೇನು ಪತ್ರ ಕೊಡೋಂಗಿಲ್ಲ, ಯಾರಿಗೇನು ಕರೆಯಂಗಿಲ್ಲ, ಬಿರಿಯಂಗಿಲ್ಲ. ಆದ್ರೂ ನಮ್ಮಲ್ಲಿ ಒಂದು 5000 ಜನ ಬಂದು ಊಟ ಮಾಡಿ ಹೋಗಿರ್ತಾರೆ. ನನಗೆ ಪ್ರತಿ ತಿಂಗಳು ಇಲ್ಲಾಂದ್ರೆ ಒಂದು 50 ಕ್ವಿಂಟಲ್ ಅಕ್ಕಿ ಬೇಕು, ಅದ್ರ ಜೊತೆನೇ ಎಲ್ಲ ಬೇಕು. ಆದ್ರೆ ಇವತ್ತು ಈ ಜಾತ್ರೆ ನೋಡು ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಯದ. ಇಂಥ ಖುಷಿ ಇಲ್ಲ ಅಂತಂದ್ರೆ ಇಲ್ಲಿ ಶ್ರೀ ಚನ್ನಬಸವ ಶಿವಯೋಗಿಗಳೇ ಇಲ್ಲಿ ಬಂದು
ಇದೆಲ್ಲ ಜಾತ್ರೆದೊಳಗೆ ಎಲ್ಲೋ ಒಂದು ಜಾಗದಾಗ ಅಡ್ಕೊಂಡು ಕುಂತು ನಿಮ್ಮ ಎಲ್ಲರೂ ಮಾತು ಕೇಳಕ್ಕೆ ಇವರಿಗೆ ನಮಗಿಲ್ಲಿ ಕೂಡ್ಸರೇನೋ ಅಂತ ಹಿಂಗೆ ಅನಿಸ್ಲತ್ತದ. ಮತ್ತೇನಿಲ್ಲ ಅಪ್ಪೋಳು ಇದೆಲ್ಲ ಏನು ದೊಡ್ಡ ಪವಾಡ, ಏನು ಮಹಾತ್ಮರು, ಇದೇ ಊರಾಗಿರ್ತಕ್ಕಂಥ ಹಾರ್ಕೂಡಪ್ಪರು ಎಷ್ಟು ಪವಾಡ ಪುರುಷರು. ಅಂಥ ಪವಾಡ ಪುರುಷರ ಮುಂದೆ ನಾನು ಹುಲ್ಕಡ್ಡಿ ಅಂತ ಮನುಷ್ಯಗೆ ನೀವೆಲ್ಲ ಕರೆಸಿರಲ್ಲ, ನಿಮ್ಮೆಲ್ಲರೂ ಚಿರಋಣಿಯಾಗಿರ್ತೀನಿ. ಆದ್ರೆ ಒಂದು ಮಾತು ವಿಚಾರ ಮಾಡ್ರಿ, ನೀವು ಮನೆ ಎಂಥದರ ಕಟ್ರಿ, ಏನು ಎಂಥದರ ಕಟ್ರಿ, ಸ್ವಲ್ಪ ಮನೆಗೆ ವೃದ್ಧಾಶ್ರಮಗಳು ಇರ್ತಾರಲ್ಲ ಸ್ವಲ್ಪ ಆ ಕಡೆ ಲಕ್ಷ್ಯ ಕೊಡ್ರಿ. ನಿಮ್ಮ ತಾಯಿ ಕಡೆ ಒಂದು ಸ್ವಲ್ಪ ತುತ್ತು ಅನ್ನ ಹಾಕ್ರಿ. ನೀವು ಎಂಥದರ ಪ್ಯಾಂಟ್ ಹಾಕೋರಿ, ಎಂಥದರ ಶರ್ಟ್ ಹಾಕೋರಿ, ಲಕ್ಷ ರೂಪಾಯಿ ಮೊಬೈಲ್ ಇಟ್ಕೊಡ್ರಿ. ಆದ್ರೂ ನಿಮ್ಮವ್ವ ಅದಾಳಲ್ಲ ಆಕಿ ₹1,00,000 ಮೊಬೈಲ್ ಇಟ್ಟಿರಿ, ಒಂದು 60,000 ರೂಪಾಯಿ ಖರ್ಚು ಮಾಡಿ, ಒಂದು 60,000 ರೂಪಾಯಿ ಖರ್ಚು ಮಾಡಿ. ಸುಮ್ಮನೆ ಯಾಗಾರ ನೀನು ₹1,00,000 ಫೋಟೋ ಯಾಗಾರ ನೀನು ಮೊಬೈಲ್ನಾಗ ನಿಮ್ಮ ಅವ್ವ ಬರ್ಬೇಕಂದ್ರೆ ಸುಮ್ಮನೆ ಒಂದು ತೊಲಿ ಅಕ್ಷರಗುಂಡ ಹಾಕು. ಆ ಕಾಸಿ ಎಷ್ಟು ನೀ ನೋಡಿ, ಎಲ್ಲೆಲ್ಲ ಗುರುಗಳಿಗೆ ನಮ್ಮಂಥವ್ರಿಗೆಲ್ಲ ಮಾಲಗಳು ತಂದು ಹಾಕ್ಲತ್ತೀರಿ, ನಮ್ಮಂಥವ್ರಿಗೆಲ್ಲ ಏನೇನೋ ತಂದು ಹಾಕ್ಲತ್ತೀರಿ. ಆದ್ರೆ ನಿನ್ನ ತಾಯಿ ಒಂದು ಸ್ವಲ್ಪ ಯಾಗಾರ ಮಾಡಿ ನೋಡಿ, ಎಷ್ಟು ಖುಷಿ ಅನ್ನಿಸ್ತದೆ, ಎಷ್ಟು ಅದ್ಭುತ ಅನ್ನಿಸ್ತದೆ. ಯಾಕೆ ನಾನು ನಿಮ್ಗೆ ಈ ಮಾತು ಹೇಳ್ತೀನಿ ಅಂದ್ರೆ, ನನಗೆಲ್ಲ ಭಾಳ ಜನ ಕ್ಲೈಂಟ್ಸ್ ಅದಾರ, ನನಗೆಲ್ಲ ಅಮೇರಿಕನ್ಸ್ ಕ್ಲೈಂಟ್ಸ್ ಅದಾರ. ನನಗೆ ಭಾಳ ಜನ ನನಗೇನಾಗಿತ್ತಂದ್ರು, ಒಬ್ಬ ನಂದು ಅವ್ರಿಗೆ ಮಾತಾಡಿದ್, ನಾನು ತಾಯಿ ಒಬ್ಬಕ್ಕಿನೆಲ್ಲ ಹೈದ್ರಾಬಾದ್ನಾಗ ಇರ್ತಾರ, ಮಗ ಅಮೇರಿಕಾದಾಗ ಇರ್ತಾನೆ. ಪ್ಯಾಕೇಜ್ ಒನ್ ಆಫ್ ದ ಇನ್ 4 lakhs of package per month. He was taken for the package per month in 4 to 6 lakhs package. But he did not see this mother. ಅವ್ರ ತಾಯಿ ನೋಡ್ಲಿಲ್ಲವ, ತಾಯಿ ಸೀರಿಯಸ್ ಮಲ್ಕೊಂಡಿದ್ದು, ಡೈಲಿ ವಿಡಿಯೋ ಕಾಲ್ ಮಾಡ್ತಿದ್ರು. ಈಗ ಏನಾಗ್ಯಾವಲ್ಲ ಕ್ಯಾಮ್ರಾಗಳಾಗ, CC ಕ್ಯಾಮ್ರಾಗಳಾಗ್ಯಾವಲ್ಲ, ಅದೆಲ್ಲ ಮಾಡಿದ್ರು. ಮಗ CC ಕ್ಯಾಮ್ರಾದ ನೋಡ್ತೀನಿ. ನನಗೊಂದು ಸರಿ ಫೋನ್ ಮಾಡಿದ್ರು, ಏನಾರಾಗ್ಲಪ್ಪ ಮತ್ತು ನಿಮ್ಮ ತಾಯಿ ಬಂದು ನೋಡಿ ಹೋಗು ಅಂತ ನಾ ಹಿಂಗೆ ಅಂದಿದ್ದ. ಅಪ್ಪೋರೇ ಟಿಕೆಟೇ ಸಿಗ್ಲತ್ತಿಲ್ಲ ಅಂತ. ಮನುಷ್ಯರ ಭಾಳ ಸೀರಿಯಸ್ ಅಳೋನು, ನಿನ್ನ ಟಿಕೆಟ್ ತಣ್ಣಗಿರ್ಲಿ, ಬಂದು ನೋಡಿ ಹೋಗು, ಒಂದು 10,000 ಜಾಸ್ತಿ ಆಗ್ತದೆ, ಬಂದು ನೋಡೋದಲ್ಲ. ಮನುಷ್ಯ ಬರಲಿಲ್ಲ. ಕೊನೆಗೆ ತಾಯಿ ಸತ್ತು. ಇವತ್ತು ಸತ್ತ ಮೇಲೆ ಆಕಿ ಫ್ರಿಜ್ನಾಗ ಇಟ್ಟರು. ಈಗ ನೀವೆಲ್ಲ ಹಾಲು ಹೆಂಗೆ ಫ್ರಿಜ್ನಾಗ ಇಟ್ಟು ನೋಡ್ರಿ, ಹಂಗೆ ಆಕಿ ಫ್ರಿಜ್ನಾಗ ಇಟ್ಟರು. ಫ್ರಿಜ್ನಾಗ ಇಟ್ಟು 4 ದಿನ ಹೆಣ ಇಟ್ಟು ಅವಾಗ ಫ್ಲೈಟ್ ಟಿಕೆಟ್ ಮಾಡ್ಯಾರ. ಬಂದು ನೋಡಿದ ತಕ್ಷಣ ತಾಯಿ ಮೇಲೆ ಬಿದ್ದಳಂಗಿಲ್ಲ, ಆಗಿಂದಾಯ್ತು ಹೋಗಿದ್ದಾಯ್ತು, ಫರ್ದರ್ ಏನು ಕೆಲಸದ ಇರೋಲ್ಲ ಮುಗಿಸಿದೆ ಅಂದದ್ದು ಮನುಷ್ಯ. ನಾವು ಹೋಗಿ ಹೆಣದ ಮೇಲೆ ಬಿದ್ದು ಅಳಬೇಕಂದ್ರೆ ಅವನಿಗೆ ನೋಡಿ ಹಸ್ಕಿಟ್ಟಿದ್ದ. ಬಿಚ್ಚರ ಇವನಿಗೆ ಹಡ್ದಾಳೆ ನನಗೆ ಹಡ್ದಾಳ, ನಾ ಯಾರಕ್ಕೆ ಅಳಬೇಕಂತೇಳಿ ನನಗೆ ಕಣ್ಣೀರು ನನಗೆ ಹೊರಟಿತ್ತು. ಅದನ್ನ ಕಣ್ಣೀರು ಸುಸ್ಕೋತ ಒಂದು ಹೂವಿನಾರ ಹಾಕಿ, ಜಿಂದಗಿದಾಗ ಇಂಥ ಮನುಷ್ಯ ಸರಿ ಮಾತಾಡ್ಬಾರ್ದು ಭಗವಂತ ಅಂದ ಕಾರಿನ ಕುಂತು ನಾವು ವಾಪಸ್ ಬಂದ. ಅದಕ್ಕೆ ನಾನು ನಿಮಗೊಂದು ಮಾತು ಹೇಳ್ತೀನಿ, ಏನಂದ್ರ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲೆದ್ದು ನೀರಲ್ಲೆದ್ದು ಅಂತ ಏನು ಶರಣರು ಹೇಳೋಗ್ಯಾರು. ಹಂಗ ಸುಮ್ಮನೆ ನಾವು ತಾಯಿ ತಂದಿ ಬಂಧು ಬಳಗ ಬದುಕಲಿರಿ. ಇನ್ನೊಂದು 30 ವರ್ಷ ಆಯಿತು ಅಂದ್ರು, ಇನ್ನೊಂದು 30 ವರ್ಷ ಆಯ್ತಂದ್ರು ಈ ಭಾರತ ದೇಶದಾಗ ಪ್ರತಿಯೊಬ್ಬರ ಮನ್ಯಾಗ 4 ಮಂದಿ ಕುಡುಕರು ಸಿಗ್ತಾರ, 4 ಮಂದಿ ಜನ ಇಂಥವ್ರು ರೌಡಿಗಳು ಸಿಗ್ತಾರ. ಹೊರಗೆ ಎಲ್ಲಿ ಶಾಂತಿ ಸಮಾಧಾನ ಸಿಗಂಗಿಲ್ಲ. ಇಂಥ ಸಭೆಗಳು ಸಿಗ್ತದಂತ ನನಗೂ ಹೇಳಕ್ಕಾಗಂಗಿಲ್ಲ. ಯಾಕಂದ್ರೆ ನಾ ಎಲ್ಲ ಕಡೆ ನಾ ಹೋಗ್ತಾ ಇರ್ತೀನಿ, ನಾ ಭಾಳ ಕಡೆ ಹೋಗ್ತೀನಿ. ನಾ ತೆಲಂಗಾಣ ಎಲ್ಲ ಹೋಗ್ತೀನಿ, ಬಾನ್ಸ್ವಾಡ್ ಆ ಕಡೆ ಎಲ್ಲ ಹೋಗ್ತಾ ಇರ್ತೀನಿ, ಬೀರ್ಪೂರ್ ಆ ಕಡೆ ಎಲ್ಲ ಹೋಗ್ತಾ ಇರ್ತೀನಿ. ನಾ ನಿಜ ಮತ್ತೆ ಐ ಆಮ್ ಟಾಕ್ ಫಾರ್ ಇನ್ ತೆಲುಗು ಸಮಥಿಂಗ್. ನಾ ತೆಲುಗುದಾಗ ಹಾಡ ಬರೀತೀನಿ, ತೆಲುಗು ಓದ್ತಾ ಇರ್ತೀನಿ, ನಾ ಗೋರ್ಮಟಿ ಬರೀತೀನಿ, ಆ್ಯಂಡ್ ಹಿಂದಿ ಬರೀತೀನಿ, ಮರಾಠಿ ಬರೀತೀನಿ. ಹೀಗೆಲ್ಲ ಬರೆದು ನಾ ಅಲ್ಲೆಲ್ಲಿ ಟ್ರೈಬಲ್ಸ್ ಜನರಿಗೆಲ್ಲ ನಾ ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀನಿ. ನನಗೆ ಮಿನಿಮಮ್ ಇಲ್ಲ ಅಂದ್ರೆ ಭೀ ನನ್ನ ಕ್ಲೈಂಟ್ಸ್ ಏನಿದ್ರೆ ನನಗೆ ಒಂದು ಶಿಷ್ಯರು ಒಂದು 10 ಲಕ್ಷ ಜನ ಶಿಷ್ಯರದ. ನನ್ನ ಫಾಲೋವರ್ಸ್ ಅಂದ್ರೆ 1 ಕೋಟಿ ಜನ ಇರ್ಬೋದು ಮೋಸ್ಟ್ಲಿ. ನಾ ಇಲ್ಲಿ ತನಕ ಯಾವ ಮನುಷ್ಯನ ಬಳಿ ಏನು ಕೈ ಚಾಚಿಲ್ಲ, ₹1 ಕೇಳಿಲ್ಲ ಬಿಟ್ಟಿಲ್ಲ. ಅದು ಮಠ ಹೆಂಗೆ ನಡೆದೋ ಏನು ಸುದ್ದಿ ಎಲ್ಲ ಮಲ್ಲಯ್ಯನ ಆಟ ಅಕ್ಕಮಾದಿ ಅಶ್ವತ್ಥಪ್ಪ ಮತ್ತೊಂದಿಲ್ಲ. ನಾನು ನಿಮ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಮಕ್ಕಳಿಗೆ ಏನು ನೀವು ಸಣ್ಣದಿರ್ಲಕ್ಕೆ ಹಾಸ್ಟೆಲ್ನಾಗ ಹಾಕ್ಲತ್ತೀರಿ ನೋಡ್ರಿ, ಅದು ಬಂದ್ ಮಾಡ್ಕೊಂಡಿರಿ ಅಂದ್ರೆ ನಿಮ್ಮ ತಾಯಿ ತಂದೆ ಮತ್ತು ಮಕ್ಕಳು ಕಂಡು ಹಿಡಿತಾರೆ. ಇಲ್ಲದ್ರ ಜಗತ್ತಿನಾಗ ಅವ್ರು ನಿಮಗೆ ಕಂಡು ಹಿಡಂಗಿಲ್ಲ. ಅವು ಹಾಸ್ಟೆಲ್ನಾಗಿಂದ ಹಾಸ್ಟೆಲ್ ಅತ್ತೆ ಓಡೋಯ್ತಾವ, ನೀವು ಮನೆ ಬರೋದು ಗ್ಯಾರಂಟಿ ಇಲ್ಲ ನೋಡ್ರಿ ತಮ್ಮ. ಕೈ ಜೋಡ್ಸ್ ಕಾಲ್ ಬಿದ್ದು ಹೇಳ್ತೀನಿ, ಇದು ಅರ್ಥ ಮಾಡ್ಕೋರಿ. ನೀವು ನಿಮ್ಮ ಮಕ್ಕಳಿಗೆ ಹಡ್ದಿರಿ, ನಿಮ್ಮ ಮಕ್ಕಳಿಗೆ ನೀವು ನೋಡೋಕೆ ಕೋಶಿಶಿ ಮಾಡ್ಕೊಡ್ರಿ. ನೀವು ಏನು ಕಟ್ತಿರೋ ಏನು ಮಾಡ್ತಿರೋ ನನಗಂತೂ ಐಡಿಯಾ ಇಲ್ಲ. ಈಗಿನ ಹುಡುಗರು ಗಾಂಜಾ ಮತ್ತು ಆಮೇಲೆ IPL
ಶೇರ್ ಮಾರ್ಕೆಟು, ಗುಟುಕ ಇಂಥದ್ರಾಗ ಎಲ್ಲ ಹೋಗಿ ಹೋಗಿ ಪೂರ ಜಿಂದಗಿ ಬರ್ಬಾದ್ ಮಾಡಿಕೊಂಡು ರೋಡ್ ಮೇಲೆ ಬಂದು ಬಿದ್ದಿನ ನಾವು ಘಟನೆಗಳು ನೋಡತ್ತೀನಿ. ಒಬ್ಬ ಮನುಷ್ಯ ದೊಡ್ಡ ಕರೋಡಪತಿ ಮಗ ಇರ್ಲಕ್ ಒಬ್ಬನೇ ಮಗ ಡೈಲಿ ಅವ ದೊಡ್ಡ ಮನೆ ತಂದಾಗ ಹುಟ್ಟಾನ. ಡೈಲಿ ಅವ ಏನ್ ಮಾಡ್ತಾನ, ಮಟನ್ ತಿಂತಾನ, ಚಿಕನ್ ತಿಂತಾನ, ಡೈಲಿ ಅವ ಡ್ರಗ್ಸ್ ತೋತಾನ, ಗಾಂಜಾ ಬೀತಾನ, ತಾಯಿ ಅಮ್ಮಂಗಿಲ್ಲ, ತಂದೆ ಮಗಿಲ್ಲ. ಡೈಲಿ ಅವನಿಗೆ 11,000 ರೂಪಾಯಿ ಕೊಟ್ಟರು ಮನೆಗೆ ಇರ್ತಾನೆ, ಇಲ್ಲದ್ರು ತಂದೆ ತಾಯಿ ನಿಂದ್ರಿಸಿ ಕಪಾಳದಾಗ ಹೊಡಿತಾನ. ಅಂತ ಮನುಷ್ಯನ ಮೆಡಿಟೇಷನ್ ಕ್ಲಾಸ್ನಾಗ ಕರ್ಸಿ. ನಾನು ನಿಮ್ಗೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಿಮ್ಮ ಲೈಫ್ ಚಂದ ಮಾಡ್ಕೊಳ್ರಿ. ಇದು ಅಪ್ಪರ್ ಈ ಏರಿಯಾದಾಗ ಏನು, ಈ ಟ್ರೈಬಲ್ಸ್ ಏರಿಯಾದಾಗ ಏನಿದೆ, ಏನು ಭಾಳ ದೊಡ್ಡ ಜಾತ್ರೆ ಮಾಡ್ಯಾರ. ಇದು ಭಾಳ ಅಂದ್ರೆ ಭಾಳ ಅಪ್ಪೋರಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ರೀ. ಇದು ಭಾಳ ದೊಡ್ಡ ಕಾರ್ಯ ಇದು. ಯಾಕಂದ್ರೆ ಇಂಥ ಜಾತ್ರೆ ಕಾರ್ಯಕ್ರಮಗಳು ನಡೀತಿರ್ಬೇಕು, ಸಂಸ್ಕಾರ ನಡಿಬೇಕು. ಎರಡನೇ ಮಾತು ಅರ್ಥ ಮಾಡ್ಕೋರಿ, ಕುಲ ಬಲ ಏನಾರ ಮಾಡ್ಕೊಂಬಂದಿತ್ತಂದ್ರೆ ನಿಮ್ಮ ಮನೆ, ನಿಮ್ಮ ಬಾಗಿಲು, ನಿಮ್ಮ ಗೇಟ್ ಥರ ಮಾಡ್ಕೊಡ್ರಿ. ಆದ್ರೂ ಹೊರಗೆ ಬಂದಿರಿ ಅಂದ್ರೆ ನಾವೆಲ್ಲ ಇಂಡಿಯನ್ಸ್ ಇದ್ದೇವೆ ಅಂಬದು ನಿಮ್ಮ ತಲೆಗಿತ್ತು ಅಂದ್ರೆ ಈ ದೇಶ ಉಳಿತದೆ, ಇಲ್ಲದ್ರೂ ಉಳಿಯಂಗಿಲ್ಲ ತಮ್ಮ. ಇದ್ರ ಬಗ್ಗೆ ನಿಮಗೆ ಅಭಿಮಾನ ಇರಲಿ, ಇದ್ರ ಬಗ್ಗೆ ನಿಮ್ಗೆ ಕಾಳಜಿ ಇರಲಿ, ಇದ್ರ ಬಗ್ಗೆ ನಿಮಗೆ ಭಕ್ತಿ ಇರಲಿ. ನೀವೇನೇ ಮಾಡ್ರಿ ಈ ದೇಶದ ಬಗ್ಗೆ ಪ್ರತಿಯೊಬ್ಬರಿಗೆ ಭಕ್ತಿ ಇರೋಂಥ ಕೆಲಸ ನೀವು ಮಾಡಿದಿರಂದ್ರ ಈ ದೇಶ ಉಳಿತದ. ಇಲ್ಲದ್ರ ಮುಂದೆ ಹೆಂಗಿಸ್ತಾರ ಹುಡುಗರು, ನಾವು ಭೀ ಹೊರಗೆ ಬಂದು ಏನು ಪ್ರವಚನ ಮಾಡ್ತೇವೆ ಅನ್ನೋದೇನು ಗ್ಯಾರಂಟಿ ಇಲ್ಲ, ಗೊತ್ತಿಲ್ಲ. ಇನ್ನೊಂದು 10 years ಇಲ್ಲ 20 years ಆಯ್ತಂದ್ರೆ ಪ್ರತಿಯೊಬ್ಬರಿಗೆ ನಾವು ಕುಡುಕುರಿಗೆ ನೀವೇನು ಮಾಡತ್ತೀರಲ್ಲ, ನಾ ಯಾಕೆ ಈ ಮಾತು ಹೇಳ್ತೀನಿ, ಕೈ ಕಾಲು ಬಿದ್ದು ಹೇಳ್ತೀನಪ್ಪ. ಭಾಳ ಮನೆಗಳದಾಗೆಲ್ಲ ಅಂದ್ರೆ ಹುಡಿ ಪೆಟ್ಟದ, ಒಬ್ಬರು ಮನೆಗಳವು ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ನಾ ಎಷ್ಟೋ ಡೈಲಿ 1,000 ಜನರಿಗೆ ದರ್ಶನ ಕೊಡ್ತಾ ಇರ್ತೀನಿ. ನಾ ಇಲ್ಲ ಇಷ್ಟೊತ್ತನ ಬರೋ ಹೊತ್ತಿನಾಗ ನಾ ಮಿನಿಮಮ್ ಆಶ್ರಮದಾಗ 800 ಜನರಿಗೆ ದರ್ಶನ ಕೊಟ್ಟು ಬಂದಿಲ್ಲ. ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ಏನೇ ಮಾಡ್ರಿ ನೀವು ಬಂಗಾರ ಹಾಕೊಂಡು ಏಟಾರ ಮೆರವಣಿಗೆ ಮಾಡ್ಕೊಡ್ರಿ. ನೀವೇನು ಮನೆ ದೊಡ್ಡ ಕಟ್ಟಿ ಟೈಲ್ಸ್ ಹಾಕೊಂಡು ಅದ್ರಾಗ ಕಾಲ್ಜಾರ್ ಬಿದ್ದು ಸತ್ತೋದ್ರಿಗೆ ಪರವಾಗಿಲ್ಲ, ಖರೆ ನಿಮ್ಮ ಮಕ್ಕಳಿಗೆ ನೋಡ್ಕೊರಿ, ಅವ್ರಿಗೆ ಸಂಸ್ಕಾರ ಕೊಡ್ರಿ. ಸುಮ್ಮನೆ ಅವ್ರ ಕೈದಾಗ ಉದ್ದು ಫೋನ್ ಕೊಟ್ಟಿರಂದ್ರೆ ಅವ್ರು ವಾಟ್ಸಪ್ ಫೇಸ್ಬುಕ್ಕಿನಾಗ ಎತ್ತೆತ್ತು ಓಡತ್ತವ, ಎಲ್ಲೆಲ್ಲಿ ರಿಂಗ್ ಟೌನ್ ಹೊಡಿಲತ್ತವ ಗೊತ್ತಿಲ್ಲ. ಅದ್ರ ಕಡೆ ನೀವು ಯಾರು ಏನಾರ ಬರ್ಕೋರಿ, ಯಾರು ಎತ್ತರ ಬರ್ಕೋರಿ. ಖರೆ ಈ ದೇಶದ ಬಗ್ಗೆ ಕಾಳಜಿ ಇಡ್ಲಿ, ಮಕ್ಕಳ ಬಗ್ಗೆ ಕಾಳಜಿ ಇಡ್ಲಿ. ಕಾಲೇಜ್ ಮಗ ಓದ್ಲತ್ತಾನ ಅದು ದೊಡ್ಡದಲ್ಲ, ಅವನಿಗೆ ಸಂಸ್ಕಾರ ಅದನ. ಮಮ್ಮಿ ಅಂತ ಕರಿತಾನ, ಅಮ್ಮ ಅಂತ ಕರಿತಾನ, ಅಪ್ಪ ಅಂತ ಕರಿತಾನ. ಸಾಯಂಕಾಲ ನಿಮ್ ಜೊತೆ ಕುಂತು ಊಟ ಮಾಡ್ತಾನೆ ಇಲ್ಲ ಅಂಬದು ಗೊತ್ತು ಮಾಡ್ಕೊಂಡಿರಂದ್ರೆ ಈ ದೇಶ ಉಳಿತದ. ಇಲ್ಲದ್ರೆ ಇಲ್ಲ ತಮ್ಮ, ನೀವ್ ಏಕೆ ದೊಡ್ಡ ಮನೆಗಳು ಕಟ್ರಿ, ಮನೆಗೆ ಹಿರೇ ಮನುಷ್ಯರು ಇರಲಾಯ್ತು, ಗಂಡ ಹೆಂಡತಿ ಇಬ್ಬರು ಒಂದು ಕೂಸಿದ್ರಿ, ನೀವು ಸತ್ರಿ. ಯಾಕಂತ ತಿಳ್ಕೊರಿ, ಮನೆ ಒಂದು ಹಿರೇ ಮನುಷ್ಯರು ಇದ್ರು ಅಂದ್ರ, ಒಂದು ತಾಯಿ ಇದ್ರು ಅಂದ್ರ 10 ನಾಯಿ ಕಟ್ಟೋಕಿನ 10 ನಾಯಿ ಕಟ್ಟಿ ನೀವು ದೊಡ್ಡ ಸೇಟ್ಗಳೆಲ್ಲ ಆಗಿ ಮನೆ ಮುಂದೆ ನಾಯಿಗಳು ಕಟ್ಟಿ ಎಷ್ಟೆಷ್ಟೋ ಬಿಸ್ಕಿಟ್ಗಳು 10,000 ರೂಪಾಯಿ ಬಿಸ್ಕಿಟ್ಗಳು ಹಾಕಿ ಅವಕ್ಕೆಲ್ಲ ಪಪ್ಪಿ ಗಿಪ್ಪಿ ಅನ್ಕೋತ ಅವು ಕೊಳ್ಳಿ ಹಾಕೊಂಡು ಜೋಗಿ ಬಿದ್ದು ನಡಿಲತ್ತೀರಿ. ಹಡ ತಾಯಿ ಏನು ಮಾಡ್ಯಾರ ನೋಡಮ್ಮ ಹೇಳ್ರಿ. ಆಕಿಗೆ ಅಂದರೆ ನೀವು ದೇವಸ್ಥಾನ ಕರ್ಕೊಂಡು ಬಂದಿರೇನು? ಹೊಸ ಸೀರೆ ನಾವು ಉಟ್ಕೊಂಡಿದ್ದೇವೆ, ಹೊಸ ಪ್ಯಾಂಟ್ ನಾವು ಇಟ್ಕೊಂಡಿದ್ದೇವೆ. ಮುದುಕಿ ಥೋಡೆ ಜೊಲ್ ಕಾಲತ್ತರ ಇಂಥವ್ರು ಏನಾರು ಮಠಕ್ಕೆ ತಂದು ದರ್ಶನ ಮಾಡಿರೇನು? ಬೇಡ ನಮ್ಮ ಇಜ್ಜತ್ ಖರಾಬ್ ಐತಂದು ಮನೆಗೆ ಬಿಟ್ಟಿರಿ. ಲಾಸ್ಟಕ್ಕೆ ನಿಮ್ಮ ಮಕ್ಕಳು ನಿಮಗೆ ಭೇಟದ ಗ್ಯಾರಂಟಿ. ಅದರ ಕಡೆಯಿಂದ ಜಗತ್ತು ಚಂದ ಇರಬೇಕು, ಸಮಾಧಾನ ಇರ್ಬೇಕಂದ್ರೆ ಏನು ಅಪ್ಪೋರಿಗೆ ಜಾತ್ರೆ ಮಾಡ್ಯಾರಲ್ಲ, ಭಾಳ ಅದ್ಭುತ ಜಾತ್ರೆ. ಏನೋ ಹಾರ್ಕೋಡಪ್ಪವ್ರು ಜಾತ್ರೆ ಮಾಡ್ತಾರಂದ್ರೆ ಎಲ್ಲರ 1000, 2000, 3000 ಮಂದಿ ಬರ್ತಾರೇನೋ, ಎಲ್ಲರೂ ಹಿಂಗೆ ಆಯ್ತಿರ್ಬೇಕೇನೋ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ಮಂದಿ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದಿಷ್ಟು ಮಂದಿ ಬರ್ತಾರಂದ್ರೆ ನಾ ಪೂರ ಎಲ್ಲ ನಾ ಬಿ ತಗೊಂಡೇ ಬರ್ತೀನಿ ಸಾಮಾನಿಗೆ ಮನೆಲ್ಲ. ಅದು ಪರವಾಗಿಲ್ಲ, ಮಸ್ತ್ ಮಾಡಿರಿ, ಎಲ್ಲರೂ ಮಸ್ತ್ ಇರಿ. ನನ್ನ ಮಾತಿನೊಳಗೆ ಏನಾರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನನಗೆಲ್ಲ ಅಷ್ಟು ಮಂದಿ ಲೀಡರ್ಗಳು ಎಲ್ಲ ಹೆಸರು ಹೇಳಕ್ಕೆ ಬರೋಂಗಿಲ್ಲ, ನನಗೆ ಅಷ್ಟು ಓದ್ಲಕ್ಕೆ ಭೀ ಬರೋಂಗಿಲ್ಲ, ಅಷ್ಟು ಹೇಳಕ್ಕೆ ಬರೋಂಗಿಲ್ಲ. ಏನಿದ್ರು ಯಾರಿದ್ರು ಕ್ಷಮೆ ಮಾಡಬೇಕು. ನನಗೆ ಕಣ್ಮುಂದೆ ಯಾರ್ಯಾರು ಕಾಣ್ತಿರೋ ಅವರೆಲ್ಲರೂ ಲೀಡರೇ, ಅವರೆಲ್ಲರೂ ಭಗವಂತನ ಮಕ್ಕಳೇ, ಅವರೆಲ್ಲರೂ ನನಗೆ ಸಮಾನೇ. ಅದ್ರ ಕಡೆ ನೀವು ಯಾರ್ಯಾರಿಗೆ ಏನಾರು ನನಗೆ ಹೆಸರು ತಗೊಳ್ಳಿಕ್ಕಾಗಿಲ್ಲ ಅಂತ ಹೇಳಿ ಯಾರು ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ನೀವೇನೇನು ಪತ್ರಕರ್ತರಿದ್ದೀರಿಲ್ಲ ನಿಮ್ಗೆ ಲಾಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ಒಂದು ಕೆಲಸ ಮಾಡಿರಿ, ಯಂಗ್ಸ್ಟರ್ಸ್ಗಳು ಡ್ರಗ್ಸ್ ತಗೊಳ್ಳಾರ್ಬೇಕಲೆ, ರೋಡ್ ಮೇಲೆ ಬೀಳಲಾರ್ಬೇಕಲೆ, ಕುಡಿದು ಬೈಕ್ ನಡೆಸಲಾರ್ಬೇಕಲೆ, ಪೊಲೀಸರು SP DSP ಯಾರು ಇದ್ರು, SI ಯಾರು ಇದ್ರು, ನನ್ನದೊಂದು ಕಿವಿ ಮಾತು ತಲೆಗೆ ಹಾಕೊಳ್ರಿ. ಯಾರಿಗೆ ಹೆಲ್ಮೆಟ್ ಹಾಕೊಂಡು ಗಾಡಿ ನಡೆಸಂಗಿಲ್ಲೋ ಅವ್ರಿಗೆ 5,000 ಫೈನ್ ಹಚ್ದಿರಿ ಅಂದ್ರೆ, ಒಂದು ವೇಳೆ ಅವ್ರು ಏನಾರ ಹಾಗೆ ನಡೆಸ್ಲತ್ತರು ಅಂದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅವ್ರಿಗೆ ಲೈಸೆನ್ಸ್ ಇಲ್ದಕ್ಲೆ ಮಾಡಿದಿರಂದ್ರೆ ನಮ್ಮ ದೇಶ ಏನಾರು ಉಳಿತದ? ಇಲ್ಲದ್ರ ಈ ದೇಶದಾಗ ಹೆಲ್ಮೆಟ್ ಇಲ್ದಕ್ಲೆ ಸುಮ್ಮನೆ ಕುಡಿದು ಒಂದು ಹುಡುಗಿಗೆ ಬೈಕ್ ಮೇಲೆ ಕರ್ಕೊಂಡು ಹೋದ್ಮೇಲೆ ರೋಡ್ ಮೇಲೆ ಬಿದ್ದಕ್ಕೆ ಟೊಂಕ ಮುರಿದೋಗ್ಯದ ಹೊಸ ಹುಡುಗಿ ಲಗ್ನ, ಅದಕ್ಕೆ ಏನು ಮಾಡ್ಬೇಕಿಂತ ಗಂಡ ಸಿಕ್ಕರ ಅದು ಕಲತೀನಿ.
ಪೊಲೀಸರು ಇದ್ರ ಬಗ್ಗೆ ಕಾಳಜಿ ವಹಿಸ್ರಿ. ಆದಷ್ಟು ನಮ್ಮ ಸಮಾಜ ಕಾರ್ಯಕ್ರಮಗಳು ಇಂಥವೆಲ್ಲ ಇರಲಿ, ಆದಷ್ಟು ಇದು ವರ್ಕ್ ಇಂಥದೆಲ್ಲ ಮಾಡ್ತಾ ಹೋಗ್ಲಿ ಅಂತೇಳಿ ಕಂಪಲ್ಸರಿ ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕೊಂಡೇ ನೀವು ಗಾಡಿ ನಡೆಸ್ತಾ ಹೋಗ್ರಿ, ಹಂಗೆ ನಡೆಸ್ಬೇಡ್ರಿ ಪ್ಲೀಸ್. ನನ್ನ ಮಾತು ಅರ್ಥ ಮಾಡ್ಕೊಡ್ರಿ. ಒಬ್ಬ ಮಗ ಇದ್ನಂದ್ರು ಬೈಕ್ ಇಸ್ಕೊಳ್ಬೇಡ್ರು ಪ್ಲೀಸ್, ಬೀಜಕ್ಕೆ ಬೀಜ ಆದ್ಮೇಲೆ ಇಸ್ಕೊಡ್ರಿ, ಇಲ್ಲಂದ್ರೆ ಇಸ್ಕೊಳಕ್ ಹೋಗ್ಬೇಡ್ರಿ. ನಾ ಹಿಂಗಲ್ಲತ್ತೀನಿ ರಫ್ ಅಲ್ಲತ್ತೀನಿ ಅಂತ ಹೇಳಿ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ. 2-3 ಏನಾರ ಬೀಜಗಳಿದ್ದು ಅಂದ್ರೆ ಒಂದು ಬೈಕ್ ಇಸ್ಕೊಡ್ರಿ, ಒಂದು ಹೋದ್ರೆ ಭೀ ಹೋಯ್ತದ, ಇನ್ನೊಂದು ಲೆಟರ್ ಇರ್ತದೆ ಖರೆ, ಒಂದಿತ್ತಂದ್ರೆ ಇಸ್ಕೊಳಕ್ ಹೋಗ್ಬೇಡ್ರಿ ಎಲ್ಲರಿಗೆ. ಒಬ್ಬನೇ ಮಗ ಅಂತ ಮಲ್ಲಿನ ಹಿರೇಮಠ ಅವ್ರಿಗೆ ಇಸ್ಕೊಟ್ಟಿಲ್ಲ ತಪ್ಪರು. ಅದ್ರ ಕಡೆಯಿಂದ ಒಂದು ಪೀಸ್ ಇತ್ತಂದ್ರೆ ಇಸ್ಕೊಡ್ಲಕ್ ಹೋಗ್ಬೇಡ್ರಿ. ಪೀಸ್ ಅಂತಿರೋ ನೀವು ಮಗ ಅಂತೀರಿ ಏನಂತಿರೋ ದೇವ್ರೇ ಜಾನಪ್ಪ, ನಮಗೆ ಸಾಕಾಗೆ ಹೇಳ್ತಿದೆ. ಮತ್ತೊಂದಿಲ್ಲ ಎಲ್ಲರಿಗೂ ಓಂ ನಮಃ ಶಿವಾಯ. ಹಾರಕೂಡ ಶ್ರೀ ಚನ್ನಬಸವ ಶ್ರೀಗಳವರ 73ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಶಿವಾನುಭವ ಚಿಂತನ ಕಾರ್ಯಕ್ರಮದಲ್ಲಿ ಮಹಾನ ವಹಿಸಿದಂತ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶಿವಾಚಾರ್ಯರಂತ ಧರ್ಮರತ್ನ ಸಧರ್ಮ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪೀಠಾಧಿಪತಿ ಹಾರಕೂಡ ಚುಂಚೋಳಿ ಅಪ್ಪಾಜಿ ಅವರಿಗೂ ನಮ್ಮ ವತಿಯಿಂದ ಹಾಗೂ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ಅನಂತ ವಂದನೆಗಳು. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.